ಓಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಜೈ ಗುರುದೇವ್, ಜೈ ಶ್ರೀರಾಮ್. ಇವರುಗಳ ಆಶೀರ್ವಾದ ತಗೊಂಡು ನಾವು ಇವತ್ತು ಶಾಂಕರ ವೇದಾಂತ ಸೌರಭದಲ್ಲಿ 6ನೆಯ ಪ್ರಕರಣ, ಪೇಜ್ ನಂಬರ್ 96, ವ್ಯವಹಾರ ದೃಷ್ಟಿ ಪರಮಾರ್ಥ ದೃಷ್ಟಿ. ನಾವು ಶಾಂಕರ ವೇದಾಂತವನ್ನು ಅಥವಾ ಪ್ರಸ್ಥಾನತ್ರಯ ಭಾಷ್ಯ, ನಮ್ಮ ಶಂಕರಾಚಾರ್ಯರೇ ಪ್ರಸ್ಥಾನತ್ರಯ ಭಾಷ್ಯಗಳಿಗೆ ಬರೆದಿದ್ದಾರೆ. ಅದನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಈ 6 ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದರೆ ಇವು ಸುಲಭವಾಗಿ ಅರ್ಥ ಆಗುತ್ತೆ. ಇದು ಫೌಂಡೇಶನ್ ಇದ್ದಂಗೆ ಅಂತ ಹೇಳ್ಕೊತಾ ಬಂದಿದೆ. ಮೊದಲನೇದು ಧರ್ಮ ಜಿಜ್ಞಾಸೆ, ಬ್ರಹ್ಮ ಜಿಜ್ಞಾಸೆ. ಎರಡನೇದು ಸಾರ್ವತ್ರಿಕ ಪೂರ್ಣಾನುಭವ, 3 ಅವಸ್ಥೆಗಳನ್ನು ಪೂರ್ಣವಾಗಿ ಅಧ್ಯಯನ ಮಾಡೋದು. ಮೂರನೇದು ಈ 3 ಅವಸ್ಥೆಗಳಲ್ಲಿ ಬೆಣ್ಣೆಯನ್ನು ಮೊಸರನ್ನು ಕಡೆದಾಗ ಬೆಣ್ಣೆ ಬರುತ್ತಲ್ಲ, ಹಾಗೆ ಈ 3 ಅವಸ್ಥೆಗಳನ್ನು ವಿಚಾರ ಮಾಡಿದ್ರೆ ನಮ್ಮ ಆತ್ಮಸ್ವರೂಪದ ನಿಜವಾದ ಅರಿವು ಗೊತ್ತಾಗುತ್ತೆ. ನನ್ನ ನಿಜವಾದ ವಸ್ತು ನಾನು ಅನ್ನೋದಕ್ಕೆ ನಿಜವಾದ ವಸ್ತು ಆತ್ಮವೇ, ಇರವೋ ಅರಿವೋ ಆನಂದ. ಇವೆಲ್ಲ ಕಂಡಿಡ್ಕೊಂಡ್ವಿ ನಾವು. ಮತ್ತು ಅದನ್ನು ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತಾರೆ. ಅದು ಏಕಂ, ಇವೆಲ್ಲ ಅದ್ವಿತೀಯಂ, ಸಮಃ, ಕೂಟಸ್ಥ ನಿತ್ಯ ಎಲ್ಲ ಹೇಳಿದ್ದಾಯಿತು. ಅದಾದ ಮೇಲೆ ನಮ್ಗೆ ಆ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ಅಧ್ಯಾರೋಪ ಅಪವಾದ. ಇದು ಎಲ್ಲ ಪ್ರಕ್ರಿಯೆಗಳಲ್ಲೂ ಬಟ್ಟೆಯಲ್ಲಿ ನೂಲು ಹಾಸು ಹೊಕ್ಕಾದಾಗೆ ಇದರಲ್ಲೆಲ್ಲ ಪ್ರಕ್ರಿಯೆಗಳಲ್ಲೂ ಅಧ್ಯಾರೋಪ ಅಪವಾದ ಇರುತ್ತೆ. ಅದನ್ನು ನೋಡಿದ್ದಾಯಿತು. ಮತ್ತು ಸಾಧನೆಗಳ ದೃಷ್ಟಿಯಿಂದ ಕರ್ತೃತಂತ್ರ ವಸ್ತುತಂತ್ರ ಸಾಧನೆ ಏನು ಅಂತ ತಿಳ್ಕೊಂಡಿದ್ದಾಯಿತು. ಈಗ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ವ್ಯವಹಾರ ದೃಷ್ಟಿ, ಪರಮಾರ್ಥ ದೃಷ್ಟಿ. ಇದನ್ನು ನಾವು ತಿಳ್ಕೊಬೇಕಾಗಿದೆ. ಇದು ಶಾಸ್ತ್ರದಲ್ಲೇ ಇದೆ ಅಂತೇನಿಲ್ಲ, ನಮ್ಮ ವ್ಯವಹಾರದಲ್ಲೂ ಕೂಡ ಇದನ್ನು ನಾವು ಉಪಯೋಗಿಸ್ತಾ ಇರ್ತೀವಿ. ವ್ಯವಹಾರ ದೃಷ್ಟಿ, ಪರಮಾರ್ಥ ದೃಷ್ಟಿ ಅಂತ ಉಪಯೋಗಿಸ್ತೀವಿ. ನೋಡ್ರಿ, ಈಗ ಸೂರ್ಯ ಬೆಳಗ್ಗೆ ಹುಟ್ಟುತ್ತಾನೆ, ಪೂರ್ವದಲ್ಲಿ ಹುಟ್ಟುತ್ತಾನೆ, ಪಶ್ಚಿಮದಲ್ಲಿ ಮುಳುಗ್ತಾನೆ. ಮಧ್ಯಾಹ್ನ 12 ಗಂಟೆ, ಮಧ್ಯಾಹ್ನದಷ್ಟೊತ್ತಿಗೆ ನೆತ್ತಿ ಮೇಲೆ ಬರ್ತಾನೆ ಅಂತ ವ್ಯವಹಾರ ಮಾಡ್ತೀವಿ. ಇದನ್ನೇನಂತಾರೆ? ವ್ಯವಹಾರ ದೃಷ್ಟಿ. ನಿಜವಾಗ್ಲೂ ಸೂರ್ಯ ಹುಟ್ಟುತ್ತಾನ? ಅವನು ಸುತ್ತುತ್ತಾನ? ರಾತ್ರಿ ಮುಳುಗ್ತಾನ? ಇಲ್ಲ. ಮತ್ತು ಇದೇನಿದು? ಪರಮಾರ್ಥ ದೃಷ್ಟಿ. ಹೇಗಿದೆ ನೋಡ್ರಿ, ಹೀಗೆ. ಈಗ ಇಲ್ಲಿ ಇದರಿಂದ ನಾವು ಮೊನ್ನೆ ತಿಳ್ಕೊಂಡಿದ್ದ ಭಗವದ್ಗೀತೆ ವಿಚಾರ ನಮಗಿಲ್ಲಿ ಹೊಳೆಯುತ್ತೆ. ಇವಾಗ ಇದು ತಿಳ್ಕೊಂಡಿದ್ದರೆ ಅದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಹೇಗೆ? ಕರ್ತೃತ್ವದಲ್ಲಿ ಅಕರ್ತೃತ್ವ ಹೇಗಿದೆ? ಇದು ಅರ್ಥನೇ ಆಗೋದಿಲ್ಲ. ಅಕರ್ತೃತ್ವದಲ್ಲಿ ಕರ್ತೃತ್ವ. ಏನು ಸ್ವಾಮಿ, ಹುಚ್ಚರಿಗೆ ಹೇಳ್ದಂಗೆ ಹೇಳ್ತೀರ ನೀವು, ಏನೋ ಅದು ಬುಡ ಮೂಲ ಗೊತ್ತಾಗಲ್ವಲ್ಲ ಸ್ವಾಮಿ ಅನಿಸುತ್ತೆ. ಈಗ ಪರಮಾರ್ಥ ದೃಷ್ಟಿಯಲ್ಲಿ ಅಕರ್ತೃತ್ವ, ಆತ್ಮನಿಗೆ ಕರ್ತೃತ್ವ ಇಲ್ಲ ಅಲ್ವಾ? ನಮ್ಮ ಅನುಭವದಲ್ಲಿ ನೋಡ್ಕೋಬೋದು. ಗಾಢ ನಿದ್ರೆಯಲ್ಲಿ ಎಲ್ಲಿದೆ ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ, ಪ್ರಮಾತೃತ್ವ? ವಿಶೇಷವಾದ ಜ್ಞಾನ ಇಲ್ಲ, ಜೀವಪ್ಪ ಇಲ್ಲ ಅಲ್ಲಿ ಅಲ್ವಾ? ಆದ್ದರಿಂದ ಅಲ್ಲಿ ಕ್ರಿಯೆ ಇಲ್ಲ, ರೂಪ ಇಲ್ಲ, ಶರೀರ ಇಲ್ಲ, ಪ್ರಾಣಗಳಿಲ್ಲ. ಅಪ್ರಾಣ ಅಶರೀರ, ಆ ಮನಸ್ಕ ಸ್ಥಿತಿ. ಹೀಗೆ ಈಗ ವ್ಯವಹಾರದಲ್ಲಿ ಕ್ರಿಯೆ ಇದೆ, ಅದು ವ್ಯಾವಹಾರಿಕ ದೃಷ್ಟಿ. ಪಾರಮಾರ್ಥಿಕ ದೃಷ್ಟಿಯಲ್ಲಿ ಇಲ್ಲ.
ಹೇಗಿದೆ ನೋಡ್ರಿ. ಅದೇ ರೀತಿ ಬ್ರಹ್ಮಜ್ಞಾನವನ್ನು ಕಂಡುಕೊಂಡವನು ಕೊಂದರೂ ಕೊಂದ ಹಾಗಲ್ಲ. ಹೇಗಿದೆ ನೋಡ್ರಿ, ಇದು ಅಷ್ಟೆ. ಅವನೇನು ಕೊಲ್ಲಕ್ಕೆ ಹೋಗ್ತಾನೆ ಅಂತ ಅರ್ಥ ಅಲ್ಲ. ಮುಂದಕ್ಕೆ ಇದರಲ್ಲೇ ತೋರಿಸ್ತಾರೆ. ಯಾಕಿದು ವ್ಯವಹಾರ ದೃಷ್ಟಿ ಪರಮಾರ್ಥ ದೃಷ್ಟಿ ನಮಗೆ ಸಹಾಯ ಆಗುತ್ತೆ ಅಂದರೆ, ಪರಮಾರ್ಥ ದೃಷ್ಟಿಯಲ್ಲಿ ಹೇಗಿರುತ್ತೋ ವ್ಯವಹಾರ ದೃಷ್ಟಿಯಲ್ಲಿ ಅದಕ್ಕೆ ವಿರುದ್ಧವಾಗಿರುತ್ತೆ. ಸೂರ್ಯ ಹುಟ್ಟಾನೆ ಮುಳುಗ್ತಾನೆ, ಪರಮಾರ್ಥ ದೃಷ್ಟಿ. ವ್ಯವಹಾರ ದೃಷ್ಟಿಯಲ್ಲಿ ಹುಟ್ಟಲ್ಲ ಮುಳುಗಲ್ಲ. ಎಷ್ಟು ವಿರುದ್ಧ ನೋಡ್ರಿ. ಬೆಳಕು ಕತ್ತಲೆಯಷ್ಟು ವ್ಯತ್ಯಾಸ ಇರುತ್ತೆ. ಈಗ ಪರಮಾರ್ಥ ದೃಷ್ಟಿಯಲ್ಲಿರೋ ಆತ್ಮನಿಗೆ ಹುಟ್ಟಿಲ್ಲ, ಬದಲಾವಣೆ ಇಲ್ಲ, ಸಾವಿಲ್ಲ. ಇಲ್ಲಿ ವ್ಯವಹಾರ ದೃಷ್ಟಿಯಲ್ಲಿ ಈ ಜೀವಪ್ಪ ಹುಟ್ಟಿದ್ದಾನೆ, ಬದಲಾವಣೆ ಆಗ್ತಾನೆ, ಒಂದಿನ ಸಾಯ್ತಾನೆ. ಇವನು ಆಗಮಾಪಾಯಿ ದುಃಖಾಲಯ, ಅದು ಸುಖ, ಆನಂದವೇ ಆನಂದ. ಎಷ್ಟು ವ್ಯತ್ಯಾಸ ಇದೆ ನೋಡ್ರಿ. ಅಧ್ಯಾಸ ಭಾಷಾರ್ಥದಲ್ಲಿ ಇದರ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇಲ್ಲಲ್ಲ, ಹೇಗಾಯಿತು ಅಂತ. ಅದರ ಕತೆ ಬೇರೆ ನೋಡೋಣ. ಹಾಗೆಯೇ ಇಲ್ಲಿ ವ್ಯವಹಾರ ದೃಷ್ಟಿ ಪರಮಾರ್ಥ ದೃಷ್ಟಿ, ಇನ್ನು ಒಂದೆರಡು ಎಕ್ಸಾಂಪಲ್ಸ್ ಕೊಡ್ತೀನಿ ನೋಡ್ರಿ, ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ನಿಮಗೆ. ಈಗ ಕಲ್ಲಿದ್ದಲು, ಈಗ ವ್ಯವಹಾರದ ದೃಷ್ಟಿಯಲ್ಲಿ ಅದು ಕಲ್ಲಿದ್ದಲು, ಮತ್ತು ಅದಿನ್ನೇನು ಡೈಮಂಡ್, ಗೊತ್ತಾ ನಿಮಗೆ? ಕಲ್ಲಿದ್ದಲು ಡೈಮಂಡ್. ಆದರೆ ಇದು ವ್ಯವಹಾರ ದೃಷ್ಟಿಯಿಂದ. ಪಾರಮಾರ್ಥ ದೃಷ್ಟಿಯಿಂದ ಕಾರ್ಬನ್ ಡೈಆಕ್ಸೈಡ್ ಅಥವಾ ಕಾರ್ಬನ್ ಮಾನಾಕ್ಸೈಡ್ ಅಷ್ಟೇ, ಮುಗಿದೋಯ್ತು. ನೀವು ಕಲ್ಲಿದ್ದಲು ಅಂದ್ರಿ, ಡೈಮಂಡ್ ಅಂತಂದರೆ ಅದರ ಬೆಲೆ ಎಲ್ಲ ಅಷ್ಟೇ. ವ್ಯವಹಾರ ದೃಷ್ಟಿಯಲ್ಲಿ ಅದು ಇದೆಲ್ಲಿ, ಕಲ್ಲಿದ್ದಲಲ್ಲಿ ಡೈಮಂಡಲ್ಲಿ ವ್ಯತ್ಯಾಸ ನೋಡಿ ಹೇಗೆ. ವ್ಯವಹಾರ ದೃಷ್ಟಿಯಲ್ಲಿ ವ್ಯತ್ಯಾಸ, ಪಾರಮಾರ್ಥ ದೃಷ್ಟಿಯಲ್ಲಿ ಅದರ ಬಂಡವಾಳ. ನೀವು ಡೈಮಂಡ್ ಅಂದರೆ ಕಾರ್ಬನ್, ಕಲ್ಲಿದ್ದಲು ಅಂದರೆ ಕಾರ್ಬನ್, ಮುಗಿದೋಯ್ತು. ಬೆಲೆ ಎಷ್ಟಾದರೂ ಹೆಚ್ಚು ಕಡಿಮೆ ಇರ್ಬೋದು. ಹೀಗೆ ಈ ಥರದ್ದೆಲ್ಲ ಇರುತ್ತೆ. ಅಲ್ಲಿಗೆ ಇಷ್ಟು ನಾವು ತಿಳ್ಕೊಂಡು ಮುಂದಕ್ಕೆ ಹೋಗೋಣ. ಮತ್ತು ಪೃಥ್ವಿ, ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತಾರೆ, ವ್ಯವಹಾರ ದೃಷ್ಟಿ ಪರಮಾರ್ಥ ದೃಷ್ಟಿ. ಈಗ ಪೃಥ್ವಿಯಲ್ಲಿ ಅಂದರೆ ಭೂಮಿ ಮೇಲೆ ನಮ್ಮನೆ ಸೈಟ್ ಎಷ್ಟಪ್ಪ? 40-60. ಈಗ ಈ ಥರ ಜಯನಗರ ಫಸ್ಟ್ ಬ್ಲಾಕ್ನಲ್ಲಿ 40-60, 40-100, ಅದು ಇರೋದೇ 60-100 ಇರಲಿ, 60-100 ಹೀಗೆಲ್ಲ ಸೈಟ್ಗಳಿದೆ. ಈಗ ನಾವು ನಮ್ಮನೆ ಪಕ್ಕದ ಮನೆ ಕಾಂಪೌಂಡ್ ಹಾಕ್ತೀವಿ. ಇವಾಗ ಪಾರ್ಟಿಷನ್ ಆಯಿತು. ಇದೇನಿದು? ವ್ಯವಹಾರ. ಹಾಗೆ ಜಯನಗರ ಫಸ್ಟ್ ಬ್ಲಾಕು ಸೆಕೆಂಡ್ ಬ್ಲಾಕು, ಈ ಪೊಲೀಸ್ ಸ್ಟೇಷನ್ ಅವರು ಅದಕ್ಕೆ ಕನೆಕ್ಷನ್ ಇಲ್ಲ, ಆ ಪೊಲೀಸ್ನವ್ರು ಇಲ್ಲಿಲ್ಲ, ನೀವಿಲ್ಲ, ಇಲ್ಲಿ ಆ ಕಡೆಗೆಲ್ಲ ನಿಮ್ಮದು ಯಾವುದ್ರಿ ಸ್ಥಳ? ಫಸ್ಟ್ ಬ್ಲಾಕಾ? ಹೋಗ್ರಿ ನೀವು ಸೋಮೇಶ್ವರ ನಗರದ ಪೊಲೀಸ್ ಸ್ಟೇಷನ್ಗೆ ಹೋಗ್ರಿ ಅಂತಾರೆ ಅವರು. ಬೇರೆ ಆಯಿತು. ಅದೇ ರೀತಿ ಜಯನಗರ ಬೇರೆ, ಮಲ್ಲೇಶ್ವರಂ ಬೇರೆ, ರಾಜಾಜಿನಗರ ಬೇರೆ. ನೋಡ್ರಿ, ಬರೀ ಬೆಂಗಳೂರಿನಲ್ಲಿ ಇದು ವ್ಯವಹಾರ ದೃಷ್ಟಿ. ಪಾರಮಾರ್ಥ ದೃಷ್ಟಿಯಲ್ಲಿ ಏನು? ಬೆಂಗಳೂರೇ. ಹೇಗಿದೆ? ಈಗ ಬೆಂಗಳೂರಿಂದ ಬೇರೆ ಬೇರೆ ಊರುಗಳು, ತುಮಕೂರು, ದಾವಣಗೆರೆ, ನಾವು ಮಾಡ್ಕೊಂಡಿರೋದೆಲ್ಲ ಬೇರೆ ಬೇರೆ. ಕರ್ನಾಟಕದಲ್ಲಿ ತೊಗೊಂಡ್ರೆ ಒಂದೇ ಸ್ಟೇಟ್ ತೊಗೊಂಡಾಗ ತಮಿಳ್ನಾಡು, ಆಂಧ್ರ ಮತ್ತು ಕರ್ನಾಟಕ, ಹಾಗೆ. ಈಗ ನೀವು ದೇಶ ತೊಗೊಂಡ್ರೆ, ನಾವು ಮಾಡ್ಕೊಂಡಿರೋದು ಅಲ್ಲಿ ದೇಶ ತೊಗೊಂಡ್ರೆ ಇದೆಲ್ಲ ಒಟ್ಟಿಗೆ ಸೇರ್ಕೊಂಡ್ಬಿಡುತ್ತೆ. ಇದು ಪರಮಾರ್ಥ ಒಟ್ಟಿಗೆ. ಈಗ ದೇಶಗಳು ತೊಗೋಬೇಕು ನೀವು. ಪ್ರಪಂಚ ತೊಗೊಂಡ್ರೆ ಯಾವ ದೇಶ ತೊಗೊತೀರಾ? ಪ್ರಶ್ನೆ ಇಲ್ಲ. ಪ್ರಪಂಚ ಪಾರಮಾರ್ಥಿಕ, ಮತ್ತು ಅದರಲ್ಲಿ ದೇಶಗಳು, ಆ ದೇಶಗಳಲ್ಲಿ ಸ್ಟೇಟ್ಸು, ಸ್ಟೇಟ್ಗಳಲ್ಲಿ ಊರುಗಳು, ಊರುಗಳಲ್ಲಿ ಬೀದಿಗಳು, ಬೀದಿಗಳಲ್ಲಿ ನಿಮ್ಮ ಮನೆ ಒಳಗಡೆ ನೀವು ಮಲ್ಕೊಳ್ಳೋ ಒಂದು ರೂಮು. ಇಷ್ಟು ವ್ಯತ್ಯಾಸ ಆಯಿತು. ಇದು ವ್ಯವಹಾರ ದೃಷ್ಟಿ
ಅದು ಪರಮಾರ್ಥ ದೃಷ್ಟಿ, ಮುಗಿದೋಯ್ತು. ಈಗ ನೀವು ಭೂಮಿ ತಗೊಂಡ್ರೆ ಏನು ತಿಳ್ಕೊಳ್ರಿ, ಈಗ ಚಂದ್ರಲೋಕದಲ್ಲಿ ಮನೆ ಮಾಡಬೇಕು ಅಂತಿದ್ದಾರೆ, ಚಂದ್ರಲೋಕ ಬೇರೆ ಭೂಮಿ ಬೇರೆ, ಇದು ವ್ಯವಹಾರ ದೃಷ್ಟಿ. ಸೂರ್ಯನ ದೃಷ್ಟಿ ತಗೊಂಡ್ರೆ, ಯಾಕೆ ಸೂರ್ಯನಿಂದಲೇ ಇವೆಲ್ಲ ಬಂದಿರೋದು, ಅಲ್ಲಿಗೆ ಸೂರ್ಯ ಪರಮಾರ್ಥ ದೃಷ್ಟಿ, ಅದರ ಸುತ್ತಲೂ ಸುತ್ತೋ 9 ಗ್ರಹಗಳು ವ್ಯಾವಹಾರಿಕ ದೃಷ್ಟಿ. ಹಾಗೆ ಮುಂದಕ್ಕೆ ಹಿಂದಕ್ಕೆ ಎಲ್ಲೋಗ್ಬೋದು, ಪ್ರಶ್ನೆ ಕೇಳ್ತಾ ಇದ್ದೀನಿ ನೀವು, ಎಲ್ಲೋಗ್ಬೋದು ಹಾಗೆ ಹಿಂದಕ್ಕೆ? ಇಡೀ ವಿಶ್ವ ಸರ್. ಆಕಾಶ ತಗೊಂಡ್ರೆ ನಿಮ್ಮ ಸೂರ್ಯ 9 ಗ್ರಹಗಳು ಆಕಾಶದಲ್ಲಿ ಚುಕ್ಕೆ. ನಿಮ್ಮ ಸೂರ್ಯ ಎಷ್ಟಿದ್ದಾನೆ, ಚಪಾತಿ ಗಾತ್ರ. 9 ಗ್ರಹಗಳು ಚಪಾತಿಯಿಂದ ಬಂದಿರೋದು. ಇರಲಿ, ಎಷ್ಟು ಬೇಕಾದರೂ ಇಂಥ ಸೂರ್ಯರು ನಕ್ಷತ್ರಗಳನ್ನ ಎಷ್ಟು ಹಿಡ್ಬೋದು, ಅಥವಾ ಸೂರ್ಯನ್ನೇ ಸೇರಿಸಿದ್ರೆ ನಿಮ್ಮ ಕೋಟಿ ಗಟ್ಟಲೆ ಸೂರ್ಯನ ಆಕಾಶದಲ್ಲಿ ಇಟ್ಟರೂ ಜಾಗ ಖಾಲಿ ಇರುತ್ತೆ. ಹೇಗಿದೆ ಈಗ ಈ ಆಕಾಶ ವ್ಯವಹಾರ ದೃಷ್ಟಿ, ಈ ಪರಮಾರ್ಥ ದೃಷ್ಟಿ ಅಂದ್ರೆ ಯಾವುದೇ ಹೇಳಬೇಕು? ನಿಮ್ಮನ್ನು ಕೇಳ್ತಾ ಇದ್ದೀನಿ ಪ್ರಶ್ನೆ, ಯಾವುದೇ ಹೇಳಬೇಕು? ಹೃದಯಾಕಾಶ ಆತ್ಮಸ್ವರೂಪ ಅಲ್ಲ, ಅವಸ್ಥೆ. ಅವಸ್ಥೆ ಆಕಾಶ ಅವಸ್ಥೆ ಒಳಗಡೆ ಇದೆ. ಆಕಾಶ ಎಲ್ಲದಕ್ಕೂ ಅವಕಾಶ ಮಾಡಿಕೊಡುತ್ತೆ, ಅವಸ್ಥೆ ಆಕಾಶಕ್ಕೂ ಅವಕಾಶ ಮಾಡಿಕೊಡುತ್ತೆ. ಅವಸ್ಥೆ ಇಲ್ಲ, ನಿಮ್ಮ ಆಕಾಶ ತೋರಿಸ್ರಿ ಹೇಗಿದೆ. ಎಚ್ಚರದ ಆಕಾಶ ಕನಸಕ್ಕೆ ಬರಲ್ಲ, ಕನಸಿನ ಆಕಾಶ ಎಚ್ಚರಕ್ಕೆ ಬರಲ್ಲ, ಇವೆರಡು ನಿದ್ದೆಯಲ್ಲಿ ಇರೋದೇ ಇಲ್ಲ. ಇದೆಂಥ ಆಕಾಶ? ಅಲ್ಲಿಗೆ ಆಕಾಶ ಸತ್ಯ ಅಲ್ಲ, ಮತ್ತಿನ್ಯಾವ ಸತ್ಯ ಇದೆ ನೋಡ್ರಿ. ಆದ್ದರಿಂದ ಹಾಗಾದರೆ ಅವಸ್ಥೆಗಿಂತ ದೊಡ್ಡದು ಯಾವುದು? ಅವಸ್ಥೆ ಯಾವುದರ ಒಳಗಡೆ ಇದೆ? ಯಾವುದ್ರ ಒಳಗಡೆ ಇದೆ ಅವಸ್ಥೆ ಅಂದರೆ? ಅವಸ್ಥೆ ನಿಮಗೆ ಯಾವುದರಿಂದ ತೋರ್ತಾ ಇದೆ? ಮುಗಿದೋಯ್ತು. ಈಗ ಗಾಢನಿದ್ರೆಯಲ್ಲಿ ಅವಸ್ಥೆ ತೋರಿಸ್ರಿ ಸ್ವಲ್ಪ ನೋಡೋಣ. ಇಲ್ಲ, ಇಲ್ಲಿ ನಿಮ್ಮ ಎಚ್ಚರ ಆಗಲಿ, ಕನಸಾಗಲಿ, ನಿದ್ದೆ ಆಗಲಿ, ಗಾಢನಿದ್ರೆ ಅನುಭವದಲ್ಲಿ ಇದೆಯಾ? ಇಲ್ಲ. ನಾನು ಮಲಗಿದ್ದಾಗ ನಾನೀಗ ನಿದ್ದೆ ಮಾಡ್ತಾ ಇದ್ದೀನಿ, ಡೀಪ್ ಸ್ಲೀಪ್ನಲ್ಲಿದ್ದೀನಿ ಅನಿಸಿದ್ರೆ ನೀನು ನಿದ್ದೆ ಮಾಡ್ತಾ ಇಲ್ಲ, ಎಚ್ಚರದಲ್ಲೇ ಇದ್ದೀಯ. ಅಲ್ಲಿಗೆ ಹೇಗಿದೆ ನೋಡ್ರಿ. ಅಲ್ಲಿಗೆ ನನ್ನ ಸ್ವರೂಪ ಅನ್ನೋದು ಪೂರ್ಣ ಪಾರಮಾರ್ಥಿಕ, ಮಿಕ್ಕಿರೋದೆಲ್ಲ ವ್ಯವಹಾರಿಕ. ಇಷ್ಟು ತಿಳ್ಕೊಂಡ್ರೆ ಈ ಒಂದು ಫೌಂಡೇಶನ್ ಮೇಲೆ ಮುಂದಕ್ಕೆ ಹೋಗೋಣ. ಅಂದರೆ ವ್ಯವಹಾರದಲ್ಲೂ ಕೂಡ ಇವು ಇದೆ ಅಂತ ತೋರಿಸಿದ್ದಾಯಿತು. ವ್ಯವಹಾರದಲ್ಲೇ ಇದ್ಮೇಲೆ ಇನ್ನೆಲ್ಲ ಕಡೆ ನಾವು ಮಾಡ್ಕೋಬೋದು, ಎಲ್ಲ ಫೀಲ್ಡ್ನಲ್ಲೂ ವ್ಯವಹಾರಿಕ ಪಾರಮಾರ್ಥಿಕ ಮಾಡ್ಕೋಬೋದು. ಬಟ್ ನಮ್ಮದು ಪಾರಮಾರ್ಥಿಕದಲ್ಲಿ ತೋರಿಸಿದ್ರೆ ಎಲ್ಲವೂ ಅದರಲ್ಲಿರುತ್ತೆ. ವ್ಯವಹಾರ ಅಂದರೆ ಏನಪ್ಪ? ನಮಗೆಲ್ಲ ಗೊತ್ತು. ಕಾಯ ವಾಚ ಮನಸ, ನಾನು ಇವು ಮೂರನ್ನು ಸೇರಿಸ್ಕೊಂಡೇ ಮಾಡಬೇಕು ಅಲ್ವಾ? ಇದನ್ನು ವ್ಯವಹಾರ ಅಂತಾರೆ. ಮುಗಿದೋಯ್ತು. ವ್ಯವಹಾರದಲ್ಲಿ ಇದಕ್ಕೆ ಕಾಯ ವಾಚ ಮನಸ 3 ಅಂತೀವಿ ನಾವು. ಈ 3 ಸೇರಿಸ್ಕೋಬೇಕಾದ್ರೆ ಇರಲಿ, ಇದರ ಹಿಂದೆಗಡೆ ಒಬ್ಬ ಇರಬೇಕು. ಯಾರಿದ್ದರೆ ವ್ಯವಹಾರ ನಡೆಯುತ್ತೆ? ಪ್ರಶ್ನೆ ಕೇಳ್ತಾ ಇದ್ದೀನಿ. ಜೀವಪ್ಪ ಇರಬೇಕು. ಅವನೇ ಪಿಬೆಟ್ಟು, ರಾಗಿ ಬೀಸೋ ಕಲ್ಗೆ. ಅವನಿದ್ರೆ ಇವೆಲ್ಲ ನಡೆಯುತ್ತೆ ನೋಡ್ರಿ. ಗಾಢನಿದ್ರೆಯಲ್ಲಿ ಇವನ ಅಡ್ರೆಸ್ ಇಲ್ಲ. ಯಾರೋ ಜೀವಪ್ಪನ ಅಡ್ರೆಸ್ ಇಲ್ಲ, ಜೀವಪ್ಪನ ಅಡ್ರೆಸ್ ಇಲ್ಲ, ಏನೇನೂ ಇಲ್ಲ. ನಾವು ಅವಸ್ಥೆ ಒಳಗಡೆ ಅರ್ಧ ಡಜನ್ ಏನಿದೆಯೋ ಅದು ಹುಡ್ಕಾಡಿದ್ರೆ ಸಿಗೋಲ್ಲ. ನೀವು ಲೈಟೆಲ್ಲ ಬಿಸಿಲು ಮಟ್ ಮಧ್ಯಾಹ್ನದಲ್ಲಿ ಹುಡ್ಕಿದ್ರೂ ಸಿಗೋಲ್ಲ. ಯಾಕೆ? ಅಲ್ಲಿಲ್ಲ, ಅಲ್ಲಲ್ಲ, ಎಲ್ಲೂ ಇಲ್ಲ. ಹೇಳಬೇಕು, ನಿಮ್ಮ ಎಚ್ಚರದಲ್ಲೂ ಇಲ್ಲ, ಕನಸಿನಲ್ಲೂ ಇಲ್ಲ. ನಾವು ಭ್ರಾಂತಿ ಮಾಡ್ಕೊಂಡಿದ್ದೀವಿ. ಇರಲಿ, ಆದ್ದರಿಂದ ಅಲ್ಲಿಲ್ಲ, ಗಾಢನಿದ್ರೆಯಲ್ಲಿ ಇಲ್ಲ. ಮತ್ತೇನಿದೆ?
ಅದು ಇಲ್ಲ ಅಂತ ಯಾವುದರಿಂದ ಗೊತ್ತಾಯ್ತೋ ಅದಿದೆ. ಅದನ್ನೇ ನೀನಪ್ಪ ಅಂತ ಅನ್ನೋದು ಮುಗಿದು ಹೋಯ್ತು. ಯಾರೇ ಮಲಗಿರ್ಲಿ ಎದ್ದರೆ ನಾನಿರಲ್ಲ ಅಂತ ಯಾರಾದರೂ ಹೇಳ್ತಾರೆ, ನಾನಿದ್ದೆ, ನಿದ್ದೆ, ನಾನು ಇದ್ದೆ. ಎಷ್ಟು ಚೆನ್ನಾಗಿದೆ ನೋಡಿ. ನಾನಿದ್ದೆ, ಇದ್ದೇ ಇರ್ತೀನಿ. ಮಲಗಿದವರೆಲ್ಲ ಇಲ್ಲ ಅನ್ನೋಂಗಿದ್ದಿದ್ರೆ ನನಗೆ ರತ್ನ ಕಂಬಳಿ ಕೊಡಿ, ಎರಡು ದಿಮ್ ಕೊಡಿ, ಪರ್ದ ಕಟ್ಟಿ, AC ಆನ್ ಮಾಡಿ ಯಾರಾದರೂ ಹೇಳ್ತಾ ಇದ್ದೀರಾ? ಇಲ್ಲ, ನಾನು ಇರ್ತೀನಿ, ನಿದ್ದೆಗೆ ಹೋದರೆ ನಮ್ಮ ನಿಜವಾದ ಸ್ವರೂಪದಲ್ಲಿ ಇರ್ತೀವಿ. ಇನ್ನೊಂದು ಅಲ್ವಾ, ಎಚ್ಚರಕ್ಕೆ ಬಂದೆ, ನಾನು ಅಲ್ಲದ್ದು ಕಾಲು ಬೆರಕೆ ಆಯಿತು, ಅಷ್ಟೇ, ಮುಗಿದೋಯ್ತು. ಇದನ್ನು ವ್ಯವಹಾರ ಅಂತಾರಪ್ಪ, ಮುಗಿದೋಯ್ತು. ಗಾಢ ನಿದ್ರೆಯಲ್ಲಿ ಇಲ್ಲ, ಯಾರೋ ಜೀವಪ್ಪ ಇಲ್ಲ, ಡೂಪ್ಲಿಕೇಟ ಇಲ್ಲ, ಗಾಢ ನಿದ್ರೆಯಲ್ಲಿ ಇಲ್ಲ. ಎದ್ದಿದ ತಕ್ಷಣ ಆ ನಿಜವಾದ ನಾನು, ಒರಿಜಿನಲ್ ಈ ಎಚ್ಚರಿಕೆ ಕಣ್ಣು ಬಿಟ್ಟಿದ ತಕ್ಷಣ ಈ ಡೂಪ್ಲಿಕೇಟ್ ಕಲಬೆರಕೆ ಆಯಿತು. ಕಲಬೆರಕೆ ಆಯಿತು, ಎರಡು ಬಂತು, ವ್ಯವಹಾರ. ಯಾವಾಗ ಈ ನಾನು ಬಂದನೋ, ಭೋಕ್ತೃತ್ವ, ಜ್ಞಾತೃತ್ವ ಮೂರು ಸೇರಿ ಪ್ರಮಾತೃತ್ವ. ಇವನು ಬಂದಿದ ತಕ್ಷಣ ಇವನಿಗಿಂತ ಮುಂದೆ ಇರೋವು ಚಿತ್ತ, ಬುದ್ಧಿ, ಮನಸ್ಸು, ಇಂದ್ರಿಯಗಳು, ಕರ್ಮೇಂದ್ರಿಯಗಳು, ಶರೀರ. ಇಲ್ಲಿಂದ ಹೊರಗಡೆ ಇರೋ ಇವನಿಗಿಂತ ನನ್ನದು ವಿಷಯಗಳು, ಆಬ್ಜೆಕ್ಟ್ಸ್, ಅವುಗಳು ಇದೆ, ಐದೇ ಇರೋದು, ಶಬ್ದ, ಸ್ಪರ್ಶ, ರೂಪ, ರಸಗಂಧ. ಅವುಗಳು ಇದೆ ಅಂತ ತಿಳ್ಕೊಳ್ಳೋದಕ್ಕೆ ಈ ಜೀವಪ್ಪ ಪಿವೆಟ್ ಇವನು ಪ್ರಮಾಣಗಳನ್ನ ಉಪಯೋಗಿಸ್ಕೊಂಡು ಹೊರಗಡೆ ಇರೋ ವಸ್ತುಗಳು ಪ್ರಮೇಯ, ಅದನ್ನು ಜ್ಞಾನ ಮಾಡ್ಕೊತಾನೆ. ಅದಕ್ಕೋಸ್ಕರ ಕ್ರಿಯೆ, ಕಾಯ, ವಾಚ, ಮನಸ ಅನ್ನೋದು ಇದು ನಮಗೆ ಸ್ಪಷ್ಟವಾಗಿ ಗೊತ್ತಿದೆ. ಇಲ್ಲಿ ಆ್ಯಕ್ಚುಲಿ ಈ ಒಂದು ವ್ಯವಹಾರವನ್ನು ಇಲ್ಲಿ ವೇದಾಂತದ ಪ್ರಕಾರ ಶಾಸ್ತ್ರೀಯ ಕರ್ಮಗಳನ್ನು ಮಾಡೋದಕ್ಕೆ ಉಪಯೋಗಿಸ್ಬೇಕು ಅಂತ ಹೇಳ್ತಾರೆ. ಬಟ್ ನಾವು ಬೇರೆ ಬೇರೆಗೂ ಉಪಯೋಗಿಸ್ಕೊತೀವಿ, ಕೆಟ್ಟದಕ್ಕೂ ಒಳ್ಳೆದಕ್ಕೂ. ವೀರಪ್ಪ ಅಂತಾರೆ ಎಲ್ಲ, ಅಥವಾ ಇನ್ನು ಅಷ್ಟಿಲ್ಲದೆ ಇದ್ದರೂ ಸುಳ್ಳು ಹೇಳೋದು, ಮೋಸ, ವಂಚನೆ ಇದಕ್ಕೆಲ್ಲ ಉಪಯೋಗಿಸ್ಕೊಂಡ್ಬಿಡ್ತೀವಿ ನಾವು. ಅದು ನಾವೇ ಅನುಭವಿಸ್ಬೇಕು. ಅದಕ್ಕೆ ಶಾಸ್ತ್ರದಲ್ಲಿ ಇಂಥದ್ದು ಮಾಡಬೇಕು, ಇಂಥದ್ದು ಮಾಡಬಾರ್ದು ಅಂತ ಹೇಳಿರುತ್ತೆ ಕರ್ಮಕಾಂಡದಲ್ಲಿ. ಅದಕ್ಕೋಸ್ಕರ ನಮ್ಗೆ ಹೇಳೋದು, ನೋಡಪ್ಪ ಇಂಥದ್ದು ಮಾಡಿದ್ರೆ ನಿನಗೆ ಒಳ್ಳೆಯದು, ಇಂಥದ್ದು ಮಾಡದೇ ಇದ್ದರೆ ನಿನಗೆ ಒಳ್ಳೆಯದು, ಈ ಕೆಟ್ಟ ಕೆಲಸಗಳು ಮಾಡಿದ್ರೆ ನಿನಗೆ ಕೆಟ್ಟದ್ದು. ಅದಕ್ಕೆ ಇಲ್ಲಿ ಮಾಡು ಅಂತ ಅನ್ನೋದನ್ನು ಮಾಡಬೇಕು. ದಾನ, ಧರ್ಮ, ಜಪ, ತಪ, ಹಾಗೆ ಅವೆಲ್ಲ ನಮಗೆ ಗೊತ್ತಿದೆ. ಇಲ್ಲಿ ಈ ಫಸ್ಟು ನನ್ನ ಮನಸ್ಸಿನಲ್ಲಿ ಯೋಚನೆ, ಅದಕ್ಕೆ ತಕ್ಕಂತೆ ಮಾತಾಡ್ತೀನಿ, ಅದಕ್ಕೆ ತಕ್ಕಂತೆ ಕ್ರಿಯೆ ಮಾಡ್ತೀನಿ, ಕೆಲಸ ಮಾಡ್ತೀನಿ. ಈ ಮೂರು ಒಂದೇ ಸರಳ ರೇಖೆಯಲ್ಲಿ ಇದ್ದರೆ ಅದನ್ನು ರುಜುತ್ವ ಅಂತಾರೆ, ರುಜುಭಾವನೆ ಅಂತಾರೆ. ಹಾಗಂದರೆ ನಾನು ಏನು ಯೋಚನೆ ಮಾಡ್ತೀನೋ ಅದನ್ನೇ ಮಾತಾಡಬೇಕು, ಏನು ಮಾತಾಡ್ತೀನೋ ಅದನ್ನೇ ಕ್ರಿಯೆ ರೂಪದಲ್ಲಿ ತರಬೇಕು. ಇದು ಎಲ್ಲರಲ್ಲೂ ಇರೋಲ್ಲ, ಇದು ಒಳ್ಳೆಯ ಗುಣ. ಈ ಗುಣ ನಾವು ಸಂಪಾದನೆ ಮಾಡಬೇಕು. ಪೊಲಿಟಿಕಲ್ ಲೀಡರ್ಸ್ ನೋಡಿದ್ದೀರಾ? ಅದು ನಾನು ಮಾಡ್ದಂಗೆ ಅನಿಸುತ್ತಪ್ಪ, ಈ ಪಾಠ ಒಂದು ಸ್ವಲ್ಪ ಗೊತ್ತಿಲ್ಲ, ಮಾಡಿದ್ದೇನೆ ಇಲ್ವೋ ಏನಾದರೂ ಇರಲಿ. ಜ್ಞಾಪಕ ಬಂತ ಯಾರಿಗಾದ್ರೂ ಇದು ನಾನು ಮಾಡಿದ್ದೆ ಅಂತ? ಇರಲಿ, ಇಲ್ಲಿ ಮಾಡಿಲ್ಲ ಸರ್, ಭಗವದ್ಗೀತೆನಲ್ಲಿ ಆಗಿದೆಯಲ್ಲ ಸರ್. ಏನೋ ಇರಲಿ ಬಿಡಿ. ಈಗ ಇಲ್ಲಿ ಪೊಲಿಟಿಕಲ್ ಲೀಡರ್ಸು ಏನು ಮಾಡ್ತಾರೆ, ಯೋಚನೆ ಮಾಡೋದು ಎಲ್ಲ ಕೆಟ್ಟದ್ದು, ಮಾತಾಡೋದು ಬೆಣ್ಣೆಲ್ಲಿ ಕೂದಲು ತೆಗ್ದಂಗೆ ಮಾತಾಡ್ತಾರೆ. ಅಬ್ಬಾ, ಅದೇನು ಯಾರು ಪೊಲಿಟಿಕಲ್ ಲೀಡರ್ಸ್ ಬೇಕಾದ್ರೆ ಫಸ್ಟ್ ಎತ್ಕೊಂತಾನೆ ಅವರು ಭಾಷಣ ಮಾಡೋದು ಹೇಳ್ಕೊಡ್ತಾರೆ. ಅದಾದ ಮೇಲೆ ಅವನು ಮಾಡೋ ಕೆಲಸ ಕಂತ್ರಿ ಕೆಲಸ, ಅವನು ಕೊಲ್ಲೋದು, ಇವನು ಕೊಲ್ಲೋದು, ಲಂಚ, ಕಳ್ತನ, ಬೇರೆ ದೇಶಗಳಲ್ಲಿ ಹಣ ಇಡೋದು. ಎಲ್ಲರೂ ಹಂಗೆ ಮಾಡಲ್ಲ. ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ, ನಮ್ಮ ಪ್ರಧಾನಮಂತ್ರಿ ಮೋದಿಗಳು, ಮತ್ತು ಇನ್ಯಾರೋ ಒಬ್ಬರು ಸನ್ಯಾಸಿಗಳಿದ್ದಾರಲ್ಲ, ಅವರೆಲ್ಲ ಮಾಡೋದಿಲ್ಲ ಪಾಪ, ಅವರೆಲ್ಲ ಒಳ್ಳೆಯವರು. ಆಕೆ ಸ್ವಲ್ಪ ಆದರೂ ದೇವರು, ದಿಂಡ್ರು, ಭಕ್ತಿ, ಭಯ ಇದೆ. ಇಲ್ಲಿ ಒಟ್ಟಿನಲ್ಲಿ ತುಂಬ ಜನ ಹೀಗೆ
ಅದೆಲ್ಲ ಅನಾಚಾರ, ಮನೆ ಮುದ್ದೆ ಬೃಂದಾವನ ಅಂತ ಒಂದು ಗಾದೆ ಇದೆಯಲ್ಲ, ಹಾಗೆ ಇರಲಿ. ಅದಕ್ಕೋಸ್ಕರ ಒಬ್ಬ ಸುಭಾಷಿತಗಾರ ಈಗ ಹೇಳ್ತಾನೆ, ಯಾವುದನ್ನು ಮಾಡ್ತಾನೋ ಅದನ್ನೇ ಮಾತಾಡಬೇಕು, ಅದನ್ನು ಮಾತಾಡಿದ ಒಂದು ಕ್ರಿಯೆಟ್ ತಂದರೆ ಈ ಮೂರು ಒಂದೇ ಆಗಿರುತ್ತೆ. ಮನಸ್ಸೈ ಏಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನಃ ಮನುಷ್ಯನ್ಯ ದ್ವಚಸ್ಯ ಅನ್ಯತ್ ಕರ್ಮಣ್ಯ ಅನ್ಯ ದುರಾತ್ಮನಃ. ಇದು ಸುಭಾಷಿತ. ಯೋಚನೆ ಮಾತು ಕ್ರಿಯೆ ಒಂದೇ ಸರಳ ರೇಖೆಯಲ್ಲಿರಬೇಕು ಅಂತ ಹೇಳ್ತಾರೆ. ಸೊ ಇಷ್ಟಾದ ಮೇಲೆ ಈಗ ವ್ಯವಹಾರ ಅನ್ನೋದಕ್ಕೆ ಏನು ಅಂತ ಹೇಳ್ತಾ ಇದ್ದಾರೆ. ಇವಾಗ ನಾವು ಮಾತಾಡ್ತಾ ಇರೋದು ವ್ಯವಹಾರ. ವ್ಯವಹಾರ ಅಂದರೆ ಈ ಮೂರು ನಡಿಬೇಕು, ನಡಿಬೇಕು. ಪ್ರಾಣಿಗಾಗಲಿ ದೇವತೆಗಾಗಲಿ ಯಾರಿಗೆ ಬೇಕಾದರೂ ಆಗಲಿ. ಇನ್ನು ಸಕಲ ಶಾಸ್ತ್ರಗಳು ಇದರಲ್ಲೇ ಸೇರಿಕೊಳ್ತೀವಿ. ಅಂದರೆ ಇದನ್ನು ವ್ಯವಹಾರ ಅಂತ ಕರೆದ್ಬಿಡ್ತಾರೆ. ಯಾವುದು ನಿಮ್ದು ಯಾವುದೇ ವಿಜ್ಞಾನ ಆಗಲಿ, ಭೌತಿಕ ವಿಜ್ಞಾನ, ಮನೋವಿಜ್ಞಾನ ಮತ್ತು ಎಲ್ಲ ಧರ್ಮಗಳಿಗೆ ಸಂಬಂಧಪಟ್ಟಿರೋದು ಅದು ಲೌಕಿಕ ವ್ಯವಹಾರವೆಲ್ಲ ವ್ಯಾವಹಾರಿಕ ದೃಷ್ಟಿ. ಇನ್ನು ವೈದಿಕ, ನಾವು ಸತ್ತ ಮೇಲೆ ದಾನ ಧರ್ಮ ಜಪ ತಪ, ಸತ್ತ ಮೇಲೆ ಮೋಕ್ಷ, ಸ್ವರ್ಗಕ್ಕೆ ಹೋಗ್ತೀವಿ, ನರಕಕ್ಕೆ ಹೋಗ್ತೀವಿ, ಪಾಪ ಪುಣ್ಯ, ಕರ್ಮ ಥಿಯರಿ, ಪುನರ್ಜನ್ಮ, ಲೋಕಗಳು ಎಲ್ಲ ಕೂಡ ವ್ಯವಹಾರವೇ. ಸಾಧನೆಗಳು ಎಲ್ಲ ಧರ್ಮಗಳು ವ್ಯವಹಾರ ದೃಷ್ಟಿಯೇ. ಇನ್ನು ಸಾಧನೆಗಳು ಅಂದರೆ ಈ ಸಮಾಧಿ, ಈ ಚಕ್ರ, ಅವು ಇವು, ಈವನ್ ನಿಮ್ಮ ವೇದಾಂತದಲ್ಲಿ ಹೇಳೋ ಮೋಕ್ಷವೂ ಕೂಡ ವ್ಯವಹಾರದಲ್ಲೇ ಇದೆ. ಮತ್ತೇನು ಇಷ್ಟೆಲ್ಲ ಯಾಕೆ ಹೇಳ್ತೀರ? ಸುಮ್ಮನೆ ನಮ್ಮ ತಲೆ ತಿಂತೀರ. ಬ್ರಹ್ಮ ಸತ್ಯ ಅದೊಂದೇ ಪರಮಾರ್ಥ, ಮಿಕ್ಕಿರೋದೆಲ್ಲ ವ್ಯವಹಾರ ಸ್ವಾಮಿ, ಬಿಟ್ಬಿಡಿ ಸ್ವಾಮಿ ಅಷ್ಟೇ. ಹೇಗಿದೆ? ಸಿಂಪ್ಲಿಫೈ. ನೀವೇನು ಹೇಳಿದ್ರು ಅಷ್ಟೇ. ಇಷ್ಟೆಲ್ಲ ಯಾತಕ್ಕೆ? ನಾರದರಿಗೆ 64 ವಿದ್ಯೆ ಗೊತ್ತಿತ್ತು. 64 ಸಂಗೀತ, ಸರ್ಪವಿದ್ಯೆ, ಆ ವೇದಗಳನ್ನ ಕಲಿಬೇಕಾದ್ರೆ ವೇದಾಂಗಗಳು, 4 ವೇದಗಳು ಎಲ್ಲ ಗೊತ್ತಿತ್ತು ಅವ್ರಿಗೆ. ಅವ್ರು ಗೊತ್ತಿಲ್ಲದೆ ಇರೋದು ಏನೂ ಇಲ್ಲ. ಆವಾಗ ಹೋಗಿದ್ದೆ ಸನತ್ ಕುಮಾರ್ ಹತ್ರ. ನಾನು ಕೇಳಿದ್ದೀನಿ, ಆನಂದ ಇಲ್ಲ ನನಗೆ. ಅದಕ್ಕೆ ಯಾವುದು ತಿಳ್ಕೋಬೇಕು ಅದೊಂದು ಬಿಟ್ಟು ಮಿಕ್ಕಿರೋದೆಲ್ಲ ತಿಳ್ಕೊಂಡಿದ್ದೀಯಾ ಅಂತ. ಇದು ವ್ಯವಹಾರಿಕ ಎಲ್ಲ ವ್ಯವಹಾರಕ್ಕೆ ಸಂಬಂಧಪಟ್ಟರು. ಪಾರಮಾರ್ಥಿಕ ತಿಳ್ಕೊಂಡಿಲ್ಲ ನೀನು. ಯಾವುದು ಒಂದನ್ನು ತಿಳಿದ್ರೆ ಎಲ್ಲವನ್ನು ತಿಳಿದಂಗಾಗುತ್ತೋ ಅದನ್ನು ತಿಳಿದಿಲ್ಲ. ನನಗೆ ಅದು ತಿಳಿಸ್ಕೊಡಿ, ಆನಂದ ಸಿಗುತ್ತೆ ಅಂತ ಕೇಳಿದ್ದೀನಿ ಅಂತ ಬರ್ತಾನೆ. ಹಾಗೆ ಅಲ್ಲಿ ಏನಾಯಿತು, ನಾರದ್ರು ಗೊತ್ತಿರೋ 64 ವಿದ್ಯೆ ಅಂದಮೇಲೆ ಈ ಜುಜ್ಬಿ ವಿದ್ಯೆಗಳ ಲೆಕ್ಕ ಏನಿಲ್ಲ. ಸೊ ಅಲ್ಲಿಗೆ ಲೌಕಿಕ ಅಂದರೆ ರೋಟಿ ಕಪಡ ಮಕಾನ್ ಎಲ್ಲ ಸೇರ್ಕೊಂಡ್ಬಿಡುತ್ತೆ. ಅಲ್ಲಿ ವೀರಪ್ಪನೂ ಇದರಲ್ಲೇ ಸೇರ್ಕೊಂಡ್ಬಿಡ್ತಾನೆ, ರಾಮಕೃಷ್ಣ ಪರಮಹಂಸರು ಇದರಲ್ಲೇ ಸೇರ್ಕೊಂಡ್ಬಿಡ್ತಾರೆ. ಲೌಕಿಕ, ವೈದಿಕ, ಸ್ವರ್ಗ ನರಕ 14 ಲೋಕಗಳು ವೈದಿಕ. ಇನ್ನು ಪಾರಮಾರ್ಥಿಕ ಸ್ವಾಮಿ ಅದಲ್ಲಿ ಸೇರ್ಕೋಬೇಕು? ಪ್ರಶ್ನೆ ಕೇಳ್ತಾ ಇದ್ದೀನಿ. ಪಾರಮಾರ್ಥಿಕಲ್ಲಿ ಸೇರ್ಕೋಬೇಕು. ಪಾರಮಾರ್ಥಿಕ ಅಂತಂದರೆ ಈ ಗುರು ಶಿಷ್ಯ ಮೋಕ್ಷ ಸಾಧನೆ ಇವೆಲ್ಲ ಎಲ್ಲಿ ಸೇರ್ಕೋಬೇಕು? ಪ್ರಶ್ನೆ ಕೇಳ್ತಾ ಇದ್ದೀನಿ. ಎಲ್ಲ ವ್ಯಾವಹಾರಿಕನೇ ಸರ್, ಎಲ್ಲ ವ್ಯವಹಾರ ದೃಷ್ಟಿ. ಏನು ಶ್ರೀಧರ್ ಅವರೇ, ನೀವೇನೋ ಹೇಳ್ತಾ ಇದ್ದೀರಾ? ಅದೇ ಸರ್, ವ್ಯವಹಾರಿಕ. ಯಾಕೆ ನೀವು ಮೋಕ್ಷ ಬೇಕು ಅಂತಂದ್ರು ಕಾಯ ವಾಚ ಮನಸ್ಸು ಉಪಯೋಗಿಸ್ಲೇಬೇಕು. ಅದಕ್ಕೆ ಹೇಳಿದ್ದು. ನೀವು ಶ್ರವಣ ಮಾಡಬೇಕಾದ್ರೂ ಫಸ್ಟ್ ಎತ್ಕೊಂತಾನೆ ಇದು ಉಪಯೋಗಿಸ್ಬೇಕು. ನೀವು ಶ್ರವಣ ಮನನ ಧ್ಯಾನ ಹೇಗೆ ನಾವು ವಸ್ತುತಂತ್ರ ಸಾಧನ ತಿಳ್ಕೊಂಡ್ಬಿಡ್ರೆ, ಮಿಕ್ಕಿರೋದೆಲ್ಲ ಗುಜರಿಗೆ ಹಾಕ್ಬಿಡ್ರೆ, ಕರ್ತೃತಂತ್ರ ಅಂತ ಹೆಂಗೆ ಹೇಳಿದವೋ ಇಲ್ಲೂ ಕೂಡ ಪಾರಮಾರ್ಥಿಕ ದೃಷ್ಟಿ ಬಿಟ್ಟರೆ ಮಿಕ್ಕಿರೋದೆಲ್ಲ ವ್ಯವಹಾರಿಕ ದೃಷ್ಟಿ. ವೆಸ್ಟ್ ಬಾಸ್ಕೆಟ್ ಅಂತ ಹೇಳಿದ್ರಲ್ಲ ಹಾಗೆ. ಈಗ ಶ್ರವಣ ಮಾಡಬೇಕಾದ್ರೆ ಗುರು ಬೇಕು, ಶಿಷ್ಯ ಬೇಕು, ನೀವು ಮನಸ್ಸು ಉಪಯೋಗಿಸ್ಬೇಕು, ಬಾಯಿ ಉಪಯೋಗಿಸ್ಬೇಕು ಪ್ರಶ್ನೆ ಕೇಳೋಕ್ಕೆ, ಈ ಶರೀರದಿಂದ ನೀವು ಹೋಗಬೇಕು. ಆಯ್ತಲ್ಲ ಕ್ರಿಯೆ, ವ್ಯವಹಾರ ದೃಷ್ಟಿ. ಅದಕ್ಕೆ ಹೇಳಿದ್ದು ನಿನ್ನೆ ಸೂಕ್ಷ್ಮವಾಗಿ ಎಲ್ಲಿವರೆಗೂ ವ್ಯವಹಾರ ದೃಷ್ಟಿ, ಎಲ್ಲಿಂದ ಮತ್ತೆ
ವಸ್ತುತಂತ್ರ ಕರ್ತೃತಂತ್ರ ಅಂತ ನಿಮಗೆ ಹೇಳಿದ್ದು. ಹಾಗೆ ತತ್ವದಲ್ಲಿ ನಿಲ್ಲೋವರೆಗೂ ಕರ್ತೃತಂತ್ರವೇ ಅಥವಾ ವ್ಯವಹಾರ ದೃಷ್ಟಿಯೇ. ಒಂದು ಸಾರಿ ಮನಸ್ಸು ಬಿಟ್ಟು ಆತ್ಮನಲ್ಲಿ ಉಳಿದು ವಾಪಸ್ ಬಂದ್ರೆ ಪರಮಾತ್ಮ ಅಷ್ಟೇ ಅನ್ನೋದು ನಮಗೆ ಗೊತ್ತಾಯ್ತು ಇವಾಗ. ಓಕೆ, ಸೊ ಈಗ ನಿಮಗೊಂದು ಪಿಕ್ಚರ್ ಬಂದಂಗೆ ಆಯ್ತಲ್ಲ. ಆದ್ದರಿಂದ ಇವೆಲ್ಲ ಸೇರ್ಕೊಂಡ್ಬಿಡುತ್ತೆ. ಎಲ್ಲ ವಿಧಿ ಕರ್ಮಗಳು, ಉಪಾಸನೆಗಳು, ಧ್ಯಾನಾದಿಗಳು, ಎಲ್ಲ ದಾನ ಧರ್ಮ ಜಪ ತಪ ವ್ರತ ನಿಯಮ ಉಪವಾಸ ಗಂಗಾ ಸ್ನಾನ ಯಾತ್ರೆ ಪೂಜೆ ಪುನಸ್ಕಾರಗಳು ಎಲ್ಲ ವ್ಯವಹಾರ ದೃಷ್ಟಿ. ಗುರು ಶಿಷ್ಯ ಮೋಕ್ಷ ವ್ಯವಹಾರವೂ ಕೂಡ ಅಂತ ಹೇಳ್ಬಿಡ್ತಾರೆ. ಸೊ ಮತ್ತೆ ನೆಕ್ಸ್ಟ್ ಪೇಜ್ನಲ್ಲಿ 97 ಎರಡು ಬಗೆಯ ವ್ಯವಹಾರ ಅಂತಾರೆ. ಏನು ಹೇಳಿದ್ರು ಅದನ್ನೇ ಇನ್ನೊಂದು ಸ್ವಲ್ಪ ಡೀಟೇಲಾಗಿ ಕೊಡ್ತಾ ಇದ್ದಾರೆ ಅಷ್ಟೇ. ಡೀಟೇಲ್ ಏನಿಲ್ಲ, ಇನ್ನೊಂದು ಸರಿ ಟಚ್ ಮಾಡ್ತಾ ಇದ್ದಾರೆ. ಲೌಕಿಕ, ವೈದಿಕ, ಪಾರಮಾರ್ಥಿಕ. ಲೌಕಿಕ ವ್ಯವಹಾರದಲ್ಲಿ ಶ್ರುತಿ ಸ್ಮೃತಿ ಪುರಾಣ ಎಲ್ಲ ಧರ್ಮ ಗ್ರಂಥಗಳು, ಬೈಬಲ್ ಕುರಾನ್ ಎಲ್ಲ ಅದಕ್ಕೆ ಸೇರ್ಕೊಂಡ್ಬಿಡುತ್ತೆ. ಅದಾದಮೇಲೆ ಕರ್ಮ ಉಪಾಸನೆಗಳು ಎಲ್ಲ ಅವೆಲ್ಲ ಅಂದರೆ ಕರ್ಮಕಾಂಡ ಉಪಾಸನ ಕಾಂಡ ಇವೆಲ್ಲ ವೈದಿಕಕ್ಕೆ. ಇನ್ನು ಪಾರಮಾರ್ಥಿಕಕ್ಕೆ ಗುರು ಶಿಷ್ಯ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ವೈದಿಕ ವ್ಯವಹಾರ ಇವೆಲ್ಲವೂ ಕೂಡ ವ್ಯವಹಾರ ದೃಷ್ಟಿಯಲ್ಲೇ ಸೇರ್ಕೊಂಡ್ಬಿಡುತ್ತೆ ಆ ಥರ. ಸೊ ಈ ವ್ಯವಹಾರ ದೃಷ್ಟಿಯಲ್ಲಿ ಈ ನಾವು ಒಂದು ನದಿ ದಾಟಬೇಕಾದ್ರೆ ದೋಣಿ ಉಪಯೋಗಿಸ್ತೀವಿ. ಆ ದೋಣಿ ಏನು ಮಾಡುತ್ತೆ, ನಮ್ಮನ್ನು ಆ ದಡದವರೆಗೂ ಹೋಗುತ್ತೆ. ಹಾಗೆ ನನ್ನ ಮನೆವರೆಗೂ ಬಂದುಬಿಡು, ನನ್ನ ಮನೆ ಒಳಗಡೆ ಬಂದುಬಿಡು ಅಂತಂದರೆ ಬರುತ್ತೇನೋ? ಬರೋದಿಲ್ಲ ಅಷ್ಟೇ ಅಲ್ವಾ. ಇವಾಗ ಹೋಗಿ ನಿಮ್ಮ ಕಾರು ರಸ್ತೆಗೆ ಬಂದರೆ ಹಾಗೆ ನನ್ನ ಮನೆ ಒಳಗಡೆ ಬಂದುಬಿಡು ಅಡುಗೆ ಮನೆವರೆಗೂ ಅಂತಂದರೆ ಬರುತ್ತೇನೋ? ಗ್ಯಾರೇಜ್ವರೆಗೂ ಬರ್ಬೋದು. ಹಾಗೆ ನಮ್ಮನ್ನು ಈ ಸಾಧನೆಗಳು ಆ ತತ್ವದಲ್ಲಿ ಮುಟ್ಟಿದ ಮೇಲೆ ಅದಕ್ಕೆ ಬರೋಕ್ಕೆ ಅಲ್ಲಿಗೆ ನಿಂತ್ಕೋಗುತ್ತೆ. ಹಾಗೆ ಈ ನೌಕೆ ನೀರಿನಲ್ಲಿದ್ದರೂ ತಾನು ನೀರಿನಲ್ಲಿ ಮುಳುಗದೆ ನಮ್ಮನ್ನು ಆಚೆ ದಡಕ್ಕೆ ಮುಟ್ಟಿಸೋ ಹಾಗೆ ಈ ಸಾಧನೆಗಳೆಲ್ಲ ನಮ್ಮನ್ನು ಆ ತತ್ವದಲ್ಲಿ ಸೇರಿಸಿ ಮತ್ತೆ ಅವು ಇಲ್ದಂಗೆ ಆಗ್ಬಿಡುತ್ತೆ. ವೇದ ಅವೇದ ಆಗ್ಬಿಡುತ್ತೆ, ಅವಸ್ಥೆಗಳು ಅವಸ್ಥೆಗಳಾಗ್ಬಿಡುತ್ತೆ. ಈ ಶರೀರ ಕಾಯವಾಚ ಮನಸ್ಸ ಅಂತ ಹೇಳೋದು ಅದು ಅಶರೀರವಾಗ್ಬಿಡುತ್ತೆ. ಆವಾಗ ನೀವು ಮನಸ್ಸು ಅಂತ ಹೇಳಿದ್ದಲ್ಲ, ಅಮನಸ್ಸಾಗ್ಬಿಡುತ್ತೆ. ವೇದಗಳೇ ಅವೇದ, ಗುರು ಆ ಗುರು, ಅಲ್ಲಿ ಗುರು ಶಿಷ್ಯ ಸಂಬಂಧ ಎಂಥದ್ದು ಇಲ್ಲೆಲ್ಲ ಕರ್ಗೋಗ್ಬಿಡುತ್ತಲ್ಲಿ ಅಂತ ಹೇಳೋದು. ಸೊ ವ್ಯವಹಾರ ದೃಷ್ಟಿ ಮೌಲಿಕಪ್ಪ. ಈಗ ಪರಮಾರ್ಥ ದೃಷ್ಟಿ ಅಂದರೆ ಏನು? ವೆರಿ ಈಸಿ. ಈ ಎಲ್ಲ ವೇಸ್ಟ್ ಬ್ಯಾಸ್ಕೆಟ್ ಹಾಕಿದ ಮೇಲೆ ಮಿಕ್ಕಿರೋದು ಏನಿದೆಯೋ ಅದು ಪರಮಾರ್ಥ ದೃಷ್ಟಿ. ಪರ ನಮಗೆ ಗೊತ್ತಿದೆ, ಅತಿ ಹೆಚ್ಚಿನದು. ಮಿಕ್ಕಿರೋದೆಲ್ಲ ಅಪರಮಾರ್ಥಿ. ನೆನೆ ಕೂಡ ಹೇಳಿದ್ರಲ್ಲ, ಪರ ಪರಾದೃಷ್ಟಿ ಅಪರಾದೃಷ್ಟಿ ಅಂತ. ಪರ ಅಂದರೆ ಹೆಚ್ಚಿನದು, ಅಪರ ಅಂದರೆ ಕೀಳ್ಮಟ್ಟದ್ದು ಕಡಿಮೆ ಮಟ್ಟದ್ದು, ಅದಕ್ಕೆ ತಕ್ಕಂತೆ ಸಾಧನೆಗಳು ಎಲ್ಲ. ಇನ್ನು ಪರಮಾರ್ಥ ದೃಷ್ಟಿ ಹಾಗಂದರೆ ಏನು? ಸೂತ್ರ ಭಾಷೆಯಲ್ಲಿ ಏಕರೂಪೇಣ ಹಿ ಅವಸ್ಥಿತೋ ಯೋ ಅರ್ಥ ಸ ಪರಮಾರ್ಥ. ಏಕರೂಪೇಣ, ಅದು ಒಂದೇ ಅದ್ವೈತ ತತ್ವ. ನಾವು ಗಾಢನಿದ್ರೆಲ್ಲ ಅನುಭವಿಸಿದ್ದೀವಿ. ಅಲ್ಲಿ ಅದು ಅಷ್ಟು ಬಿಟ್ಟು ಮಿಕ್ಕಿರೋದು ಎರಡನೇ ವಸ್ತು ಇಲ್ಲ. ಅಲ್ಲಿ ಒಂದು ಅಂತ ಅನ್ನೋದು ತಪ್ಪೇ. ಒಂದು ಅಂತ ನಾನು ಎಲ್ಲಿ ಹೇಳ್ತೀನಿ, ಎರಡು ಎಲ್ಲಿಲ್ವೋ ಅಲ್ಲಿ ಒಂದು ಅನ್ಬೇಕು, ಅದು ತಪ್ಪಾಗುತ್ತೆ. ಅಲ್ಲಿ ಸೊಲ್ಲಿಲ್ಲ. ಅದಕ್ಕೋಸ್ಕರ ಪರಮಾರ್ಥ ದೃಷ್ಟಿಯಿಂದ ಅದಕ್ಕೆ ಈಗ ಅದ್ರ ಬಗ್ಗೆ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ವ್ಯವಹಾರ ದೃಷ್ಟಿಗೆ ಏನೇನು ಅಂತ ಅನ್ನೋದು ಗೊತ್ತಾಗೋಯ್ತು. ಯಾವ ತತ್ವ ತನ್ನಲ್ಲಿ ಯಾವ ಬದಲಾವಣೆಯೂ ಇಲ್ಲದಂಗಾಗದೆ ಯಾವಾಗಲೂ ವಿಷಯೀ ಸಬ್ಜೆಕ್ಟ್ ಆಗಿರುತ್ತೋ ಅದು ನನ್ನ ನಿಜವಾದ ಸ್ವರೂಪ, ಅದನ್ನು ಪರಮಾರ್ಥ ಅಂತ ಕರೀತಾರೆ. ನನ್ನ ಸ್ವರೂಪ ಅಷ್ಟೆ. ಆತ್ಮ ಅಂತಂದರೆ ಏನು? ನನ್ನ ಸ್ವರೂಪ, ನಿಜವಾದ ಸ್ವರೂಪ.
ಇವಾಗ ಈ ಶರೀರವನ್ನು ನಾನು ಸ್ವರೂಪ ಅಂತಲೇ ಕರಿತೀನಿ, ಅದು ವ್ಯವಹಾರ ದೃಷ್ಟಿಯಲ್ಲಿ ವ್ಯತ್ಯಾಸ ಇದೆ ನೋಡಿ. ಅದಕ್ಕೂ ವ್ಯತ್ಯಾಸ ಇಲ್ವಾ? ಅಜಗಜಾಂತರ. ಇದು ನಿಜವಾಗ್ಲೂ ಇಲ್ಲದೆ ಇರೋದು, ಅದು ನಿಜವಾಗ್ಲೂ ಇರೋದು. ಇದು ದುಃಖಾಲಯ, ಅದು ಆನಂದ. ಹೇಗಿದೆ? ಯಾತ್ರೆಯಿಂದ ಕಂಡುಕೊಂಡ್ವಿ ಇದನ್ನು ಸಾರ್ವತ್ರಿಕ ಪೂರ್ಣಾನುಭವದಿಂದ. ಯಾರು ತಿಳಿಸ್ಕೊಟ್ರು? ಗುರು. ಆ ಗುರು ಯಾವುದರ ಸಹಾಯದಿಂದ ನಿಮ್ಗೆ ಹೇಳ್ಕೊಟ್ಟ? ಶಾಸ್ತ್ರ ಪ್ರಮಾಣಂ, ಅಷ್ಟೇ. ಶಾಸ್ತ್ರದಿಂದ ನಮಗೆ ಇಷ್ಟೆಲ್ಲ ಗೊತ್ತಾಗಿದೆ. ಇದೆಲ್ಲ ತೋರಿಸ್ಕೊಟ್ಟಿದ್ದಾಯಿತು. ಇದಕ್ಕೇನಂತಾರೆ? ಗಾಢ ನಿದ್ರೆಯಲ್ಲಿರೋ ನಮ್ಮ ಅನುಭವಕ್ಕೆ ಮೊನ್ನೆ ನಾವು ಆ ಸಾಕ್ಷಿನ ಗುರುತಿಸಿದಾಗ 4-5 ಡೆಫಿನೇಷನ್ ಹೇಳಿದ್ರು. ಏನೇನದು? ಏಕಃ, ಅದ್ವಿತೀಯ, ಅವನೊಬ್ಬನೇ ಇರೋದು. ಸಾಮಾಹ, ಕೂಟಸ್ಥ ನಿತ್ಯ. ಇನ್ನೇನೇನು ಹೇಳಿದ್ರು? ಎಲ್ಲ ನೋಡ್ಕೋಬೋದು, ನಮ್ಮ ಅನುಭವದಲ್ಲೇ ನೋಡ್ಕೋಬೋದು ಅಲ್ವಾ? ಇಲ್ಲಿ ಕೂಟಸ್ಥ ನಿತ್ಯ, ಬದಲಾವಣೆ ಆಗದೆ ಇರೋದು ಹೇಳಿದ್ವಲ್ಲ ಅದು. ಅದನ್ನು ಎರವು, ಅರಿವು, ಆನಂದ ಅಂತ ಕೂಡ ಕರೀತಾರೆ. ಅದನ್ನು ಸತ್ಯಂ, ಜ್ಞಾನಂ, ಆನಂದಂ ಅಂತ ಕರೀತಾರೆ. ಹಾಗೆ ಇದಿಷ್ಟು ಪರಮಾರ್ಥ. ಅಲ್ಲಿ ಆನಂದ, ಆನಂದಿ ಭೇದ ಭಾವನೆ ಇರೋಲ್ಲ. ಅಲ್ಲಿ ಅದೃಶ್ಯ, ದೃಶ್ಯ ಪ್ರಪಂಚ ಇರೋಲ್ಲ. ಅಲ್ಲಿ ಕಾರ್ಯ ಕಾರಣ ಭಾವ ಇರೋಲ್ಲ, ಯಾವುದೂ ಇರೋಲ್ಲ. ದ್ವೈತ ಅನ್ನೋದು ಇರೋದೇ ಇಲ್ಲ. ಕಾರ್ಯ ಕಾರಣ, ಸ್ಥೂಲ ಸೂಕ್ಷ್ಮ ಅವಸ್ಥೆಗಳು ಎಲ್ಲ ಯಾವುದೂ ಇರೋಲ್ಲ ಅಲ್ಲಿ. ನಮ್ಗೆ ಗೊತ್ತಿದೆ ಅಲ್ವಾ? ಹೀಗೆ ಅನಾತ್ಮ ಅನ್ನೋದಕ್ಕೆಲ್ಲ ಅಡ್ರೆಸ್ ಇಲ್ಲ. ಅನಾತ್ಮ ವ್ಯವಹಾರ ದೃಷ್ಟಿಯಿಂದ ಏನಿರುತ್ತೋ ಅದು ಯಾವುದೂ ಇರೋದಿಲ್ಲ. ಹಾಗೆ ವ್ಯವಹಾರ ದೃಷ್ಟಿ, ಅನಾತ್ಮ ದೃಷ್ಟಿ ತೋರಿಹಾರ. ಪಾರಮಾರ್ಥ ದೃಷ್ಟಿ ನಿಜವಾಗ್ಲೂ ಇರೋದು, ಇಲ್ಲದಂಗಾಗೋದಿಲ್ಲ. ಇಷ್ಟೇ ಅದಕ್ಕೂ ಇದಕ್ಕೂ ವ್ಯತ್ಯಾಸ. ಪಾರಮಾರ್ಥ ದೃಷ್ಟಿಯಲ್ಲಿ ಪ್ರತಿಯೊಂದು ಬದಲಾವಣೆ ಆಗುತ್ತೆ, ಇಲ್ದಂಗಾಗುತ್ತೆ, ಮತ್ತು ಆಬ್ಜೆಕ್ಟಿಫೈ ಆಗಿರುತ್ತೆ. ಇದು ನಮಗೆಲ್ರಿಗೂ ಗೊತ್ತು. ಈ ಅನಾತ್ಮಕ್ಕೆ ಎಲ್ಲಿಂದ ಬೆಲೆ? ಈ ಅನಾತ್ಮ ಅಥವಾ ವ್ಯವಹಾರ ಪ್ರಪಂಚ ತೋರ್ಬೇಕಾದ್ರೆ ಯಾರ ಅಸ್ತಿತ್ವದ ಮೇಲೆ ತೋರ್ಬೇಕಿದು? ಪ್ರಶ್ನೆ ಕೇಳ್ತಾ ಇದ್ದೀನಿ. ಆತ್ಮನಿಂದ. ಆತ್ಮನಿಂದಲೇ. ಈಗ ಹಾವು ಅಂತ ನೀವು ಹೆದರ್ಕೋಬೇಕಾದ್ರೆ ಅಲ್ಲಿ ಏನಿರಬೇಕು? ಹಗ್ಗ ಇರಬೇಕು. ಹಗ್ಗ ಇಲ್ಲದೆ ನೀವು ಹಾವಂತ ಭಯ ಪಡೋಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಶರೀರ, ವ್ಯವಹಾರ ಇಷ್ಟು ಹೇಳಿದ್ನಲ್ಲ, ಅದು ತೋರ್ಬೇಕು ಅಂದರೆ ಅದರ ಹಿಂದೆಗಡೆ ಅಸ್ತಿತ್ವ, ಆಧಾರ, ಸಬ್ಸ್ಟ್ರಾಟಮ್ ಅಲ್ವಾ? ಅದು ಇರಲೇಬೇಕು. ಫೌಂಡೇಶನ್ ಇಲ್ಲದೆ ಮನೆ ಕಟ್ಟೋಕ್ಕಾಗಲ್ಲ. ಇದು ಫೌಂಡೇಶನ್ ಇದ್ದಂಗೆ ಆತ್ಮ, ಪರಮಾರ್ಥ ಅನ್ನೋದು. ಅದಕ್ಕೋಸ್ಕರ ಸೊ ಇಷ್ಟು ಆಯಿತು. ಆತ್ಮಸ್ವರೂಪಕ್ಕೆ ಪರಮಾರ್ಥವೆಂದು ಹೆಸರು. ಪರಮಾರ್ಥ ತತ್ವವು ಮನಸ್ಸು, ವಾಕು, ಶರೀರ ಅಂತ ಏನೇನೋ ಹೇಳಿದ್ವಲ್ಲ. ಕಾರ್ಯ ಕರಣ ಇವ್ಯಾವುದೂ ಇಲ್ಲ. ಕಾರ್ಯ ಕಾರಣ ಇಲ್ಲ ಅಲ್ಲಿ. ಕಾರ್ಯ ಕಾರಣವೂ ಇಲ್ಲ, ಕಾರ್ಯಕರಣವೂ ಇಲ್ಲ. ಹೇಗಿದೆ? ವ್ಯವಹಾರನೇ ಇಲ್ಲ ಅಲ್ಲಿ. ಇವೆಲ್ಲ ವ್ಯವಹಾರದಲ್ಲಿ. ಹಾಗೆ ದೃಶ್ಯ, ಅದೃಶ್ಯ, ಸ್ಥೂಲ ಸೂಕ್ಷ್ಮ ಯಾವುದೂ ಇಲ್ಲ ಅಲ್ಲಿ. ಅದರ ಗಂಧ ಇಲ್ಲ ಅಲ್ಲಿ. ಇಷ್ಟು ನಮಗೆ ಗೊತ್ತಾಯಿತು. ಅಲ್ಲಿ ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ ಮತ್ತು ಈ ಪ್ರಮಾತೃತ್ವ ಇವೆಲ್ಲ ಇದರಿಂದ ಪ್ರಮಾಣಗಳು ಉಪಯೋಗಿಸ್ಕೊಂಡು ಹೊರಗಡೆ ಇರೋ ಪ್ರಮೇಯಗಳನ್ನು ಮಾಡಿಕೊಳ್ಳುತ್ತಲ್ಲ, ಇಲ್ಲಿ ವಿಶೇಷವಾದ ಜ್ಞಾನ ಅದು ಇರೋಲ್ಲ. ಮುಗಿದೋಯ್ತು. ಸೊ ಇದಕ್ಕೆ ಪರಮಾರ್ಥ ದೃಷ್ಟಿ ಅಂತಾರೆ. ಇದಕ್ಕೆ ಬೇಕಾದಷ್ಟು ಕೆಲವು ಹೆಸರುಗಳಿದೆ. ಆ ಹೆಸರುಗಳಿಗೆಲ್ಲ ಏನಂತಾರೆ ಇವರು ಅಂತಂದರೆ
ಸಮಾನ ಅರ್ಥಕ ಶಬ್ದಗಳು, ಸಮಾನವಾದ ಅರ್ಥ ಬರುತ್ತೆ. ಹಾಗೆ ಯಾವುದದು ಪಾರಮಾರ್ಥಿಕ ದೃಷ್ಟಿಗೆ ನಮಗೆ ಗೊತ್ತಿದೆ. ಬ್ರಾಡ್ ಮೈಂಡ್, ಪರಮಾರ್ಥ ದೃಷ್ಟಿ, ವಿದ್ಯಾ ದೃಷ್ಟಿ, ಶಾಸ್ತ್ರ ದೃಷ್ಟಿ, ಜ್ಞಾನ ದೃಷ್ಟಿ, ಅಪವಾದ ದೃಷ್ಟಿ. ನೋಡ್ರಿ, ಅಧ್ಯಾರೋಪ ಆದಮೇಲೆ ಅಪವಾದ, ಇದು ಅಪವಾದ ದೃಷ್ಟಿ. ಯಾವುದು? ಪರಮಾರ್ಥ ದೃಷ್ಟಿ, ಅಪವಾದ ದೃಷ್ಟಿ. ಹಾಗಾದರೆ ಅಧ್ಯಾರೋಪ ಯಾವ ದೃಷ್ಟಿ? ವ್ಯವಹಾರ ದೃಷ್ಟಿ. ಮುಂದಕ್ಕೆ ತೋರಿಸ್ತಾರೆ. ಅಲ್ಲಿಗೆ ವ್ಯವಹಾರ ದೃಷ್ಟಿಗೆ ಇದೇ ರೀತಿ ಬೇರೆ ಹೆಸರುಗಳಿದೆ. ವ್ಯವಹಾರ ದೃಷ್ಟಿಗೆ ಏನನ್ನಬೇಕು? ಸಂಕುಚಿತವಾದ ದೃಷ್ಟಿ, ಪ್ಯಾರೆಟ್ ಮೈಂಡ್, ಅವಿದ್ಯಾ ದೃಷ್ಟಿ, ನ್ಯಾರೋ ಮೈಂಡೆಡ್ ದೃಷ್ಟಿ. ಇಷ್ಟಿಷ್ಟೇ ಕಾಣುತ್ತದು, ಪೂರ್ತಿ ಕಾಣೋದಿಲ್ಲ. ಬರೀ 40-60 ಸೈಟೇ ಅದು ವ್ಯವಹಾರ. ಅದಕ್ಕೆ ವ್ಯವಹಾರ ಅನ್ನೋದು. ನೀವೇವನ್ ಆಕಾಶ ಅಂತನ್ರಿ, ಅವಸ್ಥೆ ಅಂತನ್ರಿ, ಪ್ಯಾರೆಟ್ ಮೈಂಡು ಅಲ್ವಾ? ಹೇಗೆ ತೊಗೊಂಡು ಬರ್ತಾರೆ ನೋಡ್ರಿ. ಅವಿದ್ಯಾ ದೃಷ್ಟಿ, ಅಧ್ಯಾರೋಪ ದೃಷ್ಟಿ, ಸಾಮಾನ್ಯ ದೃಷ್ಟಿ, ಇವೆಲ್ಲ ಸಮಾನ ಅರ್ಥಗಳು, ಬೇರೆ ಬೇರೆ. ನಾವು ಈ ಥರ ಜ್ಞಾಪಕ ಇಟ್ಕೊಂಡಿದ್ರೆ ಸಾಕು, ಯಾವುದರಿಂದ ಬೇಕಾದರೂ ಕಲಿಬೋದು. ಇಲ್ಲಿ ನೋನ್ ಟು ಅನ್ನೋನ್. ಹಾವಿನಿಂದಲೇ ನಾನು ಹಗ್ಗಕ್ಕೆ ಹೋಗಬೇಕು, ನನ್ನ ನೆರಳಿನಿಂದಲೇ ನನ್ನ ಶರೀರವನ್ನು ಗುರುತಿಡಬೇಕು, ಒಂಟೆಯ ಹೆಜ್ಜೆಗಳಿಂದನೇ ಒಂಟೆನ ಕಂಡುಹಿಡಿಬೋದು ನಾವು. ಅಲ್ಲಿ ಹೇಳಿದ್ದೇನೆ, ಜ್ಞಾಪಕ ಮಾಡಿಕೊಳ್ಳಿ. ಹೀಗೆ ನೋನ್ ಟು ಅನ್ನೋನ್. ಅದಕ್ಕೋಸ್ಕರನೇ ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋಮ ಅಮೃತಂಗಮಯ, ಇದು ಎರಡರ್ಥದಲ್ಲಿ ಉಪಯೋಗಿಸ್ತಾರೆ. ಯಾರಿಗೆ ಬೃಹದಾರಣ್ಯಕ ಗೊತ್ತಿರುತ್ತೋ ಅಲ್ಲಿ ಇದು ವ್ಯವಹಾರ ದೃಷ್ಟಿಗೆ ಉಪಯೋಗಿಸೋದು. ಬಟ್ ಇಲ್ಲಿ ನಾವು ಇದನ್ನು ಪಾರಮಾರ್ಥಿಕ ದೃಷ್ಟಿಗೂ ಉಪಯೋಗಿಸ್ಕೋಬೋದು. ಹಾಗೆ ನೋಡ್ರಿ, ಅಸತ್ತಿನಿಂದ ಸತ್ಯದ ಕಡೆಗೆ ಎಲ್ಲ ಗೊತ್ತಿರೋದ್ರೆ. ಅಸತ್ ನಮಗೆ ಗೊತ್ತಿರೋದು, ಸತ್ಯ ಗೊತ್ತಿಲ್ಲ. ಈ ಶರೀರ ಗೊತ್ತು ನನಗೆ, ಆತ್ಮ ಗೊತ್ತಿಲ್ಲ, ಕರ್ಕೊಂಡು ಹೋಗುತ್ತೆ. ಅಸತ್ಯನಿಂದ ಸತ್ಯ. ತಮಸೋಮ ಜ್ಯೋತಿರ್ಗಮಯ, ಕತ್ಲೆಯಿಂದ ಬೆಳಕಿಗೆ. ಕತ್ಲೆ ಬೆಳಕು ಎರಡು ಇದೆಯಾ? ಅಸತ್ತು ಸತ್ತು ಎರಡು ಇದೆಯಾ? ಇದೇ ಹೇಳಿದ್ದು ಪರಮಾರ್ಥ ದೃಷ್ಟಿ, ವ್ಯವಹಾರ ದೃಷ್ಟಿ. ನೀವು ಆ ತತ್ವದಲ್ಲಿ ನಿಲ್ರಿ, ಈ ಎರಡು ದೃಷ್ಟಿಗಳು ಇಲ್ಲ. ಹೇಗಿದೆ? ಮತ್ತು ಯಾತಕ್ಕೋಸ್ಕರ ಮಾಡಿದ್ದಾರೆ ಸ್ಥಳೀಯರು? ನಮ್ಮ ದಡ್ಡತನಕ್ಕೋಸ್ಕರ, ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೋಸ್ಕರ. ಉಪಾಯಗಳು ಹಾಗೆ ಎರಡಿದೆಯೇನೋ? ಗಾಢನಿದ್ರೆಯಲ್ಲಿದ್ದಾಗ ಕತ್ಲೆ ಬೆಳಕು ಹೇಳ್ರಿ ನೋಡೋಣ. ಅಸತ್ತು ತೋರಿಸ್ರಿ ನೋಡೋಣ. ಈ ಕ್ವಶನ್ನೇ ಬರೋದಿಲ್ಲ. ಅದೇ ಥರ ತಮಸ್ಸು, ತಮಸೋಮ ಜ್ಯೋತಿರ್ಗಮಯ, ಕತ್ಲೆಯಿಂದ ಬೆಳಕದಾಯ್ತಲ್ಲ. ಹೀಗೆ ಈ ಮೂರು ಕೂಡ ಹೀಗೆ ಹೇಳ್ತಾ ಇರ್ತಾರೆ. ಎಲ್ಲವೂ ಅಷ್ಟೇ. ಎರಡು ಎಲ್ಲಿದೆ ಇಲ್ಲ ಅಂತ ಇಲ್ಲಿ ನೋಡ್ರಿ. ಪೂರ್ಣಮದಂ ಪೂರ್ಣಂ ಇದಂ ಎರಡಿದೆಯಾ? ಈಗ ನೀವೆರಡು ಹೇಳಿದ್ರಿ ಅಂತಂದರೆ ಏನು ಹೇಳಬೇಕು? ಯಾರಿಗೋಸ್ಕರ ಹೇಳಿರೋದು? ಪರಮಾತ್ಮನ ಕಂಡವನಿಗೆ ಎರಡು ಕಾಣುತ್ತಾ ಅಲ್ಲಿ, ಅದೇ ಇದು. ಅದಕ್ಕೋಸ್ಕರ ಅವನು ಹಂಗೆ ಹೇಳಲ್ಲ, ಅವನಿಗೆ ಅದು ಬೇಕೇ ಬೇಕಾಗೋದಿಲ್ಲ, ಅವನಿಗೆ ಸಹಾಯನೇ ಆಗಲ್ಲ. ನಾವು ತತ್ವದಲ್ಲಿ ನಿಲ್ಲಬೇಕಾದ್ರೆ ಇಲ್ಲಿಂದ ಹೋಗಬೇಕಲ್ಲ ಅಲ್ಲಿಗೆ. ಅದಕ್ಕೋಸ್ಕರ ನಮಗೆ ಗೊತ್ತಿರೋದು ಇದು. ಅದಕ್ಕೋಸ್ಕರ ಇದು ಪೂರ್ಣ, ಅದು ಪೂರ್ಣ ಅಂತ ಹಂಗೆ ಹೇಳ್ತಾರೆ. ಎಲ್ಲ ಅಧ್ಯಾರೋಪ ದೃಷ್ಟಿಯಿಂದ ನೀವು ಏನೇ ತಗೊಳ್ರಿ, ಪ್ರತಿಯೊಂದು ಗುರು ಶಿಷ್ಯ ಅಧ್ಯಾರೋಪ, ಸಾಧನೆ ಅಧ್ಯಾರೋಪ, ಹಾಗೆ ಹೋಗಿ ಕರ್ಕೊಂಡು ಹೋಗುತ್ತೆ ನೋಡ್ರಿ. ಹಿಂಗೆ ಕರ್ಕೊಂಡು ಹೋಗುತ್ತೆ. ಆದ್ದರಿಂದ ಶಂಕರಾಚಾರ್ಯ ತಮ್ಮ ಭಾಷೆಗಳಲ್ಲಿ ಅನೇಕ ಕಡೆಯಲ್ಲಿ ದೃಷ್ಟಿಭೇದವನ್ನು ಕುರಿತು ಸ್ಪಷ್ಟವಾಗಿ ಹೇಳಿದ್ದಾರೆ. ಈಗ ಒಂದೆರಡು ಭಾಷೆಗಳನ್ನೇ ತೋರಿಸಿ ಎಲ್ಲಿ ಹೇಳಿದ್ದಾರೆ ಹಾಗೆ ಅಂತ ನಮಗೆ ಇದು ಗುರುತು ಮಾಡಿಸ್ಕೊಡ್ತಾ ಇದ್ದಾರೆ. ಈಗ ತಾನೇ ಹೇಳಿದರು ಚಾಂದಿಗದಲ್ಲಿ, ಏಕಮೇವ ಅದ್ವಿತೀಯಂ ನೇಹ ನಾನಾಸ್ತಿ ಕಿಂಚಿನ. ಇದಕ್ಕೆ ರಜ್ಜು ಶುಕ್ತ ಬೆಳ್ಳಿ ಈ ಸ್ವರೂಪ ಜ್ಞಾನ ನಮಗೆಲ್ರಿಗೂ ಗೊತ್ತಿದೆ. ಹಾವು ಹಗ್ಗ ಯಾವ್ದು ಬೇಕಾದರೂ ಇಟ್ಕೊಟ್ರಿ ನೀವು. ಇದರ ಅಭಿಪ್ರಾಯ ಏನಪ್ಪ ಅಂತಂದರೆ, ನಮಗೆ ಎಕ್ಸಾಂಪಲ್ಸ್ ಬೇಕಾದಷ್ಟು ಕೊಟ್ಟಿದ್ದಾರೆ. ಮಡಕೆ, ಕುಡಿಕೆ, ಶಾವ, ಮಣ್ಣು, ನೀರು, ಅಲೆ, ನೊರಗು, ಬುರುಗು, ಗುಳ್ಳೆ, ಐಸ್ ಗಡ್ಡೆ, ನೀವೇನು ಬೇಕಾದರೂ ಹೇಳ್ರಿ.
ಏನದೆಲ್ಲ ನೀರೇ ಅಲ್ವಾ? ಒಡವೆ ಏನದೆಲ್ಲ ಚಿನ್ನವೇ. ಈಗ ವ್ಯವಹಾರ ದೃಷ್ಟಿಯಿಂದರಲ್ಲ, ಏನದು ಪ್ರಪಂಚ? ಪರಮಾರ್ಥನೇ, ಪರಮಾರ್ಥವೇ ಅಲ್ವಾ? ಪರಮಾತ್ಮನೇ ಹೀಗೆ ತೋರ್ಕೊತಾ ಇದ್ದಾನೆ. ಮಣ್ಣೇ ಮಡಕೆ ಕುಡಿಕೆಯಾಗಿ ತೋರ್ತಾ ಇದೆ, ಚಿನ್ನವೇ ಆಭರಣ ಆಗಿ ತೋರ್ತಾ ಇದೆ. ಆ ಪರಮಾತ್ಮನೇ ವ್ಯವಹಾರವಾಗಿ ತೋರ್ತಾ ಇದ್ದಾನೆ. ಮುಗಿದೋಯ್ತು. ತನಗೆ ಎರಡನೇದಿಲ್ಲದ ಒಂದೇ ಒಂದಾದ ನೇಹ ನಾನಾಸ್ತಿ ಕಿಂಚಿನ. ನಾನತ್ವ ಅನ್ನೋದು ಇಲ್ಲವೇ ಇಲ್ಲ, ಕಿಂಚಿತ್ತಿಲ್ಲ ಅದು ಅಲ್ವಾ? ಅದನ್ನು ಹೇಳ್ತಾ ಇದ್ದಾರೆ. ಅನೇಕತ್ವ, ನಾನು ಆ ಥರದ್ದು ಯಾವುದೂ ಇಲ್ಲ, ಯಾವುದೂ ಇಲ್ಲ. ಅದನ್ನು ಏಕಮೇವ ಅದ್ವಿತೀಯಂ ಏಕಾತ್ಮ ಪ್ರತ್ಯಯ ಸಾರ ಅಂತ ಹಿಂಗೆಲ್ಲ ಹೇಳ್ತಾರೆ. ಸೊ ಹಗ್ಗ, ಕಪ್ಪೆ ಚಿಪ್ಪು, ಆಕಾಶ, ಬೆಳ್ಳಿ, ಈ ಎಕ್ಸಾಂಪಲ್ಗಳೆಲ್ಲ ನಮಗೆ ಗೊತ್ತು. ಅವನು ಚೆನ್ನಾಗಿ ಮೆಲ್ಕು ಹಾಕಿದ್ರು, ನಮ್ಗೆ ಗೊತ್ತಿದೆ ಅಲ್ವಾ? ಹೀಗೆ ಸ್ಪರ್ಶವಿಲ್ಲದ ಸ್ವಭಾವದ್ದಾಗಿದ್ದರೂ ಸಹ ಸ್ವಾಭಾವಿಕವಾದ ಅವಿದ್ಯೆಯಿಂದ ನಾಮರೂಪಗಳಿಂದ ಉಂಟಾದ ಕಾರ್ಯಕರಣಗಳಿಂದ ತನ್ನಲ್ಲಿ ವಿವೇಕ ಬಲದಿಂದ ಬಿಡಿಸಿಕೊಂಡು ಬ್ರಹ್ಮಸ್ವರೂಪವನ್ನು ತಿಳಿದುಕೊಳ್ಳುವುದೆಲ್ಲವೂ ಎಲ್ಲಿವರೆಗೆ ಸಹಜವಾಗಿ ನಾಮರೂಪ ದೃಷ್ಟಿ ಇದ್ದುಕೊಂಡಿರುತ್ತೋ, ಈ ವ್ಯವಹಾರ ದೃಷ್ಟಿಯಲ್ಲಿ ಕಾಯ ವಾಚ ಮನಸ ಇದಾಗಿದ್ದ ತಕ್ಷಣ ಕರ್ತೃತ್ವ, ಅದಾಗಿದ್ದ ತಕ್ಷಣ ಪ್ರಮಾಣಗಳನ್ನ ಉಪಯೋಗಿಸ್ಕೊಂಡು ಹೊರಗಡೆ ಪ್ರಮೇಯಗಳು ನಡೀತಪ್ಪ ಸಂಸಾರ ಆಗಕ್ಕೆ ಶುರುವಾಯಿತು ಅಲ್ವಾ? ಹಾಗೆ ಹೇಳ್ತಾ ಇದ್ದಾರೆ ಅಷ್ಟೇ. ಸೊ ಈ ವ್ಯವಹಾರ ಯಾವಾಗ ಶುರುವಾಯಿತು ಸ್ವಾಮಿ? ಎಲ್ಲಿ ಶುರುವಾಯಿತು ಸ್ವಾಮಿ? ಹೇಗೆ ಶುರುವಾಯಿತು? ಅದಕ್ಕೆ ಅಧ್ಯಾಸ ಭಾಷ್ಯದಲ್ಲಿ ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾರೆ. ಅದಕ್ಕೋಸ್ಕರ ಅನಾದಿ ಅನಂತ ಯಾವಾಗ ಶುರುವಾಯಿತೋ, ಹೇಗೆ ಶುರುವಾಯಿತೋ, ಹೆಂಗೆ ಶುರುವಾಯಿತೋ, ಎಲ್ಲಿ ಶುರುವಾಯಿತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಆಗಿದೆಯೋ ಇಲ್ವೋ ಅನುಭವ ಇದೆ. ಬಿಡಿಸ್ಕೋ. ಸಗಣಿ ತುಳಿದಿದ್ದೀನಿ, ಎಲ್ಲಿ ಏನು ಹೇಗೆ ಗೊತ್ತಿಲ್ಲದೆ ಇರ್ಬೋದು, ಅಲ್ಲಾದರೂ ಗೊತ್ತಾಗ್ಬಿಡುತ್ತೆ. ಅಲ್ಲೇ ಈಗಲೇ ತುಳಿದಿರೋದು ಯಾಕೆ ಗೊತ್ತಾ? ಅದು ಆವಾಗಲೇ ವಾಸನೆ ಹೊಡೆಯೋಕ್ಕೆ ಶುರುವಾಗುತ್ತೆ. ಟಕ್ಕಂತ ಹೋಗಿ ಕಾಲು ತೊಳ್ಕೊತೀವಿ. ಇದು ಎಷ್ಟು ಜನ್ಮಗಳಿಂದ ಇದೆ, ನಮ್ಗೆ ಅದ್ರ ಗಂಧನೇ ಗೊತ್ತಿಲ್ಲ, ಯಾಕೆಂದರೆ ಅದು ವಾಸನೆ ಕೊಡ್ತಾ ಇಲ್ಲ. ಈಗ ನಮಗೆ ಸಣ್ಣ ಪುಟ್ಟ ನೆಗಡಿ, ಕೆಮ್ಮು, ಜ್ವರ, ಸೊಂಟ ನೋವು, ಕಾಲು ನೋವು ಬಂದಿದ ತಕ್ಷಣ ಇಮ್ಮಿಡಿಯೇಟಾಗಿ ಡಾಕ್ಟ್ರ್ ಹತ್ರ ಹೋಗ್ತೀವಿ. ಯಾಕೆ ಹೇಳ್ರಿ? ನಮ್ಗೆ ಅಲ್ಲಿ ನೋವಾಗ್ತಾ ಇರುತ್ತೆ, ಬಿಡೋದಿಲ್ಲ. ಸುಸ್ತಾಗ್ತಾ ಇರುತ್ತೆ, ಇಮಿಡಿಯೇಟಾಗಿ ಹೋಗ್ಬಿಡ್ತೀವಿ. ಈ ಭವರೋಗ ಅಂತಿದೆ ನೋಡ್ರೆ, ಹೇಳಿದ್ರೂ ಗೊತ್ತಾಗಲ್ಲ. ನಮ್ಗೆಲ್ರಿಗೂ ಭವರೋಗ ಇದೆಯಪ್ಪ, ಟ್ರೀಟ್ಮೆಂಟ್ ತೊಗೊಳ್ರಿ ಅಂದರೆ ನೀವು ಹೆಂಗಿದ್ರು ಡಾಕ್ಟ್ರು ನೀವೇ ತೊಗೊಳ್ರಿ ಅಂತಾರೆ ಅಷ್ಟೇ. ಹಂಗೆ ಭವರೋಗ ಅನ್ನೋದೇ ಗೊತ್ತಿಲ್ವೇ ನಮಗೆ? ಆ ರೋಗ ಇದೆ, ಯಾರಾದರೂ ಯೋಚನೆ ಮಾಡಿದ್ದೀರಾ? ಹೇಗಿದೆ ಭವರೋಗ? ಹೇಗಿದೆ? ಕಾಯಿಲೆಗಳಲ್ಲಿ ಎರಡು ಥರ, ಆದಿ ಅನಾದಿ. ಆದಿ ಅನಾದಿ ಅಂತಂದಾಗ ಅದು ತುಂಬ ಹಿಂದಿನದು. ಆದಿ ಅಂತಂದರೆ ಏನು ಅಂತಂದರೆ ಸ್ವಯಂಕೃತ ಅಪರಾಧಗಳು ನಾವು ಮಾಡಿಕೊಂಡಿರೋದು. ಹೇಗೆ ನೋಡ್ರಿ ಕಾಯಿಲೆಗಳು ಹೇಗೆ ಸ್ವಲ್ಪ ತಿಳ್ಕೋಬೇಕು. ನಾವು ಮಾಡ್ಕೊಳ್ಳೋದು. ನೀವು ಆಯುರ್ವೇದದ ಥರ ಹೋಗ್ರಿ, ಯಾರ ಹತ್ರ ಆದರೂ ಹೋದಾಗ ಫಸ್ಟ್ ಎತ್ಕೊಂತಾನೆ ಅವ್ರು ಕೇಳೋದು, ನಿಮ್ಮ ದಿನಚರಿ ಹೇಳ್ರಿ. ಸ್ವಾಮಿ ಬೆಳಗ್ಗೆ 9 ಗಂಟೆಗೆ ಹೇಳ್ತೀನಿ, ಮುಖ ತೊಳೆಯಲ್ಲ, ಏನು ತೊಳೆಯಲ್ಲ, ಬೆಡ್ ಕಾಫಿ ಕುಡಿತೀನಿ ಅಷ್ಟೇ. ಆಮೇಲೆ ಎದ್ದು 10 ಗಂಟೆಗೆ ಹೇಳ್ತೀನಿ, ಆಮೇಲೆ ಏನೋ ಸ್ವಲ್ಪ ಹಂಗೆ ಹಿಂಗೆ ಮಾಡಿಕೊಂಡು 11 ಗಂಟೆಗೆ ಏನೋ ಆ ಕಡೆ ಚೆನ್ನಾಗಿ ತಿಂದ್ಕೊಂಡು ಕೊನೆಗೆ ಎಲ್ಲ ಅಲ್ಲಿ ಹೋಗಿ ಎಲ್ಲ ಕೆಲಸ ಮಾಡಿಕೊಂಡು ಅಲ್ಲಿ ಬೀಡಿ ಸಿಗರೇಟ್ ಸೇರಿಕೊಂಡು ರಾತ್ರಿಗೆ ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಂಡು ಬರ್ತೀನಿ. ಏನಾದರೂ ಎಕ್ಸರ್ಸೈಸ್ ಮಾಡ್ತಾರೆ ನಾನು. ಹಾಗಂದರೆ ಏನು ಸ್ವಾಮಿ, ಅವನು ಅಲ್ಲಾಡಿಸಿದ್ರಲ್ವ ಮೈನ. ಅದಕ್ಕೆ ಅವರು ಡಾಕ್ಟ್ರ್ ಏನು ಹೇಳ್ತಾರೆ, ಇದು ಸ್ವಯಂಕೃತ ಅಪರಾಧ, ನೀವೇ ಮಾಡಿಕೊಂಡು ಸ್ವಯಂಕೃತ. ಇದನ್ನು ಕಳ್ಕೊಬೋದು. ಅದಕ್ಕೆ ಒಂದು ನಿತ್ಯ ನಿಯಮ ಅಂತ ಅನ್ನೋದು ಅಲ್ವಾ? ಹಾಗೆ ಈ ಕೆಲವು ಕಾಯಿಲೆಗಳು ಬರೋದಕ್ಕೆ
ಸೈಕೋಸೊಮ್ಯಾಟಿಕ್ ಎಲಿಮೆಂಟ್ಸ್ ಅಂತಾರೆ. ಸೊಮ್ಯಾಟಿಕ್, ನನ್ನ ದೇಹದಲ್ಲಿ ಆರ್ಗನ್ಸ್ ಇದೆ, ಅದಕ್ಕೆ ಸಫರಿಂಗ್ಸ್ ಆಗುತ್ತೆ. ಸೈಕೋಸೊಮ್ಯಾಟಿಕ್, ಹೊಟ್ಟೆ ಕಿಚ್ಚು, ಹೊಟ್ಟೆ ಇರೋದು ಕೆಳಗಡೆ, ಕಿಚ್ಚು ಮಾಡೋದು ತಲೆಯಲ್ಲಿ. ಕನೆಕ್ಷನ್ ನೋಡ್ರಿ ಎಷ್ಟು ಚೆನ್ನಾಗಿದೆ. ನಮಗೆ ಬರೋ ಸಕ್ಕರೆ ಕಾಯಿಲೆ ಬ್ಲಡ್ ಮೇಲ್ಗಡೆಯಿಂದ, ನಾನು ಎಷ್ಟೊಂದು ಸಾರಿ ಹೇಳಿದ್ದೀನಿ, ಇವತ್ತೇನು ಹೇಳೋಕ್ಕೆ ಹೋಗಲ್ಲ, ಮೇಲ್ಗಡೆಯಿಂದ ಕೆಳಗಡೆವರೆಗೂ ಎಲ್ಲ ಸೈಕೋಸೊಮ್ಯಾಟಿಕ್ ಎಲಿಮೆಂಟ್ಸ್. ಹಿಂದೆ ಇದ್ದಿದ್ದ ಕಾಯಿಲೆಗಳಿಗೆಲ್ಲ ವ್ಯಾಕ್ಸಿನೇಷನ್ಸ್ ಕಂಡುಹಿಡಿದ್ಬಿಟ್ಟಿದ್ದಾರೆ, ಮತ್ತು ಅದನ್ನು ಬೇರೆ ಸಮೇತ ಕಿತ್ತಾಕ್ಬಿಟ್ಟಿದ್ದಾರೆ. ನೀವು ಹುರ್ಕಿದ್ರೆ ಸಿಗಲ್ಲ ಒಂದು ಕಾಯಿಲೆ. ಸ್ಮಾಲ್ ಪಾಕ್ಸ್ ಮೊದಲು ಬೋರ್ಡ್ ಆಗ್ತಾ ಇದ್ರಲ್ಲಿ ಗೋಡೆಗಳ ಮೇಲೆ, ಯಾರಾದರೂ ಒಂದು ಸ್ಮಾಲ್ ಪಾಕ್ಸ್ ಅಲ್ಲ, ಈ ದೊಡ್ಡ ಅಮ್ಮ ಅಂತ ಬರ್ತಾ ಇತ್ತು. ಅದು ಬಂದರೆ ಮಗಕ್ಕೆ ಮಚ್ಚೆ ಗ್ಯಾರಂಟಿ, ಹೋಗ್ತಾ ಇರಲಿಲ್ಲ, ಸತ್ರೂ ಹೋಗಲ್ಲ ಅದು. ಹಾಗೆ ಇನ್ನೇನಿದು ನೆಕ್ಸ್ಟ್ ಜನ್ಮಕ್ಕೆ ಏನಾದರೂ ಹೋಗ್ಬಿಟ್ಟು ನಾವು ಹಾಗೆ ಆ ಥರದ್ದು ವ್ಯಾಕ್ಸಿನೇಷನ್ಸ್ ಕೊಟ್ಟು ಎಲ್ಲ ತೆಗೆದಾಕ್ಬಿಟ್ಟಿದ್ರು. ಪೋಲಿಯೋ, ಟೈಫಾಯ್ಡು, ಕಾಲರಾ, TB, ಮತ್ತು ಸ್ಮಾಲ್ ಪಾಕ್ಸು, ಮೀಸಲ್ಸು, ಮಮ್ಸು, ಈಗ ಹೊಸದಾಗಿ ಬಂದಿದ್ದು ಕರೋನಾ, ಎಲ್ಲದಕ್ಕೂ ವ್ಯಾಕ್ಸಿನೇಷನ್ ಬೇರೆ ಸಮೇತ ಕಿತ್ತಾಕಿದ್ರು. ಎಲ್ಲಿ ಸಕ್ಕರೆ ಕಾಯಿಲೆ, ಬ್ಲಡ್ ಪ್ರೆಷರು, ಟೆನ್ಷನ್, ಹೆಡೇಕು, ಹಾರ್ಟ್ ಅಟ್ಯಾಕು, ಗ್ಯಾಸ್ಟ್ರಿಕ್ಕು, ಜಾಯಿಂಟ್ಸ್ ಪೇಯ್ನು, ಒಂದು ಸಾರಿ ಡಯಾಗ್ನೋಸ್ ಆದಮೇಲೆ ಮಾತ್ರೆ ತಗೊಳ್ರಿ. ಎಲ್ಲಿವರೆಗೂ ಸ್ವಾಮಿ? ಸಾಯೋವರೆಗೂ ಹೇಗಿದೆ. ನೆಕ್ಸ್ಟ್ ಜನ್ಮದಲ್ಲಿ ಬಂದರೆ ಮತ್ತೆ ಶುರು ಮಾಡ್ಕೋಬೇಕು, ಅದು ಆಮೇಲೆ ನೋಡ್ಕೋಣ, ಇವಾಗ ಹೋಗಿ. ಯಾಕೆ? ಸೈಕೋಸೊಮ್ಯಾಟಿಕ್. ಈ ಮನಸ್ಸು ತುಂಬ ಇಂಪಾರ್ಟೆಂಟ್. ಅದು ಯಾರಿಗೆ ಹೇಳಿದ್ರು ಅರ್ಥ. ಹೊರಗಡೆದೆಲ್ಲ ಬದಲಾವಣೆ ಮಾಡ್ಕೊತಾರೆ, ಆಹಾರ ಚೇಂಜ್ ಮಾಡ್ತಾರೆ, ಆಯುರ್ವೇದ ಹಾಸ್ಪಿಟ್ಲಿಗೆ ಹೋಗ್ತಾರೆ, ಬರೀ ಹಾಲು ಕುಡಿಬಾರ್ದು, ಅದು ಕುಡಿಬಾರ್ದು, ಇದು ಕುಡಿಬಾರ್ದು, ಬರೀ ಇದು ತಿನ್ನಬೇಕು, ಅದು ತಿನ್ನಬೇಕು, ಅಯ್ಯಯ್ಯಯ್ಯ ಮಡಿಕೆಯಲ್ಲಿ ಮಾಡ್ಕೋಬೇಕು, ಏನೇನೋ ಸರ್ಕಸ್ ಮಾಡ್ತಾರಿಲ್ಲ. ಅಮೇರಿಕಾಗೆ ಬಂದ್ರೆ ನೋಡ್ತಾ ಇರ್ತೀವಲ್ಲ, ನಿಜವಾಗ್ಲೂ ಇರೋದು ಇದೇನು ಶುದ್ಧಿಯಾಗಿ ಇಟ್ಕೊಳ್ರಪ್ಪ, ಆಮೇಲೆ ನೀವು ಹೆಂಗೆ ಬೇಕಾದರೂ ಆಟ ಆಡ್ರು, ಏನೂ ಆಗಲ್ಲ ಅಂತ ಕೇಳೋದಿಲ್ಲ. ಇದು ಸುಲಭ, ನನ್ನನ್ನು ನಾನು ರೆಕ್ಟಿಫೈ ಮಾಡ್ಕೊಳ್ಳೋದು ಸುಲಭ. ಅಲ್ಲಿ ಹೋಗ್ತಾರೆ, ಅವನ್ನ ಕರೆಕ್ಟ್ ಮಾಡೋದು, ಇವ್ರನ್ನ ಕರೆಕ್ಟ್ ಮಾಡೋದು, ಅವ್ರ ಅಪ್ರಾಣೆಗೂ ಅವ್ರು ಕರೆಕ್ಟ್ ಆಗಲ್ಲ. ನಮ್ಮನ್ನೇ ನಾವು ಕರೆಕ್ಟ್ ಮಾಡ್ಕೊಳಕ್ಕಾಗದೆ ಮೇಲೆ ಬೇರೆಯವ್ರನ್ನ ಹೆಂಗೆ ಕರೆಕ್ಟ್ ಮಾಡ್ತೀರ? ಎಲ್ಲಿಗೋ ಬೇರೆ ಕಡೆ ಹೋಗ್ತಾ ಇದೆ, ಆ ಕಡೆ ಹೋಗೋದು ಬೇಡ. ಯಾಕೆ ಹೇಳಬೇಕಾಯ್ತು ಅಂತಂದರೆ, ವ್ಯವಹಾರ ದೃಷ್ಟಿಯಿಂದಾಗ ಎಲ್ಲೆಲ್ಲೋ ಹೋಗ್ಬಿಡ್ತೀವಿ. ಇರಲಿ, ಅಲ್ಲಿಗೆ ಬ್ರಹ್ಮಸ್ವರೂಪವನ್ನು ಕಂಡವರಿಗೆ ವ್ಯವಹಾರವೆಂಬುದು ಇಲ್ಲವೇ ಇಲ್ಲ. ಬ್ರಹ್ಮ ಸತ್ಯ, ಜಗತ್ತೆಲ್ಲಿದೆ ಸ್ವಾಮಿ? ಇಲ್ಲ. ಹಗ್ಗವನ್ನು ಕಂಡಾಗ ಹಾವೆಲ್ಲಿದೆ ಸ್ವಾಮಿ? ಇಲ್ಲ. ಹಾಗೆ ಅವ್ರಿಗೆ ಮಾತ್ರ, ನಮಗಲ್ಲ. ಅದಕ್ಕೋಸ್ಕರನೇ ಈ ವಿದ್ಯಾ ಅವಿದ್ಯೆ ದೃಷ್ಟಿಗಳು ಎಲ್ಲ ವ್ಯವಹಾರ ದೃಷ್ಟಿಯಲ್ಲೇ ಇರುತ್ತೆ. ಪರಮಾರ್ಥವನ್ನು ಕಾಣೋವರೆಗೂ ಅದಕ್ಕೆ ಸತ್ಯತ್ವ ಇರುತ್ತೆ, ಆಮೇಲೆ ಇರೋಲ್ಲ. ಹಾಗೆ ಅಲ್ವಾ? ಎಲ್ಲವೂ ಅಷ್ಟೇ, ವ್ಯವಹಾರ ದೃಷ್ಟಿಗೆ ಎಲ್ಲಿವರೆಗೂ ಬೆಲೆ ಅಂತಂದರೆ ಆ ತತ್ವವನ್ನು ಕಾಣೋವರೆಗೂ. ಇದನ್ನು ಹೇಗೆ ನಂಬ್ಕೋಬೇಕಾ? ಏನು ಬೇಡ. ಕನಸು ಬಿತ್ತು, ಕನಸಿನಲ್ಲಿ ಇವಾಗ ನಾನು ಏನು ಹೇಳಿದ್ನೋ ಎಲ್ಲ ಇರುತ್ತೆ. ಎಲ್ಲಿವರೆಗೂ ಸತ್ಯ? ಪ್ರಶ್ನೆ ಕೇಳ್ತಾ ಇದ್ದೆ. ಕನಸಿನಲ್ಲೂ ಹೀಗೆ ಇರುತ್ತೆ, 1 ಇಂಚು ಅಲ್ಲಾಡಲ್ಲ, ಇನ್ನೂ ಜಾಸ್ತಿ ಇದ್ದರೂ ಇರ್ಬೋದು, ಕಡಿಮೆ ಇರೋಲ್ಲ. ಎಲ್ಲಿವರೆಗೂ ಸತ್ಯ? ಪ್ರಶ್ನೆ ಕೇಳ್ತಾ ಇದ್ದೆ. ಎಚ್ಚರ ಆಗೋದು ಅನ್ನೋದೇನು? ಮುಕ್ತರ ಆಗೋದು. ಎಲ್ಲ ಒಂದು ಸಾರಿ ಎಚ್ಚರ ಆಗಿದ್ರೇನೆ ಆಯಿತು, ಏನೇನೂ ಆಗಿಲ್ಲ. ಅಲ್ಲಿ ಕರ್ತೃತ್ವ ಇಲ್ಲ, ಭೋಕ್ತೃತ್ವ ಇಲ್ಲ, ಜ್ಞಾತೃತ್ವ ಇಲ್ಲ, ಆಕಾಶ ಇಲ್ಲ, ಪ್ರಪಂಚ ಇಲ್ಲ, ವ್ಯವಹಾರ ಅಂತ ಏನು ಹೇಳಿದ್ನೋ ಅದು ನಿಜವಾಗ್ಲೂ ಇಲ್ಲ, ನಾನು ಇಟ್ಕೊಂಡಿದ್ದೇನೆ. ಗೊತ್ತಾಯ್ತು ಇಲ್ವೋ? ಎಚ್ಚರಕ್ಕೆ ಬಂದಿದ್ದ ತಕ್ಷಣ. ಹಾಗೆ ಈ ಎಚ್ಚರ ಕೊಡೋ ಒಂದು ಕನಸು, ಇಲ್ಲಿಂದ ಎದ್ದೇಳಪ್ಪ. ಅದಕ್ಕೆ ವಿವೇಕಾನಂದರು ನಮ್ಮ ಶಾಸ್ತ್ರದಲ್ಲಿ ಎದ್ದೇಳಿ ಭಾರತೀಯರೇ ಅಂತಾರೆ. ಅದು ಸ್ವತಂತ್ರಕ್ಕೋಸ್ಕರ ಹೇಳಿರೋದು. ಇಲ್ಲಿ ಎದ್ದೇಳಿ ಜಾಗೃತರಾಗಿರಿ ಅಂತ ಒಂದು ಉಪನಿಷತ್ನಲ್ಲಿ ಹೇಳ್ತಾರೆ. ಅಲ್ಲಿ ನಾವಿನ್ನೂ ಮಲಗಿದ್ದೀವಿ ಅಂತ. ಯಾಕೆ ಅಂತಂದರೆ ಈ ಒಂದು ವ್ಯವಹಾರದಿಂದ ಎದ್ದಿಲ್ವಲ್ಲ ಅಂತ, ಅಜ್ಞಾನದಿಂದ ಎದ್ದಿಲ್ವಲ್ಲ ಅಂತ ಅವರು ಹೇಳೋದು. ಇಲ್ಲಿ ಅಲ್ಲಿಗೆ ಇವೆಲ್ಲ ನಮ್ಗೆ ಅರ್ಥ ಆಯಿತು. ಭಗವದ್ಗೀತೆ 18ನೇ ಅಧ್ಯಾಯದಲ್ಲೂ ಕೂಡ ಇಲ್ಲಿ ಹೇಳ್ತಾರೆ, ಕೊಂದರೂ ಕೊಳ್ಳುವುದಿಲ್ಲ ಎಂದು ವಿರುದ್ಧವಾಗಿ ಹೇಳಿದೆಯಲ್ಲ ಅಂತ ಪ್ರಶ್ನೆ ಸೇಮ್ ಇದೆ. ಆವಾಗಲೇ ಫಸ್ಟೇ ಹೇಳಿಬಿಟ್ಟೆ ನಿಮಗೆ. ಇಲ್ಲಿ
ಒಂದು ಹೇಳ್ತೀನಿ, ಬ್ರಹ್ಮಜ್ಞಾನ ಸಾಧನೆ ಮಾಡೋ ಹಂತದಲ್ಲೇ ಅವನು ತಪ್ಪು ಮಾಡೋದಿಲ್ಲ. ತಪ್ಪು ಮಾಡಿದ್ರೆ ಅವನಿಗೆ ಜ್ಞಾನ ಆಗೋದು ಇಲ್ಲ. ಅಂಥದ್ದು ಬ್ರಹ್ಮಜ್ಞಾನ ಆದ ಮೇಲೆ ಅವನು ಯಾರನ್ನಾದ್ರೂ ಕೊಲ್ತಾನ? ಪ್ರಾಣಿಗೂ ಕನಸಿನಲ್ಲೂ ಕೇಳೋಕ್ಕಾಗಲ್ಲ. ಇನ್ನೂ ಬೇಕಾದ್ರೆ ಅವನು ಕೊಲ್ಲಲಿ, ಅವನು ಕೊಲ್ಲಿಸ್ಕೊತಾನೆ. ಆದರೂ ಕೂಡ ಹೇ ಭಗವಂತ, ಗೊತ್ತಿಲ್ಲದೆ ಅವ್ರು ತಪ್ಪು ಮಾಡ್ತಾರೆ, ಕ್ಷಮಿಸ್ಬಿಡು ಅಂತ ಹೇಳ್ತಾರೆ. ಅಂಥ ಮಹಾತ್ಮ ತತ್ವದಲ್ಲಿ ನಿಂತವ್ರ ಮನಸ್ಸು ಅಷ್ಟು ಶುದ್ಧವಾಗಿರುತ್ತೆ. ಹೇಗೆ ಈ ಒಂದು ಮಗುನ ಹೆತ್ತಿರ್ತಾಳೆ, ಅವನ ಪಾಕಡ ಕಳ್ಳ ಆಗ್ತಾನೆ. ಕೊನೆಗೆ ಇರೋ ದುಡ್ಡು ಗಿಡ್ಡು ಎಲ್ಲ ಕೊಡ್ತಾ ಇರ್ತಾಳೆ. ಎಷ್ಟು ಕೊಟ್ಟರು ಕೊನೆಗೆ ಅವರ ಸ್ನೇಹಿತರು ಹೇಳ್ತಾರೆ, ಎಷ್ಟು ಅಂತ ಇಸ್ಕೊಂಬರ್ತೇವೆ ನಿಮ್ಮ ತಾಯಿ ಹತ್ರ, ಆ ಕಡೆ ಕೊನೆ ಮಾಡಿಬಿಡೋ ನಿಮ್ಮ ತಾಯಿನ. ಆ ತಾಯಿನ ಕೊಂದು ಆ ಹೃದಯ ತಗೊಂಡು ಓಡ್ತಾ ಇರ್ತಾನಂತೆ. ಅಸಲು ಜಾರಿ ರಪ್ ಅಂತ ಬೀಳ್ತಾನಂತೆ. ಆಗ ಆ ಹೃದಯ ಹೇಳ್ತಂತೆ, ಮಗು ನೋವಾಯ್ತಾ, ನಿಧಾನವಾಗಿ ಹೋಗಪ್ಪ, ಹೇಗಿದೆ ಈ ಕರಳು. ಸೊ ಬ್ರಹ್ಮಜ್ಞಾನಿಗಳು ಹೀಗೆ ಎಲ್ಲರಲ್ಲೂ ಹಾಗೇ ಇರ್ತಾರಂತೆ. ಇನ್ನು ಅವ್ರು ಕೊಲ್ಲೋದಿಲ್ಲಿ ಬಂತು, ನಮ್ಗೆ ಅರ್ಥ ಆಗೋದಕ್ಕೆ ಹೇಳ್ತಾರೆ, ಅವನು ಕೊಂದರೂ ಕೊಂದ ಹಾಗಲ್ಲ. ಇದನ್ನು ಯಾವ ಥರ ಅರ್ಥ ಮಾಡ್ತೀರಿ ಸ್ವಾಮಿ? ಬ್ರಹ್ಮಜ್ಞಾನಿಗೆ ಕರ್ತೃತ್ವವಿಲ್ಲ, ಭೋಕ್ತೃತ್ವವಿಲ್ಲ, ಜ್ಞಾತೃತ್ವವಿಲ್ಲ. ಅದಕ್ಕೆ ಅವನು ಕೊಂದರೂ ಅವನು ಪಾಪ ಬರಲ್ಲ ಅನ್ನೋ ಅರ್ಥದಲ್ಲಿ ಹೇಳಿದ್ರು. ಅವನು ಕೊಲ್ತಾನೆ ಅಂತ ಹಂಗೆಲ್ಲ ಇಟ್ಕೊಳಕ್ಕೆ ಹೋಗಬೇಡಿ, ಅವನು ಸುಳ್ಳೇ ಹೇಳಲ್ಲ. ಅದಕ್ಕೆ ಶಾಸ್ತ್ರದಲ್ಲಿ ಹೇಳ್ತಾರೆ, ಮಠ ರಾತ್ರಿ 12 ಗಂಟೆ ಮಧ್ಯರಾತ್ರಿಯಲ್ಲೇ ಅವನ ಹಿಂದೆಗಡೆ ಹಿತ್ತಲಲ್ಲಿರೋ ಬಾವಿನಲ್ಲಿ ಬೀಳದೆ ಇರೋನು ಮಠ ಮಧ್ಯಾಹ್ನದಲ್ಲಿ ಹೋಗಿದ್ದೆ ಆ ಬಾವಿಗೆ ಬೀಳ್ತಾನ ಅಂತ. ಅವನು ಸಾಧನೆ ಮಾಡೋವಾಗಲೇ ಇಂಥವು ಎಲ್ಲ ಬಿಟ್ಟಿರ್ತಾನೆ. ಅವನು ಮುಕ್ತನ ಆದಮೇಲೆ ಬಾಕೆ ಮಾಡಬೇಕಾ? ಅವನಿಗೆ ಆನಂದದ ಗಣಿ ಸಿಗುತ್ತೆ. ಈ ಜುಜ್ಬಿ ಇದು ಯಾರಿಗೆ ಬೇಕು ಅವನಿಗೆ? ಇದೇ ಥರನೇ ಹೇಳಿದ್ದು. ಕರ್ತೃತ್ವದಲ್ಲಿ ಅಕರ್ತೃತ್ವ ಇದೆ. ವ್ಯವಹಾರದ ದೃಷ್ಟಿಯಿಂದ ಅವನು ಕೊಂದರೂ ಅವನು ಕೊಂದ ಹಾಗಲ್ಲ. ಪಾರಮಾರ್ಥಿಕ ದೃಷ್ಟಿ ಅವನು ಕೊಲ್ಲಲ್ಲ, ಬೇರೆ ಹಾಗೆ. ಸೊ ಈ ಒಂದು ಕಾಂಟ್ರಾಸ್ಟ್ನ ಇಟ್ಕೊಂಡೆ ನಾನು ನಿಮಗೆ ಎಕ್ಸಾಂಪಲ್ ಕೊಟ್ಟಿದ್ದೆ. ಯಾವುದು ಕರ್ತೃತ್ವದಲ್ಲಿ ಅಕರ್ತೃತ್ವದಲ್ಲಿ ಕರ್ತೃತ್ವ ಅನ್ನೋದಕ್ಕೊಂದು ಎಕ್ಸಾಂಪಲ್ ಕೊಟ್ಟಿದೆ. ಯಾರಿಗಾದ್ರೂ ಜ್ಞಾಪಕ ಇದೆಯಾ? ಭಗವದ್ಗೀತೆಯಲ್ಲಿ ಮೊನ್ನೆ ಊಟ ಮಾಡಿದ್ರು ಸಹ ಊಟ ಮಾಡಿಲ್ಲ. ಅದು ಕೃಷ್ಣನು ಆ ಜನ್ಮ ಬ್ರಹ್ಮಚಾರಿ. ನಂಬ್ತೀರ? ಇಬ್ರು ಹೆಂಡತಿದ್ದಾರೆ, ರಾಧೆ ಇಬ್ರು ಹೆಂಡತಿದ್ದರು. ಅದರ ಜೊತೆಗೆ 16,000 ಗೋಪಿಕಾ ಸ್ತ್ರೀಯರು. ನಂಬ್ರಿ, ಆ ನದಿ ದಾರಿ ಬಿಟ್ಬಿಡುತ್ತೆ. ಯಾಕೆ ಅಂತಂದ್ರೆ ಅವ್ರ ಕರ್ತೃತ್ವ ಇಲ್ಲ. ಅವನು ಮಾಡಿದ್ರೂ ಮಾಡ್ದಂಗಲ್ಲ. ಹೇಗೆ ಆ ಜನ್ಮ ಆ ಮುಂಡ ಉಪವಾಸಿ ದುರ್ವಾಸ ಮಹರ್ಷಿಗಳು ಹೇಗಿದೆ. ಆದ್ದರಿಂದ ಇವೆಲ್ಲ ಏನು ತೋರಿಸುತ್ತೆ ಅಂದರೆ ಅದೇ ಅರ್ಥ ಬರುತ್ತೆ. ಇಲ್ಲಿ ಸ್ವಾಮಿಗಳು ತೋರಿಸ್ತಾ ಇದ್ದಾರೆ ಅಷ್ಟೇ. ಒಂದು ವೇಳೆ ಇದು ಜ್ಞಾನದ ಸ್ತುತಿ ಎಂದಿಟ್ಟುಕೊಂಡರೂ ಹೀಗೆ ವಿರುದ್ಧವಾಗಿ ಹೇಳುವುದು ಹೇಗೆ ಹೊಂದುತ್ತದೆ ಎಂದಾಗ ಇದು ತಪ್ಪಲ್ಲ. ಇಲ್ಲಿ ಲೌಕಿಕ ಪಾರಮಾರ್ಥಿಕ ದೃಷ್ಟಿಯನ್ನು ಹಿಡ್ಕೊಂಡು ಹೇಳಿದ್ದು. ದೇಹಾದಿಗಳೇ ನಾನು ಎಂಬ ದೃಷ್ಟಿಯನ್ನು ಅವಲಂಬಿಸಿ ನಾನು ಕೊಲ್ಲುವವನು. ಅರ್ಜುನ ಅದೇ ತಾನೇ ಅವನ ಪ್ರಶ್ನೆ. ನಾನು ಕೊಂದರೆ ಅವ್ರು ಸತ್ತೋಗ್ತಾರೆ, ಅವ್ರು ಕೊಂದರೆ ನಾನು ಸತ್ತೋಗ್ತೀನಿ. ಎಲ್ಲಿ ನಿಂತು ಮಾತಾಡ್ತಾನೆ ಇವನು? ಶರೀರದಲ್ಲಿ ನಿಂತು ಮಾಡ್ತಾನೆ. ವ್ಯವಹಾರ ದೃಷ್ಟಿ ಅಂತ ಏನು ಹೇಳ್ತಾನೆ? ಆತ್ಮನ್ನ ಖಡ್ಗದಿಂದ ಕಡಿಯೋಕ್ಕಾಗಲ್ಲ, ನೀರು ಗಾಳಿ ಬೆಂಕಿಯಿಂದ ಸುಡೋಕ್ಕಾಗಲ್ಲ. ಎಲ್ಲಿ ನಿಂತು ಮಾತಾಡ್ತಾನೆ ಕೃಷ್ಣ ಭಗವಂತ? ಆತ್ಮದಲ್ಲಿ ನಿಂತು ಮಾಡ್ತಾನೆ. ಅಲ್ಲಿಗೆ ಪಾರಮಾರ್ಥಿಕ ದೃಷ್ಟಿ, ವ್ಯವಹಾರಿಕ ದೃಷ್ಟಿ. ಆದ್ದರಿಂದ ವ್ಯವಹಾರಿಕ ದೃಷ್ಟಿಯಿಂದನೇ ಇವನು ಕರ್ಕೊಂಡೋಗ್ಬೇಕು ಅಲ್ವಾ? ಹಾಗೆ ಈ ಮೊದಲೇ ತೋರಿಸಿಕೊಟ್ಟಿರುವ ಪರಮಾರ್ಥ ದೃಷ್ಟಿಯನ್ನು ಆಶಯಿಸಿ ಕೊಲ್ಲುವುದಿಲ್ಲ ಹಾಗೂ ಬದ್ಧನಾಗುವುದಿಲ್ಲ ಅಂತ ಹೇಳಿದ್ದಾನೆ. ಹೀಗೆ 2 ವಿಧದ ದೃಷ್ಟಿಭೇದಗಳನ್ನು ಅವಲಂಬಿಸಿ ಕೊಂದರೂ ಕೊಲ್ಲುವುದಿಲ್ಲ. ಹಾಗೆ ಅಂದರೆ ಉಂಡ ಉಪವಾಸ ಅಂತ ಹೇಳ್ತೀವಲ್ಲ, ಹಾಗೆ ಅಂತ.
ಆದ್ದರಿಂದ ಅವನ ಅಕಸ್ಮಾತ್ ತಿಂದಿದ್ರೂ ಕೂಡ ಅವನಲ್ಲಿ ಕರ್ತೃತ್ವ ಇಲ್ಲ, ಭೋಕ್ತೃತ್ವ ಇಲ್ಲ. ಈಗ ಬ್ರಹ್ಮಜ್ಞಾನಿ ಬೆಳಿಗ್ಗೆ ಅಷ್ಟೆಲ್ಲ ಮಾಡ್ತಾನೆ, ನಮಗೆ ನೋಡೋದಕ್ಕೇನು ಕಾಣಬೇಕು? ಕರ್ತೃತ್ವ. ಬ್ರಹ್ಮಜ್ಞಾನಿ ಬಿಟ್ಬಿಡ್ರಿ, ನಮ್ಮನ್ನೇ ತಗೊಳ್ರಿ. ಬೆಳಗ್ಗೆಯಿಂದ ರಾತ್ರಿವರೆಗೂ ನಾವು ಮುಕ್ತರಾಗಿಲ್ಲ, ಬೇಡ. ಬೆಳಗ್ಗೆಯಿಂದ ರಾತ್ರಿವರೆಗೂ ಹುಟ್ಟುದಾಗ್ಲಿಂದ ಅದು ಎಷ್ಟು ಜನ್ಮಗಳಿಂದ ಕರ್ತೃತ್ವ ಭೋಕ್ತೃತ್ವ ಇದೆಯಲ್ಲೇನಪ್ಪ ಮಾಡ್ತಾ ಇದ್ದೀವಿ ತಾನೆ. ನೀವು ನಿದ್ದೆಗೆ ಹೋದ್ರಿ, ನಾನು ಸ್ವಲ್ಪ ತೋರಿಸ್ರಿ ನಿಮ್ಮ ಕರ್ತೃತ್ವ ಭೋಕ್ತೃತ್ವ ಜ್ಞಾತೃತ್ವ ವ್ಯವಹಾರ ವಿಶೇಷ ಜ್ಞಾನ ತೋರಿಸ್ತೀರ? ನೀವೇ ನೋಡ್ಕೊಳ್ಳಿ, ಎಲ್ಲಿದೆ? ಇಲ್ಲ. ಯಾಕೆ? ಪಾರಮಾರ್ಥಕ್ಕೆ ಇರೋದಕ್ಕೆ, ಆ ವ್ಯವಹಾರಕ್ಕಿರೋಕ್ಕೆ ಯುಕ್ತಿ ಇಲ್ಲ, ಅದು ಇರೋದಿಲ್ಲ, ಬಂದು ಹೋಗುವಂಥದ್ದು. ನೀವು ಸರಿಯಾಗಿ ವಿಚಾರ ಮಾಡಿದ್ರೆ ಈಗಲೇ ಇಲ್ಲ. ಅದನ್ನು ಹೇಳ್ತಾ ಇದ್ದಾರೆ. ಬ್ರಹ್ಮಜ್ಞಾನಿ ಆಗೋವರೆಗೂ ಕಾಯ್ಕೋಬೇಕೇನೋ. ಆ ಬ್ರಹ್ಮಜ್ಞಾನಿ ಆದವನಿಗೆ ಎಚ್ಚರದಲ್ಲೂ ಇರೋಲ್ಲ, ಅಷ್ಟೇ. ನಮ್ಗೆ ಎಚ್ಚರಕ್ಕೆ ಬಂದರೆ ಇರುತ್ತೆ. ಅದು ಯಾಕೆ ಅಂತ ಹೇಳ್ತಾರೆ, ಲಯಬಾಧಿತ ಇದರಲ್ಲೇ ಬೇರೆ ಹೇಳ್ತಾರೆ, ಆವಾಗ ನಮ್ಗೆ ಇನ್ನೂ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಸೊ ಹಾಗೆ ಅಲ್ಲಿಗೆ ಲೌಕಿಕ ದೃಷ್ಟಿ ಅರ್ಥಾತ್ ವ್ಯವಹಾರ ದೃಷ್ಟಿ ಹಾಗೂ ಪರಮಾರ್ಥ ದೃಷ್ಟಿ ಎಂಬ ದೃಷ್ಟಿಭೇದಗಳನ್ನು ಆಚಾರ್ಯರು ನಿಶ್ಚಲವಾಗಿ ತೋರಿಸಿದ್ದಾರೆ. ಹೀಗೆಯೇ ಅನೇಕ ಕಡೆಗಳಲ್ಲಿ ದೃಷ್ಟಿಭೇದಗಳನ್ನು ಕುರಿತು ಹೇಳಿದ್ದಾರೆ. ಆದ್ದರಿಂದ ಈ ದೃಷ್ಟಿಭೇದಗಳನ್ನು ಅರಿಯುವುದು ಅವಶ್ಯಕತೆ ಅಂತ ಹೇಳ್ತಾ ಇದ್ದಾರೆ. ಈಗ ವ್ಯವಹಾರ ದೃಷ್ಟಿಯ ವ್ಯಾಪ್ತಿ ನಾವು ಆವಾಗಲೇ ಮಾಡ್ಕೊಂಡ್ಬಿಟ್ಟಿದ್ದೀವಿ, ನಮಗೆಲ್ಲ ಗೊತ್ತಾಗ್ಬಿಟ್ಟಿದೆ. ವ್ಯಾಪ್ತಿ ಅಂದ್ರೇನು? ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ. ಬ್ರಹ್ಮನ್ ಬಿಟ್ಟು ಮಿಕ್ಕಿರೋದೆಲ್ಲ ವ್ಯವಹಾರ ದೃಷ್ಟಿ, ಬಿಡ್ರಿ, ಮುಗಿದೋಯ್ತು. ಅದರ ವ್ಯಾಪ್ತಿ. ತಿರ್ಗಾ ಅವರು ಹೇಳ್ತಾರೆ ಲೌಕಿಕ ವೈದಿಕ ಪಾರಮಾರ್ಥಿಕ, ಮುಗಿದೋಯ್ತಪ್ಪ, ಅದನ್ನೇ ಹೇಳ್ತಾರೆ ಅಷ್ಟೆ. ಅದರಲ್ಲಿ ಪ್ರಮಾಣ ಪ್ರಮೇಯ ವ್ಯವಹಾರಗಳು, ಕರ್ತೃತ್ವ ಭೋಕ್ತೃತ್ವ ಇವು. ಮತ್ತು ನೀವು ಪಾರಮಾರ್ಥ ಪರಮಾತ್ಮನ ಬಿಟ್ಟು ಮಿಕ್ಕಿರೋದು ನೀವು ಏನು ಮಾಡಿದ್ರು ಈ ಕರ್ತೃತ್ವ ಭೋಕ್ತೃತ್ವ ಇರಲೇಬೇಕು. ಮೋಕ್ಷಕ್ಕೂ ಇರಬೇಕು, ಕೊನೆಯ ಹಂತದವರೆಗೂ ಇರಬೇಕು. ಎಲ್ಲಿ ನಿಮ್ಮ ಮನಸ್ಸು ಬಿಡುತ್ತೋ ಬಿಡೋವರೆಗೂ ಕರ್ತೃತ್ವ ಭೋಕ್ತೃತ್ವ ಇರುತ್ತೆ. ಬಿಟ್ಟಿದ ತಕ್ಷಣ ನೀವು ಸುಮ್ಮನೆ ಬಿಟ್ಟಿದ ತಕ್ಷಣ ಆಗಲ್ಲ. ನಿದ್ದೆಯಲ್ಲೂ ನಾವು ದಿನ ಬಿಡ್ತೀವಿ, ಎದ್ದಿದ ತಕ್ಷಣ ಓದಿ ಪಿಶಾಚಿ ಅಂತ ಬಂದು ಗವಾಕ್ಷಿಲಿ ಬಂದು ಮಾತಕ್ಕಂತ ಮೆತ್ಕೊಡುತ್ತೆ. ಹಾಗೆ ಸತ್ರೂ ಬಿಡೋದಿಲ್ಲ, ಮಹಾಪ್ರಳಯವಾದರೂ ಬಿಡೋದಿಲ್ಲ, ಹೇಗಿದೆ. ಆದ್ದರಿಂದ ಈಗ ಸಮಾಧಿಗೆ ಹೋದರೂ ಬಿಡೋದಿಲ್ಲ, ಇನ್ನೇನು. ಹಾಗೆ ಆದ್ದರಿಂದ ಬ್ರಹ್ಮಜ್ಞಾನ ಆದರೆ ಮಾತ್ರ ಹಗ್ಗವನ್ನು ಕಂಡ್ರೆ ಹಾವಿನ ಭಯ ಇರೋಲ್ಲ, ಅಲ್ಲಿವರೆಗೂ ಬಿಡೋದಿಲ್ಲ ಅಂತ ಹೇಳ್ತಾರಲ್ಲ ಹಾಗೆ. ಆದ್ದರಿಂದ ಈ ಭೌತಿಕಶಾಸ್ತ್ರ, ಸೈನ್ಸು, ಜ್ಯೋತಿಷ್ಯ ಶಾಸ್ತ್ರ, ಮನೋಶಾಸ್ತ್ರ, ವ್ಯವಹಾರ ದೃಷ್ಟಿಯಲ್ಲಿ ಇವೆಲ್ಲ ಸೇರಿರುತ್ತಲ್ಲ 64 ವಿದ್ಯೆ. ಕೊನೆಗೆ ವೈದಿಕ ಪಾರಮಾರ್ಥಿಕ ಧರ್ಮ ಎಲ್ಲ ಹೇಳಿದ್ದಾಯಿತು, ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ ಅಷ್ಟೆ ಎಲ್ಲವೂ. ಇನ್ನು ಈವನ್ ಮೋಕ್ಷ ಚ, ಗುರು ಶಿಷ್ಯ ಸಾಧನೆ ಎಲ್ಲವೂ ಕೂಡ ವ್ಯವಹಾರದಲ್ಲಿರುತ್ತೆ. ಈಗ ವೇದಾಂತ ಶಾಸ್ತ್ರದ ವೈಶಿಷ್ಟ್ಯ ಏನಿದು? ವೇದಾಂತ ಶಾಸ್ತ್ರದ ವೈಶಿಷ್ಟ್ಯ ಇಲ್ಲಿ ಗುರು ಶಿಷ್ಯ ಬಂಧ ಮೋಕ್ಷ ಜ್ಞಾನ ಅಜ್ಞಾನ ಇವು ವ್ಯವಹಾರ ದೃಷ್ಟಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೆ. ಇವುಗಳು ಕೂಡ ಮೀರಿರೋದೆ ಪರಮಾರ್ಥ. ಆ ಅನುಭವದಲ್ಲಿ ತೋರಿಸಿ ಅವನನ್ನು ತತ್ವವಾಗಿ ನಿಲ್ಲಿಸುವಂತೆ ಬೋಧನೆ ಮಾಡುತ್ತಲ್ಲ, ಅದನ್ನು ಆವಾಗ ಏನಾಗುತ್ತೆ? ಈ ಸಕಲ ವ್ಯವಹಾರಗಳು, ಎಲ್ಲ ವ್ಯವಹಾರ ಅಂತ ನಾನು ಏನು ಹೇಳಿದ್ನೋ ಅವುಗಳನ್ನ ಬಾಧಿಸಿ ಅಂದರೆ ಏನು ಅಂತ ಆಮೇಲೆ ಹೇಳ್ತಾರೆ. ಕೇವಲ ಪರಮಾರ್ಥ ತತ್ವವಾಗಿ ನಿಲ್ಲಿಸೋದೇ ಈ ಶಾಸ್ತ್ರದ ಗುರಿ. ಮತ್ತು ನಮ್ಮೆಲ್ಲರ ನಿಜವಾದ ಪುರುಷ ಪ್ರಯತ್ನ ಇದನ್ನು ಮಾಡಬೇಕು ನಾವು ಅಂತ. ಯಾವ ಮಾತು ಮನಸ್ಸು ಕ್ರಿಯೆ ಇರೋದಿಲ್ಲ. ಹೇಗೆ ಆ ನೌಕೆ ದಾಟಿಸೋದ ಮೇಲೆ ಅದ್ರ ಕೆಲಸ ಮುಗ್ದೋಗುತ್ತೆ, ನಮ್ಮನ್ನು ಮುಳುಗ್ಸಲ್ಲ, ಬಟ್ ಹೆಂಗೋ ದಾಟಿಸ್ಬಿಡುತ್ತೆ. ಹಾಗೆ ನಾವು ಕೂಡ ಈ ವ್ಯವಹಾರ ಅನ್ನೋ ಈ ಸಮುದ್ರ, ಇಲ್ಲಿ ಬೇಕಾದಷ್ಟು ಇದೆ. ಆ ಸಮುದ್ರದಲ್ಲಿ ಈ ದೊಡ್ಡ ದೊಡ್ಡ ಮೀನುಗಳು ಮತ್ತು ಇಂಥವೆಲ್ಲ ಬೇಕಾದಷ್ಟಿದೆ. ಅಲೆಗಳಿದೆ, ಸುಳ್ಳಿಗಳಿದೆ. ಹೀಗೆ ನಮ್ಮ ಸಂಸಾರದಲ್ಲೂ ಕೂಡ ಬೇಕಾದಷ್ಟು ಅಡಚಣೆಗಳಿರುತ್ತೆ. ಮೋಕ್ಷಕ್ಕೆ ಹೋಗಬೇಕು ಅಂದರೆ ಅವುಗಳನ್ನೆಲ್ಲ ತಪ್ಪಿಸ್ಕೊಂಡು ನಾವು ಹೇಗೋ ಅಡ್ಡಾಡಿ ಉಳ್ಳಾಡಿ ಗುರಿ ಮುಟ್ಬಿಡಬೇಕು ಅಂತ ಹೇಳ್ತಾರೆ.
ಸೂತ್ರ ಭಾಷೆಯಲ್ಲಿ ಕೂಡ ಬ್ರಹ್ಮವು ಏತಕ್ಕೂ ವಿಷಯವಲ್ಲ ಎಂದಾದರೆ ಶಾಸ್ತ್ರವೇ ಬ್ರಹ್ಮವನ್ನು ತಿಳಿಯಲು ಪ್ರಮಾಣ. ಇದು ಹೇಗೆ ಹೊಂದುತ್ತೆ? ಅಲ್ಲ ಸ್ವಾಮಿ, ಬ್ರಹ್ಮವು ಯಾತಕ್ಕೂ ಆಬ್ಜೆಕ್ಟಿಫೈ ಆಗಲ್ಲ ಅಂಥದ್ರಲ್ಲಿ ನೀವೇನು ಹೇಳ್ತೀರಾ? ಶಾಸ್ತ್ರ ಪ್ರಮಾಣ ಅಂದರೆ ಶಾಸ್ತ್ರ ಅನ್ನೋ ಇನ್ಸ್ಟ್ರೂಮೆಂಟ್ಸ್ ಉಪಯೋಗಿಸ್ಕೊಂಡು ಬ್ರಹ್ಮನ್ನ ನೋಡ್ಬಿಡ್ಬೋದಾ ಅಂತ ಪ್ರಶ್ನೆ. ಅವನಿಗೆ ಅದು ಕೇಳ್ತಾ ಇದ್ದಾನೆ, ಪೂರ್ವ ಪಕ್ಷಿ ಕೇಳ್ತಾ ಇದ್ದಾನೆ. ಹಾಗಲ್ಲಪ್ಪ, ನಿಜ ಬ್ರಹ್ಮ ಅಥವಾ ನನ್ನ ನಿಜವಾದ ಸ್ವರೂಪ ಅವನು ವಿಷಯ ಅಲ್ಲವೇ ಅಲ್ಲ, ವಿಷಯೀನೇ. ಆದರೆ ನಮ್ಮನ್ನು ಶಾಸ್ತ್ರ ಯಾವುದು ಆತ್ಮನಲ್ಲವೋ ಅದನ್ನು ನೆಗೆಟ್ ಮಾಡೋದರಿಂದ ಅಲ್ಲ ಅಲ್ಲ ಅಂತ ಹೇಳಿ ನನ್ನ ಆತ್ಮದಲ್ಲಿ ಕುಂಡ್ರಿಸುತ್ತೆ. ಆದ್ದರಿಂದ ಅದೇ ಪ್ರಮಾಣ. ಹಾಗೆ ಇದಕ್ಕೆ ಅಂತ್ಯ ಪ್ರಮಾಣ ಅಂತಾರೆ. ಅಂದರೆ ನನ್ನ ಜೀವನದಲ್ಲಿ ಫುಲ್ ಸ್ಟಾಪ್, ಇನ್ನು ಕಾಮ ಕ್ವಶ್ಚನ್ನೇ ಇಲ್ಲ. ಬೆಟ್ಟಕ್ಕೆ ಕಲ್ಲೆತ್ತಾಕೋದು ನಿಂತೋಗುತ್ತೆ, ಮತ್ತು ಇಲ್ಲಿರೋ ಸಾಮಾನು ಅಲ್ಲಿಡೋದು ನಿಂತೋಗುತ್ತೆ ಬೆಳಕು ಹಾಕಿದ ತಕ್ಷಣ. ಹಾಗೆ ಹುಟ್ಟು ಸಾವುಗಳು ಇರೋಲ್ಲ, ಕರ್ತೃತ್ವ ಭೋಕ್ತೃತ್ವ ಇರೋಲ್ಲ. ಹಾಗೆ ಅಂದರೆ ಇದು ವಿಷಯ ಏನು ಮಾಡಬೇಕಾಗಿಲ್ಲ, ಹಿಂದೆ ಕೂಡ ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದೆ. ಆದ್ದರಿಂದ ಬ್ರಹ್ಮವು ಅರಿವಿಗೆ ವಿಷಯವಾಗಿದೆ ಎಂದೇನು ಅಂತ ಹೇಳೋದಿಲ್ಲ, ಏತಕ್ಕೂ ವಿಷಯವೇ ಅಲ್ಲವೆಂದು ತಿಳಿಸುತ್ತಾ ಅವಿದ್ಯೆಯಿಂದ ಅಥವಾ ವ್ಯವಹಾರ ದೃಷ್ಟಿಯಿಂದ ಕಲ್ಪಿತವಾದ ಎಲ್ಲವನ್ನೂ ಅಲ್ಲಗೆಳೆದು ನಮ್ಮನ್ನು ತತ್ವದಲ್ಲಿ ನಿಲ್ಲಿಸುತ್ತೆ ಅಷ್ಟೆ. ನೇತಿ ಅಷ್ಟೆ ಅಲ್ವಾ? ಗೊತ್ತಿದ್ದೇವೆ. ಆ ದೃಷ್ಟಿಯಿಂದ ನಮಗೆ ಶಾಸ್ತ್ರವೇ ತಿಳಿಸ್ಕೊಡೋದ್ರಿಂದ ನಾವೇ ತಿಳ್ಕೊಳಕ್ಕೆ ಬರೋಲ್ಲ. ಅದಕ್ಕೆ ಹೇಳ್ತಾರೆ, ನೀನು ಎಷ್ಟೇ ಶಾಸ್ತ್ರ ಗೊತ್ತಿದ್ದರೂ ನೀನೇ ತಿಳ್ಕೊಳಕ್ಕಾಗೋದಿಲ್ಲ, ಗುರುಮುಖೇನೇ ತಿಳ್ಕೋಬೇಕು. ಯಾಕೆ? ಗುರು ಕ್ಷತ್ರಿಯ ಬ್ರಹ್ಮನಿಷ್ಠನಾಗಿರ್ತಾನೆ, ಅದರಿಂದ ಅವನೇ ತಿಳ್ಕೊಡ್ಬೇಕು. ಅದಕ್ಕೆ ಅವನಿಗೆ ಪಾಣಿ, ಅದಕ್ಕೇನಂತಾರೆ, ಸಮಿತ್ ಪಾಣಿಯಾಗಿ ಅವನ ಹತ್ರ ಹೋಗಿ ಅವನ ಸೇವೆ ಮಾಡಿ ಅವನ ಆಶೀರ್ವಾದದಿಂದ ತಿಳ್ಕೋಬೇಕು. ಇಲ್ಲಿ ಅವನ ಆಶೀರ್ವಾದ, ನಮ್ಮ ಒಳಗಡೆ ಇರೋ ಈಶ್ವರನ ಆಶೀರ್ವಾದ ಮತ್ತು ನನ್ನ ಪ್ರಯತ್ನ, ಪುರುಷ ಪ್ರಯತ್ನ ಎಲ್ಲ ಸೇರಬೇಕು ಅಂತ ಹೇಳೋದು. ಹೀಗೆ ನಮಗೆ ತಿಳಿಸ್ಕೊಡುತ್ತೆ. ಅದಕ್ಕೋಸ್ಕರನೇ ಇದು ಅಂತ್ಯ ಪ್ರಮಾಣ. ಈ ಒಂದು ತಿಳ್ಕೊಂಬಿಟ್ರೆ ಮತ್ತೆ ಪ್ರಪಂಚದಲ್ಲಿ ತಿಳ್ಕೊಳ್ಳೋದು ಇರಬೇಕಾಗಿಲ್ಲ. ಈಗ ನೀವು ಸೈಂಟಿಸ್ಟ್ ಆದರೆ, ಡಾಕ್ಟ್ರ್ ಆದರೆ, ಈ ರಾಮಾಯಣ ಇರೋದೇ, ಇನ್ನು ತಿಳ್ಕೊಬೇಕು ಇದ್ದೇ ಇರುತ್ತೆ. ಇದು ಅಂತ್ಯ ಪ್ರಮಾಣ ಅಲ್ಲ. ಅದಕ್ಕೋಸ್ಕರನೇ ನಾವು ಇದನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಏನಾದರೂ ಮಾಡಿ ತತ್ವನ ಮುಟ್ಬಿಡಬೇಕು. ಈ ವೇದಾಂತ ಶಾಸ್ತ್ರವೂ ಸಹ ವ್ಯವಹಾರ ಕ್ಷೇತ್ರದಲ್ಲಿಯೇ ಇದೆ. ಹೇಗೆ ಹಡಗು ನೀರಿನಲ್ಲೇ ಇರುತ್ತೆ, ಮುಳುಗಲ್ಲ, ನಮ್ಮನ್ನು ದಾಡಿಸುತ್ತೋ, ಇದು ಕೂಡ ಅಲ್ಲೇ ಇದ್ದು ನಮ್ಮನ್ನು ತತ್ವದಲ್ಲಿ ಮುಟ್ಸಿದ ತಕ್ಷಣ ಆ ವೇದ ಏನಾಗುತ್ತೆ? ಅವೇದವಾಗಿಬಿಡುತ್ತೆ. ನಾವು ಹುಟ್ಟುವಾಗ ಶರೀರ ಇಟ್ಕೊಂಡೇ ಮುಟ್ಟಿದ್ದೋ, ಶರೀರ ಏನಾಗುತ್ತೆ? ಅಶರೀರ ಆಗಿಬಿಡುತ್ತೆ. ಗುರು ಅಗುರು ಆಗಿಬಿಡ್ತಾನೆ. ಶಿಷ್ಯ ಅಂತ ನಾವು ಅಶಿಷ್ಯ, ಮನಸ್ಸು ಅಮನಸ್ಸು, ಪ್ರಾಣ ಅಪ್ರಾಣ ಅಲ್ವಾ? ಹಾಗೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ತೋರಿಸಿದ್ದಾರೆ. ಗೀತಾ ಭಾಷ್ಯದಲ್ಲೂ ಕೂಡ ಶಾಸ್ತ್ರಂತು ಅಂತ್ಯಂ ಪ್ರಮಾಣಂ ಅದರಲ್ಲೂ ಕೂಡ ಹೇಳಿದ್ದಾರೆ. ಪ್ರಸ್ಥಾನತ್ರ ಭಾಷ್ಯದಲ್ಲೆಲ್ಲ ಉದಾಹರಣೆಗಳು ಕೊಡ್ತಾ ಇದ್ದಾರೆ. ಹಾಗೆ ಶಾಸ್ತ್ರಂತು ಅಂತ್ಯ ಪ್ರಮಾಣಂ ಅಂತ. ಸೊ ಅಲ್ಲಿಗೆ ಆತ್ಮನ ಧರ್ಮವಲ್ಲದನ್ನು ಅಲ್ಲಗಳೆಯುವ ಮೂಲಕ ನಮ್ಮನ್ನು ಆ ತತ್ವದಲ್ಲಿ ನಿಲ್ಲಿಸುತ್ತೆ. ಅದಕ್ಕೆ ಇದು ಅಂತ್ಯ ಪ್ರಮಾಣ. ಸೊ ಅಲ್ಲಿ ಪ್ರಮಾತೃ, ಪ್ರಮಾಣ, ಪ್ರಮೇಯ, ವ್ಯವಹಾರ, ವಿಶೇಷ ಜ್ಞಾನ, ಕಾಲ, ದೇಶ, ಕಾರ್ಯಕಾರಣ ಭಾವ, ಅವಸ್ಥೆ ಒಳಗಡೆ ಅರ್ಧ ಡಜನ್ ಕ್ವಶ್ಚನ್ ಇಲ್ಲ. ಒಂದ್ಸರಿ ತತ್ವದಲ್ಲಿ ನಿಂತರೆ ಆ ನಿಲ್ಲಕ್ಕೆ ಮೊದಲು ಇವೆಲ್ಲ. ಸ್ವಾಮಿ, ಮೊದಲು ಆತ್ಮನಾಗಿರಲಿಲ್ಲ, ಈಗ ಆತ್ಮನಾದೆ. ಹಾಗೇನೋ ಅಲ್ಲ. ಮೊದಲು ತಿಳ್ಕೊಳ್ಳಿ ಬಿಡಿ, ನೀವು ಆತ್ಮನೇ. ಹಾಗೆ ಅದಕ್ಕೋಸ್ಕರ ಏನು ಹೇಳ್ತಿದ್ದು ಶಾಸ್ತ್ರ?
ಜ್ಞಾಪಕಂ ಹಿ ಶಾಸ್ತ್ರಂ ನಾಕಾರಕಂ ಇತಿ ಸ್ಥಿತಿ. ಬರೀ ಜ್ಞಾಪಕ ಮಾಡಿಕೊಡೋದಷ್ಟೇ. ಆ 10 ಜನ ದಡ್ರಲ್ಲಿ ಅವನೇನಾದರೂ ಇಲ್ದಿರಲಿಲ್ಲ, ತೋರಿಸ್ಕೊಟ್ರಷ್ಟೇ. ಅವನೆಲ್ಲಾದ್ರೂ ಹೋಗ್ಬಿಟ್ಟಿದ್ದಾನೆ, ಏನಿಲ್ಲ, ಜ್ಞಾಪಕ ಅಷ್ಟೇ. ದಡ್ರು ಪರಮಾನಂದ ಶಿಷ್ಯಲ ಕಥಾ ಅಂತ ಪಿಕ್ಚರ್ ಇದೆಲ್ಲ ನೋಡ್ಬೇಕದು. ಹಾಗೆ ಇದು ಇನ್ನೊಂದು ಚೆನ್ನಾಗಿ ಗೊತ್ತಾಗುತ್ತೆ. ಕಾರಣದಿಂದಲೇ ಮೋಕ್ಷಪರವಾದ ಈ ಶಾಸ್ತ್ರವೂ ಕೂಡ ಅಧ್ಯಾಸ. ಇದಕ್ಕೆಲ್ಲ ಕಾರಣ ಏನು ಅಂತ ಪ್ರಶ್ನೆ ಕೇಳಿದಾಗ ಅಧ್ಯಾಸ ಅಲ್ವಾ. ಇಲ್ಲಿ ಕರ್ಕೊಂಬರ್ತಾರೆ ನೋಡ್ರಿ, ಕೊನೆಗೆ ಅಧ್ಯಾಸಕ್ಕೆ ಬರಬೇಕು. ನಿಮ್ಮ ವ್ಯವಹಾರ ದೃಷ್ಟಿಗೆ ಪಾರಮಾರ್ಥ ದೃಷ್ಟಿ ನಮ್ಮ ನಿಜವಾದ ಸ್ವರೂಪ. ಈ ವ್ಯವಹಾರ ದೃಷ್ಟಿ ಕಾರಣ ಏನು ಸ್ವಾಮಿ, ಯಾಕಿದು ಆಯಿತು ಅಂತ ಕೇಳಿದಾಗ ಅಧ್ಯಾಸ. ಅಧ್ಯಾಸ ಅಂತ ಹೇಳಿದ ತಕ್ಷಣ ನಮ್ಮ ಮನಸ್ಸಿಗೆ ಪಿಕ್ಚರ್ ಬಂದ್ಬಿಡ್ಬೇಕು ಪೂರ್ತಿ. ಅಧ್ಯಾಸ, ಅವಿದ್ಯಾ, ಕಾಮ, ಸಂಕಲ್ಪ, ಕರ್ಮ, ಜನ್ಮ. ಜನ್ಮ ಆಗಿದ ತಕ್ಷಣ ಬದಲಾವಣೆ, ತಿರ್ಗಾ ಸಾವು, ಸಾವಾಗಿದ ತಕ್ಷಣ ಮತ್ತೆ ಹುಟ್ಟು, ಸುತ್ತು ಸೈಕಲ್ಲು ಅಲ್ವಾ. ಇಷ್ಟು ಒಂದಾದ ಮೇಲೆ ಒಂದು ಬರ್ತಾ ಇರ್ತೀವಿ. ಇದನ್ನೆಲ್ಲ ನಾವು ಬೇಕಾದಷ್ಟು ಸಲ ಬಿಡಿಸ್ಕೊಂಡಿದ್ದೀವಿ. ಇದನ್ನು ಮೆಲ್ಕಾಗ್ತಾ ಇರ್ಬೇಕು ನೀವು. ಇಲ್ಲಿ ಇದನ್ನೇ ಹೇಳ್ತಾ ಇದ್ದಾರೆ ಅಷ್ಟೇ, ಅಧ್ಯಾಸ. ಅದಕ್ಕೋಸ್ಕರ ಅಧ್ಯಾಸ ಭಾಷ್ಯಾರ್ಥ ವಿಮರ್ಶೆ. ಇವತ್ತು ಅವರು ರವಿಯವ್ರ ಕೈಯಲ್ಲಿ 1 ಗಂಟೆ ಮಾತಾಡಿದೆ. ಇವಾಗ ತುಂಬ ಮಾತಾಡ್ತಾ ಇರ್ತೀವಿ ಅವರು ನಾವು. ರವಿಯವರು ಅಂದರೆ ಅದೇ ಒಂದು ಸಾರಿ ನಮಗೆ ಇಂಟರ್ವ್ಯೂ ಆಗಿತ್ತಲ್ಲ ಅವರು, ಅದೇ ಅವ್ರಿಗೆ ಪ್ರಾಣಾಯಾಮ ಹೇಳ್ಕೊಟ್ಟೆ ಅಂತ ಹೇಳಿದ್ನಲ್ಲ ಅವರು. ಮಾತಾಡ್ತಾ ಇರ್ತೀವಿ ಹೀಗೆ. ಅವ್ರ ಹತ್ರ ಮಾತಾಡ್ತಾ ಇದ್ದಾಗಲೂ ಇವತ್ತು ಅಧ್ಯಾಸದ ಭಾಷೆದ ಪುಸ್ತಕ ಬಂತು. ಸ್ವಾಮಿಗಳು ಈ ಅಧ್ಯಾಸದ ಬಗ್ಗೆ, ಬ್ರಹ್ಮಸೂತ್ರದ ಬಗ್ಗೆ, ಉಪೋದ್ಘಾತದ ಬಗ್ಗೆ 12 ಪುಸ್ತಕ ಬರೆದಿದ್ದಾರೆ. ನನ್ನ ಹತ್ರ ಎಲ್ಲ ಇದೆ, ಅವರಿಗೆಲ್ಲ ಕಳಿಸಿದ್ದೆ. ನಿಮಗೆ ಬೇಕು ಅಂದರೆ ಆ ಪುಸ್ತಕಗಳನ್ನ ಕಳಿಸ್ತೀನಿ. ತುಂಬ ಸರಳವಾಗಿದೆ, ಸುಲಭವಾಗಿದೆ, ನಾವೇ ಓದ್ಕೋಬೋದು. ಬಟ್ ಒಂದು ಸಾರಿ ನಿಮಗೆ ಪಾಠ ಮಾಡಿದ್ದೀನಿ, ಅದು ಮೋಸ್ಟ್ಲಿ ಇವ್ರಿಗೆ ಅರ್ಥ ಆಗೋದಿಲ್ಲ. ಶ್ರೀಧರ್ ಅವ್ರಿಗೆ ಇವಾಗ ಓದಿದ್ರೆ ಅರ್ಥ ಆಗಲ್ಲ, ಅದು ಇವಾಗ ಓದೋದು ಬೇಡ. ಬೇರೆಯವ್ರಿಗೆ ಯಾರು ಬೇಕಾದರೂ ಓದ್ಬೋದು. ಅದು ಅಧ್ಯಾಸ ಭಾಷ್ಯಾರ್ಥ ವಿಮರ್ಶೆ ಆಗಿದೆ. ನನಗೆ ಅನ್ನಿಸ್ತಾ ಇದೆ ಇದಾದ ಮೇಲೆ ಅದು ಮಾಡೋಣ ಅಂತ. ನೋಡೋಣ. ಅದು ಬೇಕಾದ್ರೆ ನಿಮಗೆ ಅದು ಡಿಸ್ಕೋರ್ಸ್ ಗ್ರೂಪ್ ನಾನು ಹಾಕ್ತೀನಿ. ಅಷ್ಟು ಪುಸ್ತಕಗಳನ್ನ ಎಲ್ಲ ಒಳ್ಳೆ ಡಿಟೆಕ್ಟಿವ್ ಪುಸ್ತಕ ಓದ್ದಂಗೆ ಹೋಗುತ್ತೆ. ಪಾರಮಾರ್ಥ ಚಿಂತಾಮಣಿ ಒಂದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದ್ರ ತಕ್ಕಂತೆ ಭಗವದ್ಗೀತೆಗಳೆಲ್ಲ ಸಾಧನೆ ಮಾಡ್ಕೊತ ಹೋಗಬೇಕು. ಸುಮ್ಮನೆ ತಿಳ್ಕೊಂಡು ಪುಸ್ತಕ ತಿರುವಾಕಿದ್ರೆ ಏನು ಲಾಭ ಇಲ್ಲ. ಹೀಗೆ ತತ್ವ ಸಾಧನೆ ಇದ್ರ ಭಗವದ್ಗೀತೆ ಯಾಕೆ ಬರೀಬೇಕಾಗಿತ್ತು? ತತ್ವನೇ ಸಾಕು ಅಂದರೆ ಉಪನಿಷತ್ತುಗಳೇ ಸಾಕಾಗ್ತಾ ಇತ್ತು. ಹಾಗೆ ಇಲ್ಲ. ಸೊ ನಾನು ಡಿಸ್ಕೋರ್ಸ್ ಗ್ರೂಪ್ಗೆ ಹಾಕ್ತೀನಿ, ನೋಡಿಕೊಡ್ರೆ ಪುಸ್ತಕ. ಅವ್ರಿಗೆ ಹಾಕಿದ್ದೀನಿ, ನಿಮ್ಗೆ ಅದನ್ನೇ ಹಾಕ್ತೀನಿ. ಅದರಲ್ಲಿ ನಿಮಗೆ ಮಾತ್ರ ಅರ್ಥ ಆಗುತ್ತೆ, ಬೇರೆಯವ್ರಿಗೆ ಅದು ಏನೂ ಅರ್ಥ ಆಗಲ್ಲ. ನೋಡಿಕೊಡ್ರಿ. ನೀವು ಪುಸ್ತಕಗಳಿದ್ದರೆ ಡೌನ್ಲೋಡ್ ಮಾಡಿಕೊಂಡು ಓದೋದಕ್ಕೆ ಪ್ರಯತ್ನ ಮಾಡಿರಿ. ಎಲ್ಲ ಒಟ್ಟಿಗೆ ನಾನು ಒಂದು ಕಡೆ ಹಾಕ್ಕೊಂಡಿದ್ದೀನಿ, ಅದಕ್ಕೋಸ್ಕರ. ಹಾಗೆ ಅಧ್ಯಾಸ, ಆಲೋಚನೆ, ಮಾತು, ಕ್ರಿಯೆ ಎಲ್ಲ ವ್ಯವಹಾರ ಆಯ್ತಲ್ಲ. ಈಗ ಅನುಭವ ಸಮ್ಮತವಾದ ಶಾಸ್ತ್ರ. ಈ ಕೆಲವರು ಏನು ಹೇಳ್ತಾರೆ ಅಂತಂದರೆ, ಸ್ವಾಮಿ ವ್ಯವಹಾರ ದೃಷ್ಟಿ, ಪರಮಾರ್ಥ ದೃಷ್ಟಿ ಸುಮ್ಮನೆ ಶಂಕರಾಚಾರ್ಯರೇ ಒಂದು ಜುಬ್ಬ ಹಾಕ್ಕೊಂಡಿರ್ತಾರೆ, ಅಥವಾ ಅವರು ಈ ಸನ್ಯಾಸಿಗಳು ಒಂದು ಶರ್ಟ್ ಹಾಕ್ಕೊತಾರಲ್ಲ, ಅದಕ್ಕೆ 2 ಶರ್ಟ್ ಅಂದರೆ ಇದು ಬನೀನು. ಸನ್ಯಾಸಿಗಳು ತಾನೆ, ಅವರು ಬನೀನು ಹಾಕ್ಕೊತಾರೆ, ಅದರ ಮೇಲೆ ಒಂದು ಕೆಂಪುದು ಶಾಲ್ ಹೊತ್ಕೊಂಡಿರ್ತಾರೆ ಅಷ್ಟೇ ಸನ್ಯಾಸಿಗಳು. ಪಾಪ ಅವರು ಶಂಕರಾಚಾರ್ಯ 8ನೇ ವರ್ಷಕ್ಕೆ ಸನ್ಯಾಸ ದೀಕ್ಷೆ ತೊಗೊಂಡು ಜುಬ್ಬ ಗಿಬ್ಬ ಎಲ್ಲ ಹಾಕ್ಕೊತಾರೆ ಅವರು. ಬೇರೆಯವರು ಯಾರೋ ಹೇಳಿದರು. 2 ಜೋಬ್ಗಳಿರುತ್ತೆ ಅಲ್ಲಿ ಅವ್ರಿಗೆ. ಬೇಕಾಗಿರೋದನ್ನು ಎಡಗಡೆ ಜೋಬು, ಇದು ವ್ಯವಹಾರ ದೃಷ್ಟಿ, ವೇಸ್ಟ್ ಬಾಸ್ಕೆಟ್. ಬೇಕಾಗಿರೋದನ್ನು ಪರಮಾರ್ಥ ದೃಷ್ಟಿ, ಪರಮಾರ್ಥ ಇನ್ನೊಂದು ರೈಟ್ ಜೋಬ್ ಅಂತ ಹಿಂಗೆಲ್ಲ ಹೇಳ್ತಾರೆ. ಅದಕ್ಕೆ ಶಂಕರಾಚಾರ್ಯ ಏನು ಮಾಡಿರೋದಲ್ಲ ಅಂತ ಹೇಳಿ ಶಾಸ್ತ್ರದಲ್ಲೂ ಇದೆ ಅಂತ ಹೇಳಿ ಇವಾಗ ಇಷ್ಟು ನಿಮಗೆ ಎಕ್ಸಾಂಪಲ್ಸ್ ಕೊಡ್ತಾ ಬಂದರು. ಇನ್ನೂ ಮುಂದಕ್ಕೆ ಕೊಡ್ತಾರೆ. ಇದು ಬರೀ ಪಾರಮಾರ್ಥಿಕದ್ರಲ್ಲಿ ಮಾತ್ರ ಅಲ್ಲರಪ್ಪ, ವ್ಯವಹಾರದಲ್ಲೂ ಕೂಡ ಹಾಗಿದೆ ಅಂತ ಹೇಳಿ ನಿಮಗೆ 3 ಎಕ್ಸಾಂಪಲ್ ಕೊಟ್ಟೆ.
ಅದನ್ನಿಲ್ಲೂ ಹೇಳ್ತಾರೆ, ಇವಾಗ ಅಲ್ಲೂ ಹೇಳ್ತೀನಿ ನೋಡ್ರಿ. ಆದ್ದರಿಂದ ಜಿಜ್ಞಾಸುಗಳು ಹೀಗೆಲ್ಲ ಅರ್ಥ ಮಾಡಿಕೊಂಡು ತಪ್ಪರ್ಥ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅನ್ನೋದಕ್ಕೋಸ್ಕರ ಇದನ್ನು ಹೇಳ್ತಾ ಇರೋದು. ಆದ್ದರಿಂದ ಶಂಕರಾಚಾರ್ಯರು ತಮ್ಮ ಬುದ್ಧಿಪೂರ್ವಕವಾಗಿ ಬುದ್ಧಿನ ಉಪಯೋಗಿಸ್ಕೊಂಡು ವ್ಯವಹಾರ ದೃಷ್ಟಿ ಪರಮಾರ್ಥ ದೃಷ್ಟಿಗೆ ಎರಡನ್ನ ಹಾಕ್ಬಿಟ್ಟಿದ್ದಾರೆ ಅಂತ ಅದಕ್ಕೆ ಅಲ್ಲ ಅಂತ ಕಲ್ಪನೆ ಅಲ್ಲ. ಲೋಕದಲ್ಲೂ ಕೂಡ ಈಗ ತಾನೇ ನಾವು ಫಸ್ಟ್ ಅಂತ ಅದಕ್ಕೆ ಹೇಳಿಬಿಟ್ಟೆ, ಪೃಥ್ವಿ ಭೂಮಿ 40-60 ಸೈಟು ಅಂತ. ಕಲ್ಲಿಜ್ಜಿನಲ್ಲಿ ವಜ್ರ ಇರುತ್ತೆ, ಕಲ್ಲಿದ್ದಲು ಇರುತ್ತೆ. ಅದರ ಎರಡು ಕೆಮಿಕಲ್ ಏನಪ್ಪ ಅಂದರೆ ಅದರ ಪರಮಾರ್ಥ ದೃಷ್ಟಿ ಬರೀ ಕಾರ್ಬನ್, ಆದರೆ ಅದರ ಬೆಲೆ ನೋಡ್ರಿ ಎಷ್ಟು ಅಜಗಜಾಂತರ ಇರುತ್ತೆ. ಕಲ್ಲಿದ್ದಲಿಗೂ ವ್ಯವಹಾರ ದೃಷ್ಟಿಯಲ್ಲಿ ಆ ಕಲ್ಲಿದ್ದಲಿಗೂ ಇದಕ್ಕೂ ಡೈಮಂಡ್ಗೂ ಒಂದೇ ಬೆಲೆ ನಾವು ಹೀಗೆ. ಮತ್ತು ಸೂರ್ಯ ಹುಟ್ಟುತ್ತಾನೆ, ಹುಟ್ಟೋದಿಲ್ಲ. ಈ 3 ಎಕ್ಸಾಂಪಲ್ಸ್ ಸಾಕು ನಮಗೆ, ಎಲ್ಲ ಎಕ್ಸ್ಪ್ಲೈನ್ ಮಾಡಿದೆ. ಹೀಗೆ ನಮ್ಮ ನಿತ್ಯ ವ್ಯವಹಾರದ ಲೋಕಾನುಭವದಲ್ಲಿಯೂ ಈ ವಿಭಾಗ ಇದ್ದೇ ಇದೆ, ನಾವು ಮಾಡ್ಕೊತೀವಿ. ಎಂಥ ಸೈಂಟಿಸ್ಟು ಕೂಡ ಅವ್ರಿಗೆ ಗೊತ್ತು ಸೂರ್ಯ ಹುಟ್ಟಲ್ಲ ಮುಳುಗಲ್ಲ, ನನಗೂ ಗೊತ್ತು, ಪ್ರಪಂಚದಲ್ಲಿ ಎಲ್ರಿಗೂ ಗೊತ್ತು. ಆದರೂ ಆ ಸೈಂಟಿಸ್ಟು ಕೂಡ ಬೆಳಗ್ಗೆ ಆಯಿತು ಸೂರ್ಯ ಹುಟ್ಟಿದ್ದಾನೆ, ಎಲ್ಲರೂ ಆಫೀಸ್ಗೆ ಹೋಗಬೇಕು, ಲ್ಯಾಬ್ಗೆ ಹೋಗಬೇಕು ಅಂತ ಹೋಗ್ತಾನೆ. ಮಧ್ಯಾಹ್ನದಷ್ಟೊತ್ತಿಗೆ ಸೂರ್ಯ ಮತ್ತೆ ಬಂದಿದ್ದಾನೆ ಅಂತ ಊಟ ಮಾಡ್ತಾನೆ. ಸಾಯಂಕಾಲ ರಾತ್ರಿ ಕತ್ಲೆ ಆಯ್ತಪ್ಪ, ಸೂರ್ಯ ಮುಳುಗ್ತಾ ಇದ್ದಾನೆ, ಮನೆಗೆ ಹೋಗೋಣ, ಊಟ ಮಾಡಿ ಮಲ್ಗೋಣ, ಹೆಂಡತಿ ಮಕ್ಕಳ ಜೊತೆಯಲ್ಲಿ ಸ್ವಲ್ಪ ಕಾಲ ಕಳ್ಕೊಂಡು ಅಂತ ಹೋಗ್ತಾನೆ. ನೋಡ್ರಿ, ಇದು ವ್ಯವಹಾರ ದೃಷ್ಟಿ. ಪಾರಮಾರ್ಥ ದೃಷ್ಟಿಯಲ್ಲಿ ಹಾಗೇನೂ ಆಗಿಲ್ಲ ಅಂತ ಗೊತ್ತಿರುತ್ತಲ್ಲ, ಹಾಗೆ ಅಂತ ತೋರಿಸ್ಕೊಟ್ಟಿರು. ಸೊ ಅಲ್ಲಿಗೆ ಅತೀತವಾದ ಸಾರ್ವತ್ರಿಕವಾದ ಸಾಕ್ಷಿ ಅನುಭವ ನಿಜವಾದ ಪರಮಾರ್ಥ ಸತ್ಯವಾಗಿರುತ್ತೆ. ಅದನ್ನು ಮನದಟ್ಟು ಮಾಡಿಕೊಂಡು ಆ ತತ್ವದಲ್ಲಿ ನಿಲ್ಲಬೇಕಾಗಿದೆ. ಆದ್ದರಿಂದ ನಾನು ಇಂಥವನು, ನಾನು ನನ್ನದು ಈ ಕಲ್ಪನೆ ಮಾಡಿಕೊಂಡು ಈ ವಿಭಾಗ, ಇದು ಕೂಡ ಶಂಕರಾಚಾರ್ಯನ ಮಾಡಿಕೊಂಡಿಲ್ಲ. ಈ ಎಲ್ಲ ಇದಕ್ಕೂ ತಳಹದಿ ಏನಪ್ಪ ಅಂತಂದರೆ, ಈ ಅನುಭವ ವಿಭಾಗಕ್ಕೆ ತಳಹದಿ ಏನು? ಈ ಲೌಕಿಕ ಇದು ವ್ಯವಹಾರಿಕ, ಪಾರಮಾರ್ಥಿಕ, ಕರ್ತೃತಂತ್ರ ಮತ್ತು ಈ ವಸ್ತುತಂತ್ರ ಸಾಧನೆಗಳು, ಈ ಎಲ್ಲದಕ್ಕೂ ತಳಹದಿ ಏನು ಅಂತಂದರೆ ಲೌಕಿಕ, ವೈದಿಕ, ಪಾರಮಾರ್ಥಿಕ, ಕರ್ಮಕಾಂಡ, ಉಪಾಸನಕಾಂಡ, ಜ್ಞಾನಕಾಂಡ, ನೀವು ಏನು ಬೇಕಾದರೂ ಹೇಳ್ರಿ. ದೇವತೆಗಳಿಂದ ಹಿಡಿದು ಇಲ್ಲಿವರೆಗೂ ಎಲ್ಲಿ ನೋಡಿದ್ರು ಅಧ್ಯಾಸ. ಡೂಪ್ಲಿಕೇಟ್ ವರ್ಜಿನಲ್ಗೆ ಅಧ್ಯಾಸ, ಬೆಳಕು ಕತ್ಲೆಗೆ ಕಲಬೆರಕೆ. ನಿಜವಾಗ್ಲೂ ಹಂಗೆ ಆಗೋಲ್ಲ. ಹಾವು ಹಗ್ಗಕ್ಕೆ ಕಲಬೆರಕೆ, ಚಿನ್ನ ಆಭರಣಗಳಿಗೆ ಕಲಬೆರಕೆ, ಮಣ್ಣು ಮಡಕೆಗಳಿಗೆ ಕಲಬೆರಕೆ. ಇದೆಯಾ ಎರಡು? ಎಲ್ಲಿ ಸಪ್ರೇಟ್ ಮಾಡಿ ಕೊಡ್ತೀರಾ ಆಚಾರ್ಯಗೆ? ಅವನು ಒಡವೆ ಮಾಡಿಕೊಡ್ತಾನೆ. ಒಡವೆ ಕೊಟ್ಟಿಯಪ್ಪ, ನಾನು ಚಿನ್ನ ಕೊಡು ಅಂದರೆ ಭಗವತ್ ಕಪಾಳಕ್ಕೆ ಪಟ್ ಅಂತ ಕೊಡ್ತಾನೆ. ಏನು ಕೊಡ್ತಾನೆ? ದಡ್ಡ, ನೀನೇನು ಚಿನ್ನ ಕೊಟ್ಟಿದ್ಯೋ ಅದರಲ್ಲೇ ಒಡವೆ ಮಾಡಿಕೊಟ್ರು. ನೀನು ಚಿನ್ನ ಕೊಡೋಂದ್ರೆ ಇಲ್ಲಿಂದ ಕೊಡಲೆ. ಅದಕ್ಕೋಸ್ಕರ ಎರಡು ಇದೆಯಾ? ಇಲ್ಲ. ಹಾಗೆ ಪಾರಮಾರ್ಥಿಕ ವ್ಯವಹಾರ ಎರಡಿಲ್ಲ ಅಂತ ಹೇಳ್ತಾರೆ. ಆದರೆ ಈ ಎಲ್ಲದಕ್ಕೂ ಈ ಕಲಬೆರಕೆ ಆಗಿದೆಯೋ ಇಲ್ವೋ? ಚಿನ್ನಕ್ಕೂ ಒಡವೆವು, ಹಗ್ಗಕ್ಕೂ ಅವು ಇಲ್ಲ, ಎರಡಿಲ್ಲ. ಬಟ್ ಮಾಡ್ಕೊಂಡಿದ್ದೀವೋ ಇಲ್ಲೋ? ಈಗ ನಾನು ಚಿಕ್ಕವನು ಇದ್ದಾಗ ವಾಚ್ ಕೇಳಿದ್ರು ಕೊಟ್ಟೆ, ಕರಗಿಸ್ಬಿಟ್ರು, ಬಾಯಿ ಬಡ್ಕೊಂಡೆ. ಅವರಿಬ್ಬರು ನಗ್ತಾ ಇದ್ದಾರೆ. ಪಾರಮಾರ್ಥಿಕ ದೃಷ್ಟಿ ಅವರಿಬ್ಬರಿಗೂ ಗೊತ್ತು ಅದು ಎಲ್ಲೂ ಹೋಗಲ್ಲ, ಚಿನ್ನದ ರೂಪದಲ್ಲಿ ಇದೆ ಅಂತ. ನನಗೆ ಗೊತ್ತಿಲ್ವೇ? ನನಗೆ ಬರೀ ಒಡವೆ ಗೊತ್ತು, ಸತ್ಯ. ನಾನು ಬಾಯಿ ಬಡ್ಕೊತಾ ಇದ್ದೆ. ಇಷ್ಟೇ ರೀ ವ್ಯತ್ಯಾಸ. ಗೊತ್ತಾದ ಮೇಲೆ ನನಗೂ ಖುಷಿ, ಅಷ್ಟೇ ಅಲ್ವಾ? ಹಾಗೆ ಈ ಅಧ್ಯಾಸ ಭಾಷ್ಯ ಅಂತ ಹೇಳ್ತಾರೆ. ಈಗ ನಿಮಗೆ ಅಧ್ಯಾಸದ ಭಾಷೆ ಹೇಳಿದ್ದೀನಿ. ಮತ್ತಿದನ್ನೇನು, ಇದು ಒಂದು ಬಗೆಯ ವಿಶೇಷ. ಈ ನೋಡ್ರಿ, ಇನ್ನೊಂದು, ಈ ಅಧ್ಯಾಸ ಭಾಷ್ಯನ
ಮೆಚ್ಕೋಬೇಕಾದರೂ ಕೂಡ ಒಂದು ಬಗೆಯ ವಿಶಿಷ್ಟವಾದ ಯೋಗ್ಯತೆ ಬೇಕಂತೆ ಮನಸ್ಸಿಗೆ. ಅದಕ್ಕೋಸ್ಕರ ಇದು ಒಂದು ಸಾರಿ ಗುರುಮುಖೇನೆ ಕೇಳಬೇಕು. ಅದಕ್ಕೆ ನಾನು ಹೇಳಿದ್ದು ಪಾಪ ಇವರು ನಮ್ಮ ಶ್ರೀಧರ್ ಅವ್ರಿಗೆ, ಸರ್ ನೀವು ಓದಿ ಸರ್, ನಿಮ್ಗೆ ಅರ್ಥ ಆದರೂ ಆಗ್ಬೋದು, ಅಕಸ್ಮಾತ್ ಓದಿ ಸರ್, ಅಧ್ಯಾಸ ಭಾಷಾರ್ಥ ವಿಮರ್ಶೆ ಸ್ವಾಮಿಗಳ ಪುಸ್ತಕನೇ ಇದೆ, ಒಂದು ನಿಮಗೆ ಕಳಿಸ್ತೀನಿ, ಇದಕ್ಕೆ ಹಾಕಿದ್ದೀನಿ, ಇದರಲ್ಲೇ ಹಾಕಿದ್ದೇನೆ. ಅಧ್ಯಾಸ ಭಾಷಾರ್ಥ ವಿಮರ್ಶೆ ಬ್ರಹ್ಮಸೂತ್ರ ಭಾಷ್ಯಗಳಲ್ಲಿ ಒಟ್ಟು 12-13 ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ಅಧ್ಯಾಸ ಭಾಷಾರ್ಥ ವಿಮರ್ಶೆ ಇದೆ, ಕ್ವಶನ್ ಆನ್ಸರ್ ರೂಪದಲ್ಲಿದೆ, ಸರಳವಾಗಿದೆ. ನೀವು ಬೇಕಾದರೆ ಅದು ಓದ್ಬೋದು. ಅಥವಾ ಅದಕ್ಕಿಂತ ಸರಳ ಅಂತಂದರೆ ಇವರು ವಸಂತ ಅವರು ಒಂದು ಪುಸ್ತಕ ಕೊಟ್ಟಿದ್ದೆ ಅವರಿಗೆ, ಅದು ಮಂಜರಿ. ಸ್ವಾಮಿಗಳು ಒಂದಲ್ಲ ಮಾಡಿರೋದು. ಏನದು ಮಂಜರಿ? ಎಲ್ಲ ಉಪನಿಷತ್ಗಳಿಗೂ ಮಂಜರಿ ಬರೆದಾಗೆ, ಭಗವದ್ಗೀತೆ ಉಪನ್ಯಾಸಗಳು ಬರೆದಾಗೆ, ಸೂತ್ರ ಭಾಷ್ಯಕ್ಕೆ ಚತುಷ್ಟ್ ಮಂಜರಿ ಅಂತ ಬರೆದಿದ್ದಾರೆ. 4 ಸೂತ್ರಗಳು ಮಾತ್ರ ಬರೆದಿದ್ದಾರೆ, ಎಲ್ಲದಕ್ಕೂ ಬರೆದಿದ್ದಾರೆ ಬೇರೆ. ಈ 4 ತುಂಬ ಇಂಪಾರ್ಟೆಂಟು. ನೀವು ಆ ಪುಸ್ತಕ ಬೇಕಾದರೆ ಓದ್ಬೋದು. ಒಂದೇ ಸಾರಿ ಇದನ್ನು ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತಲ್ಲ ಗೊತ್ತಿಲ್ಲ, ಅದು ಓದ್ಬೋದು, ಅದು ಇದೆ. ಸೊ ಆ ಥರ ಅದಕ್ಕೋಸ್ಕರ ಹೇಳ್ತಾರೆ. ಇದು ನಿಮ್ಗೆ ಇವಾಗ ಸ್ವಲ್ಪ ಒಂದು ಐಡಿಯಾ ಬಂದಿರೋದ್ರಿಂದ ಐ ಥಿಂಕ್ ನೀವು ಅರ್ಥ ಮಾಡ್ಕೋಬೋದೇನೋ ಅಂದ್ಕೊಳ್ತೀನಿ. ಒಂದು ಸಾರಿ ಓದಿ ಸರ್, ನಿಮಗೆ ಎಷ್ಟು ಅರ್ಥ ಆಗುತ್ತೋ ಗೊತ್ತಾಗುತ್ತೆ ನೋಡೋಣ. ಅದರಿಂದ ಇದಕ್ಕೊಂದು ಯೋಗ್ಯತೆ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಹಾಗೆ. ಸೊ ಅದಕ್ಕೋಸ್ಕರನೇ ಸ್ವಾಮಿಗಳು ಇದನ್ನೆಲ್ಲ ಸೇರಿಸಿ ಮಾಂಡಿಕ್ಯ ರಹಸ್ಯ ವಿವೃತ್ತಿ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅದಕ್ಕೆ ಇಂಗ್ಲೀಷ್ ಇಂಟ್ರೊಡಕ್ಷನ್ 100 ಪೇಜ್ ಬರೆದಿದ್ದಾರೆ. ಹಳಾದ್ದು ನಮ್ಗೆ ಓದಿದ್ರೂ ಅರ್ಥ ಆಗಲ್ಲ, ಇಂಗ್ಲೀಷ್ ಓದಿದ್ರೂ ಅರ್ಥ ಆಗಲ್ಲ. ಆಫ್ಟರ್ ಆಲ್ ಅವರು ಒಂದು ಹೈಸ್ಕೂಲ್ ಟೀಚರು, ನಾವು MBBS ಡಾಕ್ಟ್ರಾಗಿ ಓದ್ಕೊಂಬಂದ್ರು ನಮ್ಗೆ ಆ ಇಂಗ್ಲೀಷ್ ಕನ್ನಡ ಅರ್ಥನೇ ಆಗಲ್ಲ, ಇಂಗ್ಲೀಷ್ ಎಲ್ಲಿ ಓದೋದು, ಈ ಥರ ಎಲ್ಲ ಆಗಿದೆ ಹೀಗೆ. ಸೊ ಇಲ್ಲಿ ತುಂಬ ರಿಪಿಟೇಷನ್ ತುಂಬ ಬರುತ್ತೆ. ಮತ್ತು ಯೋಚನೆ, ಮಾತು, ಕ್ರಿಯೆ ಮೊದಲು ಎತ್ಕೊತಾನೆ ಯೋಚನೆ. ನಾವು ಏನು ಯೋಚನೆ ಮಾಡ್ತೀವೋ ಅದು ಮಾತಾಡ್ತೀವಂತೆ, ಮಾತಾಡದೇ ಇರಬಹುದು, ಕ್ರಿಯೆ ರೂಪದಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ಆಯಿತು. ಸೊ ತಾನೇ ಮನಸ್ಸಿನಲ್ಲಿ ವ್ಯಾಪಿಸಿ, ತಾನು ಅಂತಂದರೆ ಯಾರು? ಗಾಢನಿದ್ರೆಯಲ್ಲಿರೋ ಅನುಭವ. ಎಚ್ಚರದಲ್ಲಿ ಇವೆರಡರ ಕರಬೇಕೆ ಆಗುತ್ತೆ. ನಾನು ಇವರು ಕುಲಕರ್ಣಿ ಸ್ವಾಮಿಗಳು ಏನು ಮಾಡ್ತಾರೆ, ಒರ್ಜಿನಲ್ ಐನ ತಾನು ಅಂತಾರೆ, ಇದನ್ನು ನಾನು ಅಂತಾರೆ. ನಾವೆಲ್ಲ ನಾನು ಅಂತೀವಲ್ಲ, ಇದನ್ನು ನಾನು ಇಟ್ಕೊಂಡು ಅದನ್ನು ತಾನು, ದುರಾದೃಷ್ಟಕ್ಕೆ ಅದನ್ನು ನಾನು ಅಂದ್ಕೊಂಡು ಇದನ್ನು ಇವನು ಅಂತನ್ಬೇಕು. ಬಟ್ ಆ ಥರ ಮಾಡಿದ್ದಾರೆ. ಅದಾದರೂ ಕನ್ಫ್ಯೂಷನ್ ಆಗುತ್ತೆ ಅಂತ ನಾನು ಒರ್ಜಿನಲೇ ಡೂಪ್ಲಿಕೇಟ್ ಆಗಿ, ಇನ್ನೂ ಸಿಂಪಲ್. ಸೊ ನಮ್ಮ ಕನ್ನಡದಕ್ಕಿಂತ ಇಂಗ್ಲೀಷ್ನಲ್ಲಿ ಕೆಲವು ಇಟ್ಕೊಂಡ್ರೆ ಕನ್ಫ್ಯೂಷನ್ ಆಗೋದಿಲ್ಲ. ಸಬ್ಜೆಕ್ಟ್ ಆಬ್ಜೆಕ್ಟ್ ಮುಗಿದೋಯ್ತು. ವಿಷಯ ಮೊದಲು ನನಗಂತೂ ಕನ್ಫ್ಯೂಷನ್ ಆಗ್ತಾಯಿತ್ತು. ಅದಕ್ಕೆ ಸುಲಭವಾಗಿ ಇಟ್ಕೊಂಡ್ರೆ ಅದು ಇಟ್ಕೊಂಡಿದ್ದೀನಿ, ಯಾರು ಬೇಕಾದರೂ ಮಾಡಿಕೊಳ್ಳಿ. ಆದ್ದರಿಂದ ಇಲ್ಲಿ ವ್ಯವಹಾರ ಕಂಡುಬಿಟ್ರಿ ಅಧ್ಯಾಸ ಮುಗಿದೋಯ್ತು ಅಷ್ಟೆ. ಆದ್ದರಿಂದ ಎಲ್ಲದಕ್ಕೂ ಇವೆ ಮೂಲ ಕಾರಣ ಅಂತ ಹೇಳ್ತಾರೆ. ಆದ್ದರಿಂದ ಈ ನಾನು ಇಲ್ಲದೆ ಡೂಪ್ಲಿಕೇಟ್ ಐಗೆ ಬೆಲೆ ಇಲ್ಲ, ವಿದ್ಯೆ ಇರುತ್ತೆ. ನಾವು ಈ ಡೂಪ್ಲಿಕೇಟ್ ನಾನು ಬಿಟ್ಟು ಆ ಒರ್ಜಿನಲ್ ನಾನು ಗುರುತಿಸೋಕ್ಕೆ ಪ್ರಯತ್ನ ಮಾಡಬೇಕು ಅಷ್ಟೇ. ಎಚ್ಚರದಲ್ಲೇ ಮಾಡಬೇಕು, ಇಷ್ಟೇ ಇರೋದಪ್ಪ, ಇನ್ನೇನಿಲ್ಲ. ಅದು ಎಲ್ಲವನ್ನೂ ವ್ಯಾಪಿಸಿದೆ. ಆದ್ದರಿಂದ ಹಾಗೆ ಸೊ ಇದು ನಾನು ತಾನು ಅಂತಃಕರಣದಲ್ಲೆಲ್ಲ ವ್ಯಾಪಿಸಿ ಎದ್ದಿದ ತಕ್ಷಣ ಅದು ಬರುತ್ತಲ್ಲ, ಅದು ನಾನು ಅಹಂಕಾರವನ್ನು ವ್ಯಾಪಿಸಿ ಅಲ್ಲಿಂದ ಅಹಂ ಪ್ರತ್ಯಯ, ಅಲ್ಲಿಂದ ಚಿತ್ತದಿಂದ ಬುದ್ಧಿ, ಮನಸ್ಸು, ಇಂದ್ರಿಯಗಳು, ಕರ್ಮೇಂದ್ರಿಯಗಳು ಮತ್ತು ಶರೀರದಿಂದ ಹೊರಗಡೆ ವ್ಯಾಪಿಸಿರುತ್ತೆ ಅಂತ ಹೇಳ್ತಾರೆ ಅಷ್ಟೇ. ನೆನಪು ಆದರೆ ಎಲ್ಲ ಕಡೆ ಇರುತ್ತದೆ, ಅದಿಲ್ಲದೆ ಇರೋ ಜಾಗ ಇಲ್ಲ. ಸರ್ವಂ ಕಲ್ವಿದಂ ಬ್ರಹ್ಮ ಕೃಷ್ಣಮಯಂ ಜಗತ್ ಎಲ್ಲ ಹೇಳ್ತೀವಲ್ಲ. ಆದ್ದರಿಂದ ನಾವು ಹೇಳುವಾಗ ನಾನು ನೋಡ್ತೀನಿ, ನಾನು ಕೇಳ್ತೀನಿ. ಇಲ್ಲಿ ಕೇಳ್ತೀನಿ ಅನ್ನೋನು ಬೇರೆ,
ನಾನು ಬೇರೆ, ನಾನು ಅಂದರೆ ಆತ್ಮನೇ ಹಾಗೆ ಅಂತ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಬಟ್ ಆ ಪರಮಾತ್ಮ ಏನೋ ಕೇಳೋದು ಗೀಳೋದು ಅವನಿಗೇನು ಬೇಕಾಗಿಲ್ಲ ಹೀಗೆ. ಆದರೆ ಕರೆಂಟ್ ಇಲ್ಲದೆ ಏನು ಕೆಲಸನೂ ಆಗಲ್ಲ. ಹೇಳುವಾಗ ಚಟ್ನಿ ಯಾವುದರಿಂದ ಮಾಡಿದ್ರಿ? ಮಿಕ್ಸಿ ಹೇಗೆ ಹೇಳ್ತೇವೆ ನೋಡ್ರಿ. ಹಾಗೆ ನೀರು ಯಾವುದರಿಂದ ಕಾಯಿಸಿದ್ರಿ? ಬಾಯ್ಲರ್ ಅಂತೀವಿ ನಾವು. ಬಟ್ ಅದ್ರ ಹಿಂದೆಗಡೆ ಕರೆಂಟ್ ಯಾರು ಗೊತ್ತಿರುತ್ತೆ, ನಾವು ಅದನ್ನು ಹೇಳೋಕ್ಕೆ ಹೋಗಲ್ಲ. ಹಾಗೆ ಅಲ್ಲಾದರೂ ಗೊತ್ತಿರುತ್ತೆ, ಇಲ್ಲಿ ಗೊತ್ತಿಲ್ಲ ಅಷ್ಟೇ. ಇಲ್ಲಿ ಗೊತ್ತು ಮಾಡಿಕೊಂಡಾಗ ನೀವು ಹೇಳಿ ಬೇಕಾದರೆ ಮಿಕ್ಸಿ ಅಂತಲೇ ಹೇಳ್ರಿ, ತಪ್ಪಿಲ್ಲ ಹಾಗೆ ಅಂತ ಅರ್ಥ ಹೇಳ್ತಾ ಇದ್ದಾರೆ. ಕನಸು ಬಂದಾಗ ಈ ದೇಹಾದಿ ಸಂಘಾತ ಇಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ಸ್ವರೂಪಕ್ಕೆ ಜಾಗೃತ ಅವಸ್ಥೆಯ ಕಾರ್ಯಕಾರಣ ಸಂಘಾತದ ಅಂಟು ಸ್ವಲ್ಪವೂ ಇರೋದಿಲ್ಲ. ತನಿ ನಿದ್ರೆಯಲ್ಲಿ ಎರಡರದ ಅಂಟು ಇರೋದಿಲ್ಲ ಅಲ್ವಾ? ಎಚ್ಚರದಲ್ಲಿ ಕಲಬೆರಕೆ, ಕನಸಿನಲ್ಲಿ ಕಲಬೆರಕೆ, ಬಟ್ ಅಲ್ಲಿ ಬೇರೆ ಶರೀರ ಮತ್ತು ಕಲಬೆರಕೆ ಇದ್ದೇ ಇದೆ, ನೀವು ಎಲ್ಲಿದ್ದರೂ. ಸೊ ಅದಕ್ಕೇನಂತಾರೆ? ಅನ್ಯತಾಗ್ರಹಣ. ಹಾಗೆ ಗಾಢ ನಿದ್ರೆಯಲ್ಲಿ ಅಗ್ರಹಣ ಹೀಗೆ. ಸೊ ಒಟ್ಟಿನಲ್ಲಿ ಅಲ್ಲೂ ಅನ್ಯತಾಗ್ರಹಣ ಇದೆ ಹಾಗೆ ಅಂತ ಹೇಳ್ತಾರೆ. ಹಾಗೆ ಆದರೆ ಈ ಪಿಕ್ಚರು ಸ್ಕ್ರೀನ್ಗೆ ಅಂಟ್ಕೊಳ್ಳೋದಿಲ್ಲ. ನೀವು ಪಿಕ್ಚರ್ ಮೇಲೆ ಏನು ಶೋಮ ನೋಡ್ರಿ, ನೀವು ಟೈಟಾನಿಕ್ ನೋಡ್ರಿ, ಟವರಿಂಗ್ ಇನ್ಫರ್ನೋ ನೋಡ್ರಿ, ಫೈರ್ ನೋಡ್ರಿ, ಬಾಹುಬಲಿ ಪಿಕ್ಚರ್ ಏನು ನೋಡಿದ್ರು ಕೂಡ ಸ್ಕ್ರೀನ್ಗೆ ಏನಾದರೂ ಮೆತ್ಕೊಳ್ಳುತ್ತಾ? ಹಾಗೆ ಜನಕ ಮಹಾರಾಜಂದಾಗಲಿ ಭಿಕ್ಷುಕಂದಾಗಲಿ ಏನೋ ಮೆತ್ಕೊಳ್ಳುತ್ತಾ? ಆತ್ಮನಿಗೆ ಕಿಂಚಿತ್ ಮೆತ್ಕೊಳ್ಳೋದಿಲ್ಲ. ಅವನು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪನಾಗಿರ್ತಾನೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆದ್ದರಿಂದ ಈ ವ್ಯವಹಾರದ ಅಂಟು ಪಾರಮಾರ್ಥಕ್ಕೆ ಅಪ್ರಾಣೆಗೂ ಇರಲ್ಲ. ಹೆಂಗಾಗುತ್ತೆ ಗೊತ್ತಾ ಇದು? ಹಾವಿನ ವಿಷ ಹಗ್ಗಕ್ಕೆ ಇರುತ್ತೆ ಸ್ವಾಮಿ. ಹಗ್ಗಕ್ಕೆ ಎಡೆ ಎತ್ತುತ್ತಾ, ಬಾಲ ಎತ್ತುತ್ತಾ, ಹಲ್ಲುಗಳಿದೆಯಾ, ವಿಷ ಇದೆಯಾ? ಅದರ ಪ್ರಶ್ನೆನೇ ಇಲ್ಲ. ಹಾಗೆ ತಗೋಬೇಕಿಲ್ಲ. ನಾವು ಎಕ್ಸಾಂಪಲ್ ಮೆಲ್ಕ್ ಹಾಕಬೇಕು, ಮತ್ತು ದ್ರಾಷ್ಟಾಂತಿಕಕ್ಕೆ ಹೋಗಿ ಹಂಗೇ ಮೆಲ್ಕ್ ಹಾಕಬೇಕು. ಅವಾಗ ವಿತೌಟ್ ಅವರ್ ನಾಲೆಡ್ಜ್ ನಮ್ಮ ಮನಸ್ಸನ್ನು ಬಿಟ್ಟು ಆತ್ಮನಲ್ಲಿ ನಿಲ್ಲೋದಕ್ಕೆ ಸಹಾಯ ಆಗ್ತಿದ್ರು. ಅದಕ್ಕೆ ಎಂದೂ ಸಂಬಂಧ ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ? ಒಂದು ನಿಜವಾಗ್ಲೂ ಇರೋದು, ಇನ್ನೊಂದು ನಿಜವಾಗ್ಲೂ ಇಲ್ಲದೆ ಇರೋದು. ನಾಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸ್ವತಃ. ಎಷ್ಟು ಚೆನ್ನಾಗಿದೆ ನೋಡಿ, ಹೀಗೆಲ್ಲ ಹೇಳ್ತಾ ಬರ್ತಾರೆ. ಸೊ ಇಲ್ಲಿಗೆ ಇದೆ ಮುಗಿತಾ ಇಲ್ಲ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಜೈ.